ಸೊ ನಮಸ್ತೆ ನಮಸ್ಕಾರ ಎಲ್ರಿಗೂ ಜಿಜ್ಞಾಸಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯವಾದ ಸ್ವಾಗತ ಅಂತ ಹೇಳಿ ಬಯಸುತ್ತಾ. ಸೊ ಏನಿದು ಜಿಜ್ಞಾಸಾ ಅಂತಂದ್ರೆ ಭರವಸೆ, ಒಂದು ನಂಬಿಕೆ, ಒಂದು ಕ್ಯೂರಿಯಾಸಿಟಿ, ತಿಳಿದುಕೊಳ್ಳುವ ಒಂದು ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಯಾರಿಗೆ? ಈ ಕ್ಯೂರಿಯಾಸಿಟಿ ಈ ಪ್ರಸ್ತುತ SSLC ಓದ್ತಾ ಇರುವ ಒಂದು ವಿದ್ಯಾರ್ಥಿಗಳಿಗೆ. ಹಾಗಿತ್ತಪ್ಪ ಅಂದ್ರೆ ಕೊನೆಯ ಒಂದು ಅವಧಿ ಒಳಗಡೆ ನಾವೇನ್ ಡಿಸ್ಕಷನ್ ಮಾಡಿದ್ವಿಪ್ಪ ಅಂತಂದ್ರೆ ಬೋರ್ಡ್ನವರು ಅಣ್ಣನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅಣ್ಣ ಇಟ್ ಮೀನ್ಸ್ ಏನಪ್ಪ, ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ನಾವೇನ್ ಮಾಡಿದ್ವಿ, 1ರಿಂದ 24ರವರೆಗೂ ನೀಟಾಗಿ, ಕ್ಲೀನ್ ಆಗಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ಸಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಅಂಡರ್ಸ್ಟ್ಯಾಂಡ್ ಮಾಡಿಸಿದೀನಿ. ಸೊ ಇನ್ನು ಈ ಪ್ರೆಸೆಂಟ್ ಸಿಚುವೇಶನ್ ಅಂದ್ರೆ ಈ ಪ್ರೆಸೆಂಟ್ ಸೆಷನ್ ಒಳಗಡೆ ಏನ್ ಮಾಡೋಣಪ್ಪ ಅಂತಂದ್ರೆ ಕ್ಲಾಸ್ 10ಗೆ ಸಂಬಂಧಪಟ್ಟಂತೆ ಅದೇ ಇಂಗ್ಲಿಷ್ ಮೀಡಿಯಂ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅದಲ್ಲಿ ಉಳಿದಿರುವ ಒಂದು ಕ್ವಶನ್ ಗಳನ್ನ ಏನ್ ಮಾಡೋಣಪ್ಪ, ಈ ಒಂದು ಅವಧಿ ಒಳಗಡೆ ಚರ್ಚೆ ಮಾಡೋಣ, ಡಿಸ್ಕಸ್ ಮಾಡೋಣ, ಮತ್ತೆ ಸರಿಯಾಗಿ ನಾವೇನ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಏನೇನೆಲ್ಲ ಹೊಸದಾಗಿ ಬೇರೆ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಹಾಗಿತ್ತಪ್ಪ ಅಂತಂತಂದ್ರೆ ಸೊ ನಡೀರಿ ಕ್ಲಾಸ್ ಅನ್ನ ಪ್ರಾರಂಭಗೊಳಿಸೇ ಬಿಡೋಣ. ಹಾಗಿತ್ತಪ್ಪ ಅಂದ್ರೆ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಈ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತ ಕ್ವಶನ್ ಗೆ ಸ್ಟಾಪ್ ಆಗಿತ್ತು. ಅದುವೇ ಕ್ವಶನ್ ನಂಬರ್ 24ಗೆ. ಸೊ ಇವಾಗ ಕ್ವಶನ್ ನಂಬರ್ 25 ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಒಂದೊಂದಾಗಿ ನಿಮ್ಮೊಂದಿಗೆ ಬರ್ತಾ ಹೋಗ್ತಾವು. ಸೊ ಅದರೊಂದಿಗೆ ನಾ ಏನ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಅವನು ಕ್ಲಿಷ್ಟತೆ ಮತ್ತ ಅಂತಂದ್ರೆ ಎಲ್ಲಿ ಅವನು ಸ್ವಲ್ಪ ಟ್ವಿಸ್ಟ್ ಮಾಡಿದಾನ ಅಂತ ಪ್ರಶ್ನೆಗಳಿಗೆ ನಾವು ಒತ್ತು ಕೊಡೋಣ. ಉಳಿದಿರೋ ಪ್ರಶ್ನೆಗಳನ್ನು ತಾವೆಲ್ಲರೂ ಪ್ರಾಕ್ಟೀಸ್ ಮಾಡಿರ ಅಂತ ಹೇಳ್ತಾ, ಸೊ ಹಿಟ್ಟಂ ತಿಂದಂ ಬೆಟ್ಟಂ ಎತ್ತಿಟ್ಟಂ ಅನ್ನುವ ರೀತಿ ಒಳಗಡೆ ಇವತ್ತಿನ 1ನೇ ಪ್ರಶ್ನೆ ನಿಮಗಾಗಿ. ಸೊ ಹಾಗಿತ್ತಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ 25ನೇ ಕ್ವಶನ್. One of the zeros of a polynomial p of x is equal to x square minus 5x plus k is one more than the other zero. Find the value of k. ಓಕೆ, ಈ ಕ್ವಶನ್ ಯಾವಾಗ ಬರುತ್ತೆ ನಾನು ಯಾವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದೆ. ಓಕೆ, ಈ ತರ ಯಾಕೆ ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಿದ್ದೀನಪ್ಪ ಅಂತಂದ್ರೆ, ಮೊದಲು ಇದು ಎಲ್ಲೂ ನಾನು ಏನು ಎಕ್ಸರ್ಸೈಸ್ ಸಮ್ ಒಳಗಡೆ ಕ್ವಶನ್ ಅನ್ನ ನೋಡಿಲ್ಲ, ಎಕ್ಸಾಂಪಲ್ ಸಮ್ ಒಳಗೂ ಈ ರೀತಿಯ ಕ್ವಶನ್ ಅನ್ನ ನೋಡಿಲ್ಲ, ಎಕ್ಸಾಕ್ಟ್ ಈ ರೀತಿ ಇರುವ ಕ್ವಶನ್ ಅನ್ನ. ಸೊ ಹಾಗಿತ್ತಪ್ಪ ಅಂದ್ರೆ ಏನ್ ಕ್ವಶನ್ ನ ಮೂಲಕ ಏನ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಿದ್ದಾನೆ ಅಂತಂದ್ರೆ ವಿದ್ಯಾರ್ಥಿಗಳು ಈ ಕಡೆ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ಪಾಲಿನಾಮಿಲ್ ಅಂತ ಹೇಳಿ ಬಂದಿದೆ. ಹಾಗಿದ್ರೆ ಯಾವ ಲೆಸನ್? ಪಾಲಿನಾಮಿಲ್ ಲೆಸನ್. ಓಕೆ, ಪಾಲಿನಾಮಿಲ್ ಲೆಸನ್ ಒಳಗಡೆ ಏನಂತ ಇದೆ, ಯಾವ ಒಂದು ಇಕ್ವೇಶನ್ ಅಂತ ಹೇಳಿ ಗೊತ್ತಾಗಬೇಕು. ಸೊ ಯಾವ ಒಂದು ಇಕ್ವೇಶನ್ ಕೊಟ್ಟಿದ್ದಾನೆ? ಓಕೆ, ಅಲ್ಲಿ ಪವರ್ ಏನಾಗಿದೆ, 2 ಆಗಿದೆ. ಅದಾಗಿತ್ತಪ್ಪ ಅಂದ್ರೆ ಎಂತ ಇಕ್ವೇಶನ್ ಇದು? ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿ ಕರಿಬಹುದು. ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಎಷ್ಟು zeros ಗಳು ಇರ್ತವು? ಮ್ಯಾಕ್ಸಿಮಮ್ ಎಷ್ಟು zeros ಗಳು ಇರ್ತಾವಪ್ಪ ಅಂತಂದ್ರೆ 2 ಇರ್ತವೆ. ಆಗಿತ್ತಪ್ಪ ಅಂದ್ರೆ ಇದಿಷ್ಟು ಕಾಮನ್ ಆಗಿ ನಾವು ತಿಳ್ಕೊಂಡಿದ್ದೇ ನಾವು ನಿಜವಾಗಿತ್ತಪ್ಪ ಅಂದ್ರೆ ಈ ಕ್ವಶನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಾಗಿದ್ರೆ ಇನ್ನೊಮ್ಮೆ ನೋಡಿ ಕ್ವಶನ್. ಹಾಗಿತ್ತಪ್ಪ 2 zeros ಗಳದಾವ ಅಂತ ಹೇಳಿ ಅಂದಿದಿರ ತಾವೆ. ಸೊ ಒನ್ ಆಫ್ ದ zeros ಆಫ್ ಪಾಲಿನಾಮಿಲ್ ಅಂತಂದ್ರೆ ಇಲ್ಲಿ ಕೊಟ್ಟಿರುವ ಒಂದು ಇಕ್ವೇಶನ್ ನ ಪ್ರಕಾರ ಒಂದು 0 ಏನಾಗಿದೆಯಪ್ಪ ಅಂತಂದ್ರೆ ಇನ್ನೊಂದು 0ಕ್ಕಿಂತ 1 ಹೆಚ್ಚಾಗಿದೆ. ಹಾಗಿದ್ರೆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಲ್ ಗೆ 2 zeros ಗಳು, ಅದರಲ್ಲಿ ಒನ್ ಆಫ್ ದ zeros ಆಫ್ ಪಾಲಿನಾಮಿಲ್ ಯಾವುದು? ಈ ಒಂದು ಪಾಲಿನಾಮಿಲ್ ಈಸ್ ಒನ್ ಮೋರ್ ದೆನ್ ದ ಅದರ್ 0. ಒಂದು 0 ಇನ್ನೊಂದು 0ಸ್ಕಿನ 1ರಷ್ಟು ಏನಾಗಿದೆ, ಅದು ಹೆಚ್ಚಾಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು 3 ಮತ್ತು 2ನ್ನ ಹೆಂಗ್ ಹೇಳ್ತೀವಿ, 3 2ಕ್ಕಿಂತ 1 ಹೆಚ್ಚಾಗಿದೆ. 6 ಮತ್ತು 7ನ್ನ ತಗೊಂಡಾಗ 7 ಮತ್ತು 6ನ್ನ ತಗೊಂಡಾಗ ಹೆಂಗ್ ಹೇಳ್ತೀವಿ, 7 6ಕ್ಕಿಂತ 1 ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿ 2 ಗೊತ್ತಿಲ್ಲ ನಮ್ಗೆ ಯಾವ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಒಂದು 0 ಇನ್ನೊಂದು 0ಕ್ಕಿಂತ 1 ಹೆಚ್ಚಾಗಿದೆ. ಹಾಗಿತ್ತಪ್ಪ ಅಂತಂದ್ರೆ 1 ಹೆಚ್ಚಾಗಿದೆ ಅದನ್ನ ಹೆಂಗ್ ಬರ್ಕೋಬಹುದು ನಾವು? ಸೊ ಕಾಮನ್ ಆಗಿ ಅದು ಯಾವ ರೀತಿ ಬರ್ಕೊಂಡು ಯಾವ ರೀತಿ ಸಮ್ ಮಾಡ್ತೀವಿ ಅಂತ ತಿಳ್ಕೊಂತ. ಹಾಗಿತ್ತಪ್ಪ ಅಂದ್ರೆ ಇಲ್ಲಿ ಕೆ ವ್ಯಾಲ್ಯೂ ಇಲ್ಲಿ ಏನ್ ಮಾಡ್ಕೊಟ್ಟಿದ್ದಾನೆಪ್ಪ ಅಂತಂದ್ರೆ ಈ ಕೆ ವ್ಯಾಲ್ಯೂನ ಫೈಂಡ್ ಮಾಡಕ್ ಹೇಳಿದಾನೆ. ಸೊ ಈ ಕಡೆ ಅಬ್ಸರ್ವ್ ಮಾಡ್ಬೋದು ತಾವೆಲ್ಲರೂ, ಕೆ ವ್ಯಾಲ್ಯೂನ ಫೈಂಡ್ ಮಾಡಕ್ ಹೇಳಿದಾನೆ. ಓಕೆ, ಸೊ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಪ್ಪ ಅಂದ್ರೆ ಮಿನಿಮಮ್ 70 to 80% ನಿಮ್ಗೆ ಏನಾಯ್ತಪ್ಪ ಅಂದ್ರೆ ಸೊಲ್ಯೂಷನ್ ಸಿಕ್ಕಾಗೇನೆ. ಸೊ ಇವಾಗ ಮಾಡುವ ವಿಧಾನ, ಹೇಗೆ ಅಡಿಗೆ ಮಾಡ್ತಿರುವಾಗ ಮಾಡುವ ವಿಧಾನ ಅಂತ ಹೇಳಿ ಹೇಳ್ತೀವಲ್ಲ, ಸೊ ಅದೇ ರೀತಿ ನಾವೆಲ್ಲರೂ ಏನ್ ಮಾಡೋಣಪ್ಪ ಅಂದ್ರೆ ಮಾಡುವ ವಿಧಾನ ನೋಡ್ತಾ ಹೋಗೋಣ. ಹಾಗಿದ್ರೆ ಸೊಲ್ಯೂಷನ್ ಅಂತ ಹೇಳಿ ನೀಟಾಗಿ ಬರ್ಕೊಂತೀವಿ. ಏನೇನ್ ಕೊಟ್ಟಿದ್ದಾನೆ ಅದನ್ನ ನಾವು ಸ್ವಲ್ಪ ನೀಟಾಗಿ ಬರಿತಾ ಹೋಗೋಣ. ಓಕೆನಾ? ಸೊ ಹಾಗಿದ್ರೆ ಇಕ್ವೇಶನ್ ಕೊಟ್ಟಿದ್ದಾನೆ. ಸೊ ಯಾವ ಕ್ವಾಡ್ರಾಟಿಕ್ ಇಕ್ವೇಶನ್ ರೂಪದೊಳಗಿದೆ. ಹಾಗಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅದು ಕಾಮನ್ ಫಾರ್ಮ್ ನಮಗ್ ಗೊತ್ತಿರಬೇಕಾಗುತ್ತೆ. ಕಾಮನ್ ಫಾರ್ಮ್ ಏನು? ಕ್ವಾಡ್ರಾಟಿಕ್ ಇಕ್ವೇಶನ್ ಕಾಮನ್ ಫಾರ್ಮ್ ax² + bx + c = 0 ಆಗಿದೆ. ಹಾಗಿತ್ತಪ್ಪ ಅಂದ್ರೆ ಇಲ್ಲಿ ಎ ಅಂತಂದ್ರೆ ಏನು? ಇಲ್ಲಿ ಎ ಅಂತಂದ್ರೆ ಎ ಇಕ್ವೇಶನ್ ಗೆ ಸಂಬಂಧಪಟ್ಟಂತೆ ಎ ಅಂತಂದ್ರೆ 1. ಸೊ ಇಲ್ಲಿ ಬಿ ಅಂತಂತಂದ್ರೆ ಏನು? -5 ಆಗಿದೆ. ಇಲ್ಲಿ ಸಿ ಅಂತಂತಂದ್ರೆ ಅದುವೇ ಕೆ ಆಗಿದೆ.
ಸೊ ಇದನ್ನ ಬರ್ಕೊಂಡ್ವಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ಕೋಬೇಕು, ಅವರು ಝೀರೋಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಝೀರೋಸ್ ಬಗ್ಗೆ ಮಾತಾಡ್ತಾರೆ. ಹಾಗೆ ಝೀರೋಸ್ ಅನ್ನ ನಾವು ಇಲ್ಲಿ ಏನ ಕನ್ಸಿಡರ್ ಮಾಡ್ತೀವಿ, ಅಲ್ಫಾ ಮತ್ತು ಬೀಟಾ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಅಲ್ಫಾ ಮತ್ತು ಬೀಟಾ ಅನ್ನುವ ವರ್ಡ್ ಬಂತಪ್ಪ ಅಂತಂದ್ರೆ ನಮಗೊಂದು ರಿಲೇಷನ್ ಗೊತ್ತಾಗುತ್ತೆ. ಏನು ರಿಲೇಷನ್ ಬಿಟ್ವೀನ್ ಕೋಇಫಿಷಿಯಂಟ್ ಅಂಡ್ ವೇರಿಯೇಬಲ್ ಅಂತೇಳಿ ಓದಿದಾಗ ನಾವು ಈ ತರ ಫಾರ್ಮುಲಾ ಕಲ್ತಿದ್ವಿ, ನೆನಪಿದೆಯಾ ನಿಮ್ಗೆ? ಸೊ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎರಡೂ ಝೀರೋಸ್ ಗಳನ್ನ ಕೂಡಿಸಿದಾಗ ಈ ರಿಲೇಷನ್ ಆಗತ್ತೆ, ಮೈನಸ್ ಬಿ ಬೈ ಎ ಅಂತ ಹೇಳಿ. ಅದರೊಂದಿಗೆ ಇನ್ನೊಂದು ರಿಲೇಷನ್ ಇದೆ, ಅಲ್ಫಾ ಮತ್ತು ಬೀಟಾ, ಆ ಎರಡೂ ಝೀರೋಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಸಿ ಬೈ ಎ ಅಂತ. ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ಸಿ ಬೈ ಎ ಮಾಡಿದಾಗ ಬರೋ ಆನ್ಸರ್ ಎರಡು ಒಂದಾಗಿರುತ್ತೆ. ಸೊ ಈ ರೀತಿ ಇದ್ರೊಳಗೆ ಹಾಕೊಳ್ಳೋಣ, ಏನೇನು ಅಲ್ಫಾ ಪ್ಲಸ್ ಬೀಟಾ ಆನ್ಸರ್ ಏನ್ ಬರುತ್ತೆ. ಸೊ ಫಾರ್ಮುಲಾದೊಳಗಡೆ ಆಲ್ರೆಡಿ ಮೈನಸ್ ಏನಿದೆ, ಸೊ ಬಿ ವ್ಯಾಲ್ಯೂನು -5 ಆಗಿದೆ. ಇಲ್ಲಿ ಎ ಅಂತಂದ್ರೆ 1, ಓಕೆ, ಕಾಮ ಅಲ್ಫಾ ಇಂಟು ಬೀಟಾ, ಇಲ್ಲಿ ಸಿ ಅಂತಂದ್ರೆ ಕೆ, ಕೆಳಗಡೆ ಎ ವ್ಯಾಲ್ಯೂ 1 ಆಗಿದೆ. ಸೊ ಓಕೆ, ಸೊ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಏನಾಯ್ತು, ಪ್ಲಸ್ ಆಯ್ತು. ಸೊ ಅಲ್ಫಾ ಪ್ಲಸ್ ಬೀಟಾ ಆನ್ಸರ್ 1, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಕೆ. ಇಷ್ಟನ್ನ ಮೊದಲು ನಮಗೆ ನೀಟಾಗಿ ಗೊತ್ತಿರ್ಬೇಕಾಗುತ್ತೆ. ಝೀರೋಸ್ ಬಗ್ಗೆ ಕೇಳಿದಾಗ ಇದನ್ನ ಇಷ್ಟೆಲ್ಲ ಮಾಡ್ಕೊಂಡು ಈ ಸಮ್ಮನ್ನ 2 ಮೆಥಡ್ ಒಳಗಡೆ ಮಾಡೋಣ. ಎಷ್ಟು ಮೆಥಡ್ ಒಳಗೆ ಮಾಡ್ತೀನಿ, 2 ಮೆಥಡ್ ಒಳಗೆ ಮಾಡೋಣ. ಅಂದ್ರೆ 2 ಮೆಥಡ್ ಅಲ್ಲಿ ಮಾಡಿದಾಗ ಸೇಮ್ ಸೊಲ್ಯೂಷನ್ ಬರುತ್ತೆ. ಸೊ ಇವಾಗ ಇದು ಮೆಥಡ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಯಾವ್ದು ಮೆಥಡ್ 1. ಯಾವ ರೀತಿ ಮಾಡ್ತೀನಿ, 2 ಮೆಥಡಿಗೆ ಇಷ್ಟು ಮಾಡೋದು ಕಂಪಲ್ಸರಿ ಆಗಿದೆ. ಹಾಗಿದ್ರೆ ಮುಂದ್ಗಡೆ ನೋಡೋಣ ಯಾವ ರೀತಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅಲ್ಲೊಂದವರು ಕ್ವಶನ್ ಒಳಗಡೆ ಒಂದು ಹಿಂಟ್ ಕೊಟ್ಟಿದ್ರೆ, ಏನು ಒಂದು ಝೀರೋ ಇನ್ನೊಂದು ಝೀರೋಕಿನ ಒಂದರಷ್ಟು ಹೆಚ್ಚಾಗಿದೆ. ಹಾಗಿದ್ರೆ ಅದರಲ್ಲಿ ಒಂದು ಯಾವ್ದು ದೊಡ್ಡ ಝೀರೋ ಐತಿ, ಅದನ್ನ ಅಲ್ಫಾನ ನಾನು ದೊಡ್ಡ ಝೀರೋ ಅಂತ ಕನ್ಸಿಡರ್ ಮಾಡ್ತೀನಿ, ಝೀರೋಸ್ ಅಂತ ಹೇಳಿ. ಸೊ ಬೀಟಾನ ಚಿಕ್ಕ ಝೀರೋಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಲ್ಫಾದೊಳಗಡೆ ಬೀಟಾನ ಕಳೆದಾಗ ಆನ್ಸರ್ ಏನ್ ಬರುತ್ತೆಪ್ಪ ಅಂತಂದ್ರೆ 1 ಬರುತ್ತೆ. ಯಾರ ಪ್ರಕಾರ? ನನ್ನ ಪ್ರಕಾರ ಅಲ್ಲ ರೀ, ಕ್ವಶನ್ ಪ್ರಕಾರ. ಹಾಗಿತ್ತಪ್ಪ ಅಂದ್ರೆ ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1. ಹಾಗಿದ್ರೆ ಇಷ್ಟು ನೀಟಾಗಿ ಗೊತ್ತಾಗಿತ್ತು ಅಂತಂದ್ರೆ ಮೆಥಡ್ 1 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಮೆಥಡ್ 1 ಈ ಕಡೆ ಬರ್ಕೊಂತೀನಿ, ಮೆಥಡ್ 1 ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಏನ್ ಮೆಥಡ್ 1? ಇಷ್ಟೆಲ್ಲ ಕೊಟ್ಟಾಗ ಒಂದು ಸಣ್ಣ ಮೆಥಡ್, ಮೊದಲೇ ಅಲ್ಫಾ ಪ್ಲಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು 5. ಅದ್ರ ಕೆಳಗಡೆ ಈ ಅಲ್ಫಾ ಮೈನಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು 1 ಬರೋದು ನಾವು ಅಡ್ ಲೈನ್ ಹಾಕಿದಾಗ ನಮಗೊಂದು ಇಕ್ವೇಶನ್ ನೆನಪಾಗತ್ತೆ. ಯಾವ ಲೆಸನ್ ಇಂತ್ರ? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಟು ವೇರಿಯಬಲ್ ಈ ತರ ಮಾಡ್ತಿದ್ವಿ. ಯಾವ ಮೆಥಡ್ ಹೇಳ್ರಿ? ಎಲಿಮಿನೇಷನ್ ಮೆಥಡ್ ಒಳಗಡೆ ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಹಾಕೊಂತಿದ್ವಿ, ಇಲ್ಲಿ ಮೈನಸ್ ಇದ್ರೆ ಅಪೋಸಿಟ್ ಸೈನ್ ಗಳನ್ನ ಹಾಕೊಂತಿದ್ವಿ, ಲಕ್ಷಣ. ಸೊ ಆ ತಪ್ಪು ಈ ಮೆಥಡ್ ಒಳಗೆ ಮಾಡಕ್ ಹೋಗ್ಬೇಡ್ರಿ. ಸೊ ಎರಡಕ್ಕೂ ಪ್ಲಸ್ ಪ್ಲಸ್ ಇತ್ತಂದ್ರೆ ಏನಾಯ್ತು, 2 ಅಲ್ಫಾ ಆಯ್ತು. ಇದಕ್ಕೆ ಪ್ಲಸ್ ಅಂಡ್ ಮೈನಸ್ ಇತ್ತಂದ್ರೆ ಪ್ಲಸ್ ಬೀಟಾ ಮೈನಸ್ ಬೀಟಾ ಕ್ಯಾನ್ಸಲ್ ಆಯ್ತು, ಇಸ್ ಈಕ್ವಲ್ ಟು 5 ಮತ್ತು 1ಕ್ಕೆ ಯಾವ ಸೈನ್ ಇದೆ, ಪ್ಲಸ್ ಪ್ಲಸ್ ಸೈನ್ ಇದೆ. ಅಂದ್ರೆ ಏನಿಲ್ಲಪ್ಪ ಅಂತಂದ್ರೆ ಪ್ಲಸ್ ಸೈನ್ ಇದ್ದೇ ಇರುತ್ತೆ. 5ಕ್ಕೆ 1 ಸೇರಿಸಿದ್ರೆ 6 ಆಯ್ತು. ಸೊ ಇಲ್ಲಿ ಅಲ್ಫಾ ಆನ್ಸರ್ ಏನ್ ಬರುತ್ತೆ, 6/2 ಆಯ್ತು. 2 1s 2 3s. ಸೊ ಇಟ್ ಮೀನ್ಸ್ ಅಲ್ಫಾ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು, 3 ಬಂದಾಯ್ತು. ಹಾಗಿದ್ರೆ ಬೀಟಾ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡ್ಕೊಳ್ಳೋಣ? 2 ಇಕ್ವೇಶನ್ ಗಳು ಇದಾವೆ. ಯಾವ್ದು? ಇನ್ನೊಮ್ಮೆ ಅದನ್ನೇ ಬರ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ 5. ಸೊ ಅಲ್ಫಾ ಆನ್ಸರ್ ಎಷ್ಟು ಬಂದಿದೆ, 3. ಸೊ ನೋಡ್ರಿ, ಇಕ್ವೇಶನ್ ಹಾಕಿಡ್ಲೆ ನಿಮ್ ಬಾಯಲ್ಲಿ ಆಲ್ರೆಡಿ ಉತ್ತರ ಬಂದಿದೆ. ಬೀಟಾ ಆನ್ಸರ್ ಏನಾಗುತ್ತೆ, ಅದುವೇ 2 ಆಗುತ್ತೆ. 5 +3 LHS ಇದ್ರೆ RHS ಬಂದ್ರೆ -3 ಆಯ್ತು. ಸೊ ಬೀಟಾ ಇಸ್ ಈಕ್ವಲ್ ಟು 2. ಸೊ ನಾವು ಆಲ್ರೆಡಿ ಬರ್ಕೊಂಡಂಗೆ ಅಲ್ಫಾ ಇಂಟು ಬೀಟಾ ಮಾಡಿದ್ರೆ ನನಗೇನ್ ಸಿಗುತ್ತೆ, ಕೆ. ಅಲ್ಫಾ ಇಂಟು ಬೀಟಾ ಮಾಡಿದಂಗೆ ಆನ್ಸರ್ ಏನ್ ಸಿಗುತ್ತೆ, ಕೆ. ಅಲ್ಫಾ ಅಂತಂದ್ರೆ 3 ಇಂಟು ಬೀಟಾ ಅಂತಂದ್ರೆ 2. ಹಾಗಿದ್ರೆ 3 ಇಂಟು 2 6. ಹಾಗಿದ್ರೆ ಕೆ ಬೆಲೆ ಎಷ್ಟಾಗಿದೆಯಪ್ಪ ಅಂತಂದ್ರೆ ಎಷ್ಟಾಗಿದೆ, 6 ಆಗಿದೆ. ಸೊ ದಿಸ್ ಇಸ್ ಮೆಥಡ್ 1. ಈ ರೀತಿ ಮಾಡಿದಾಗ ನನಗೇನ್ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಹಾಗಿದ್ರೆ ಸರ್ ಇನ್ನೊಂದು ಮೆಥಡ್ ಯಾವುದು, ಅದೇನಾದ್ರೂ ಈಸಿ ಇದೆನಾ? ಸೊ ಒಂದ್ ಕಡೆ ಅಂತ ಇದೇ ಮೆಥಡ್ ಈಸಿ ಇದೆ. ಸ್ವಲ್ಪ ಎರಡನೇ ಮೆಥಡ್ ನೀವು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ನಾಲೆಜ್ಗೆ ಸಂಬಂಧಪಟ್ಟಂಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಆದ್ರೂ ಇದನ್ನು ನೀವು ಮಾಡಬಹುದು ನಾಳೆ ದಿನ ಏನಾದ್ರು ಗೊಂದಲಗಳು ಏನಾದ್ರು ಇದ್ದಾಗ. ಸೊ ಸೇಮ್ ಮೊದಲಂತರ ಅದನ್ನ ಮಾಡ್ಕೊಳ್ಳೇಬೇಕು. ನಾ ಮೊದ್ಲೇನ್ P(x) ಬರ್ಕೊಂಡು ಎ ಮಾಡ್ಕೊಂಡು ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಇಂಟು ಬೀಟಾ ಮಾಡ್ಕೊಂಡು ಏನ ಇಕ್ವೇಶನ್ ಬರ್ಕೊಂಡು ಅದು ಫಿಕ್ಸ್ ಆಗಿರುತ್ತೆ. ಸೊ ಮೆಥಡ್ 2 ಒಳಗಡೆ ಅವ್ರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಒಳಗಿನ ಇಕ್ವೇಶನ್ ತಗೊಳ್ಳೋಣ. ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1. ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಅಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್. ಸ್ಕ್ವೇರಿಂಗ್ ಮಾಡ್ಕೊಂಡಾಗ ಆಲ್ಜಿಬ್ರಿಕ್ ಐಡೆಂಟಿಟಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 2 ಅಲ್ಫಾ ಇಂಟು ಬೀಟಾ ವಿಚ್ 1 ಸ್ಕ್ವೇರ್ ಆನ್ಸರ್ ಏನ್ ಬಂತು, 1. ಸೊ ಇದು ನೆಕ್ಸ್ಟ್ ಸ್ಟೆಪ್ನೇ ತಾವು ಬಹಳ ಕೇರ್ಫುಲ್ ಆಗಿ ತಗೋಬೇಕು. ನಾ ಇದನ್ನ ಅಲ್ಫಾ ಸ್ಕ್ವೇರ್ ಈ ಕಡೆ ಬರ್ಕೊಂತೇನೆ. ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಇದನ್ನ ಯಾವ ರೀತಿ ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂತೀನಿ ನೋಡ್ರಿ. ಇಲ್ಲಿ ಅಗೇನ್ ಮತ್ತೇನ್ ಬರ್ತೀನಿ, ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರ್ಕೊಂಡು ಮೈನಸ್ ಏನ್ ಮಾಡ್ಕೊಂತೀನಿ ಅಪ್ಪ, ಅದಕ್ಕೆ 2 ಅಲ್ಫಾ ಇಂಟು ಬೀಟಾ ಮಾಡ್ಕೊಂತೀನಿ. ಸರ್ ಇದೇನ್ ಸರ್,
ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ, ನೀವು ಎರಡನ್ನ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮಾಡ್ಕೊಂಡು ಬರ್ಕೊಂತಿದೆ, ಯಾಕೋ ತಪ್ಪಲ್ವಾ? ಒಂದ್ ಸೆಕೆಂಡ್ ಇನ್ನು ಬಿಡಿಸಿ ತೋರಿಸ್ತೀನಿ ಯಾಕೆ ಮತ್ತೆ ಅದು ಆನ್ಸರ್ ಬರುತ್ತೆ ಅಂತ. ಅಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಆನ್ಸರ್ ಏನ್ ಬರುತ್ತೆ? ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಅಲ್ಫಾ ಇಂಟು ಬೀಟಾ ಬರುತ್ತೆ. ಸೊ ಮುಂದ್ಗಡೆ ಮತ್ತೆ ನಾನು ಏನ್ ಬರ್ಕೊಂಡಿನಿ? -2 ಅಲ್ಫಾ ಇಂಟು ಬೀಟಾ ಅಂತ ಬರ್ಕೊಂಡಿನಿ. +2 ಅಲ್ಫಾ ಬೀಟಾ -2 ಅಲ್ಫಾ ಬೀಟಾ ಆದ್ರೆ ಮತ್ತು ಇದೇ ಆನ್ಸರ್ ಸಿಗುತ್ತೆ ಅಲ್ವೇ? ಸೊ ಒಂದು ಈ ಫಾರ್ಮೆಟ್ ಒಳಗಡೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದೀನಿ. ಸೊ ಹಾಗಿದ್ರೆ ಗೊತ್ತಾಯ್ತಾ? ಇವಾಗ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಹೆಂಗ್ ಬರ್ಕೊಂತೀನಿ? ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರ್ಕೊಂಡು ನಾನಾಗಿನ ಮುಂದ್ಗಡೆ ಏನ್ ಕೊಡ್ತೀನಿ? 2 ಅಲ್ಫಾ ಇಂಟು ಬೀಟಾ ಕೊಟ್ಟೆ. ಓಕೆ, ಸೊ ಹಾಗಿದ್ರೆ ಈ -2 ಅಲ್ಫಾ ಬೀಟಾ ಅಲ್ಲ, ಈ -2 ಅಲ್ಫಾ ಬೀಟಾ ಈ ಕಡೆ ಬರ್ಕೊಂತೀನಿ. -2 ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1. ಗೊತ್ತಾಯ್ತಾ ಯಾವ ರೀತಿ ಬಂತಂತ ಹೇಳಿ? ಸೊ ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಆಲ್ರೆಡಿ ಇಲ್ಲಿ ಆನ್ಸರ್ ನೀವು ಬರ್ಕೊಂಡಿದ್ರೆ ಅಲ್ಫಾ ಪ್ಲಸ್ ಬೀಟಾ ಆನ್ಸರ್ ಏನ್ ಬಂದಿದೆ? 5. ಅದೇನಾಗುತ್ತೆ? 5 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ ನೋಡ್ರಿ ಅಲ್ಫಾ ಬೀಟಾ ಏನಿದೆ ಇಲ್ಲಿ ಮೈನಸ್ ಅಲ್ಫಾ ಬೀಟಾ ಅಂದ್ರೆ ಎರಡಕ್ಕೂ ಸೈನ್ ಸೇಮ್ ಇದಾವೆ. ಸೈನ್ ಸೇಮ್ ಇದ್ರೆ -4 ಅಲ್ಫಾ ಇಂಟು ಬೀಟಾ ಆಗುತ್ತೆ. ದಟ್ ಈಸ್ ಆನ್ಸರ್ 1 ಬಂತು. ಸೊ ನೋಡ್ರಿ 5 ಸ್ಕ್ವೇರ್ ಅಂತಂದ್ರೆ 25 ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಇಂತ್ರ ಆಚೆ ಕಡೆ. ಇಟ್ ಮೀನ್ಸ್ LHS ಇಂತ್ರ RHS ಹೋಯ್ತಪ್ಪ ಅಂತಂದ್ರೆ ಪ್ಲಸ್ ಆಗುತ್ತೆ. ಅದೇ 1 RHS ಇಂತ್ರ LHS ಬಂದ್ರೆ -1 ಆಯ್ತು. ಸೊ ಇದು ಪ್ಲಸ್ ಅಲ್ಫಾ ಇಂಟು ಬೀಟಾ. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡಿ? 25ರಲ್ಲಿ 4 ಕಳೆದ 25ರಲ್ಲಿ 1 ಹೋಯ್ತಪ್ಪ ಅಂದ್ರೆ 25 - 1 ವಿಲ್ ಗೆಟ್ 24 4 ಅಲ್ಫಾ ಇಂಟು ಬೀಟಾ. ಸೊ ಇವಾಗ ಅಗೇನ್ 24/4 4 ಯಾವ ರಿಲೇಷನ್? ಮಲ್ಟಿಪ್ಲಿಕೇಶನ್. RHS ಅಂದ್ರೆ ಈ ಕಡೆ ಬಂದ್ರೆ ಡಿನಾಮಿನೇಟರ್ ಪ್ಲೇಸ್ ಹೋಯ್ತು ಅಲ್ಫಾ ಇಂಟು ಬೀಟಾ. 4 1s 4 6. ಸೊ ಇಲ್ಲಿ ಅಲ್ಫಾ ಇಂಟು ಬೀಟಾ ಅಂತ ಏನಂತ ಕನ್ಸಿಡರ್ ಮಾಡಿದೀವಿ? K. ಸೊ K ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು? 6 ಬಂತು. ಎರಡೂ ಮೆಥಡ್ ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನಿಮಗೆ ಯಾವ ಒಂದು ಮೆಥಡ್ ಈಸಿ ಅನ್ಸುತ್ತೆ ಆ ಒಂದು ಮೆಥಡ್ ಅಂತ ಮಾಡ್ತಾ ಹೋಗಿ. ಸೊ ನೋಡಿ ಈ ಕ್ವಶನ್ ಆ ಒಂದು ಸಿಲೆಬಸ್ ಅಂತಂದ್ರೆ ನಮಗೆ ಅಟ್ ಪ್ರೆಸೆಂಟ್ ಏನು ನಮಗೆ ಟೆಕ್ಸ್ಟ್ ಬುಕ್ ಕೊಟ್ಟಿದಾರಲ್ಲ ಅದ್ರಲ್ಲಂತೂ ನಾನಂತೂ ನೋಡಿಲ್ಲ, ಅಂತಂದ್ರೆ ಎಕ್ಸಸೈಸ್ ಬುಕ್ ಅಲ್ಲಿ ಇಲ್ಲ. ಸೊ ಹಾಗಿತ್ತಪ್ಪ ಅಂದ್ರೆ ಈ ತರ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತೇಳಿ ಆ ಅಣ್ಣ ತಾನು ಬದಲಾಗದಷ್ಟೇ ಅಲ್ಲದೆ ನಿಮ್ಮನ್ನು ಬದಲಿಸ್ತಿದ್ದಾನೆ. ಸೊ ಆ ಬದಲಾವಣೆ ಹೆಂಗಾಗುತ್ತೆ? ಮಾಡಲ್ ಕ್ವಶನ್ ಪೇಪರ್ ಬಿಡಿಸಿದಾಗ ಆಗುತ್ತೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳೇ ಬೇರೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಮತ್ತೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿ ಸ್ಟಡಿ ಮಾಡ್ತಾ ಹೋಗಿ. ಯಾಕಪ್ಪ ಅಂತಂದ್ರೆ ನಿಮ್ಮೊಂದಿಗೆ ನಾವು ಅದೀವಿ. ನಾವು ಅಂತಂದ್ರೆ ಜಿಜ್ಞಾಸ. ಸೊ ನಿಮ್ಗೆ ಮತ್ತೆ ಏನಾದ್ರು ಡೌಟ್ಗಳು ಏನಾದ್ರು ಇತ್ತಪ್ಪ ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಾವೇನ್ ಹಾಕಿದ್ವಿ? ನಮ್ಮ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಗಳನ್ನ ಹಾಕಿದ್ವಿ ಅಂತ, ನಮ್ಮ ಗ್ರೂಪ್ ಲಿಂಕ್ ಗಳನ್ನ ಹಾಕಿದ್ವಿ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ್ದಾದ್ರು 2 ಆಪ್ ಅಲ್ಲಿ ಬರ್ತೀರಿ. ನಿಮ್ಮ ಡೌಟ್ ಗಳನ್ನ ಏನ್ ಮಾಡ್ರಿಪ್ಪ ಅಂತಂದ್ರೆ ಅಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಫೋಟೋ ಸೆಂಡ್ ಮಾಡೋದ್ರ ಮೂಲಕ ಕೇಳಿ ಪ್ರತಿಯೊಂದು ಡೌಟ್ ಅನ್ನು ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನಾವು ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ಸೊ ಕಾನ್ಸೆಪ್ಟ್ಗಳು ಇಷ್ಟ ಆಗ್ತಿದ್ರೆ, ಎಕ್ಸ್ಪ್ಲನೇಷನ್ ಸಹಿತ ಇಷ್ಟ ಆಗ್ತಾ ಇದ್ರೆ, ನಾನ್ ಬೇಡದ್ ಒಂದೇ, ನಾನು ಹೇಳೋದು ಒಂದೇ, ಅದನ್ನೇ ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ ಗೆ ಏನಾಗನಪ್ಪ ಅಂತಂದ್ರೆ ಮೂವ್ ಆನ್ ಆಗೋಣ. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ ಓಕೆ ಬಂತು ನೋಡಿ. ಸೊ 26ನೇ ಕ್ವಶನ್ ಯಾವ ಒಂದು ಲೆಸನ್ ಇಂತ ಕೇಳಿದಾನೆಪ್ಪ ಅಂತಂದ್ರೆ ಒಂದು ಯಾವ್ದಪ್ಪ ಅಂದ್ರೆ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತಾರಲ್ಲ, ಕ್ವಾಡ್ರಾಟಿಕ್ ಇಕ್ವೇಶನ್ ಸಮಗಳು. ಸ್ವಲ್ಪ ಏನಾಗುತ್ತೆಪ್ಪ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಒಳಗೂ ಸಹಿತ ಸ್ಟೇಟ್ಮೆಂಟ್ ಐಸ್ಡ್ ಕ್ವಶನ್ ಗಳು ಅದಾವು. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಗಳು ಸಹಿತ ಸ್ಟೇಟ್ಮೆಂಟ್ ಐಸ್ಡ್ ಕ್ವಶನ್ ಗಳು ಅದಾವು. ಒಂದ್ ಸ್ವಲ್ಪ ಏನಾಗುತ್ತೆ ಗೊಂದಲ ಆಗ್ಬಹುದು, ಆದ್ರೆ ಗೊಂದಲ ಆಗಲ್ಲ ಆಲ್ಮೋಸ್ಟ್ ಅಲ್ಲ. ಒಂದ್ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಯಾಕೆ ಪ್ರಾಕ್ಟೀಸ್ ಮಾಡಿದ್ದೆ ನಿಜ ಆಗಿತ್ತು ಅಂದ್ರೆ ಕ್ಲಿಯರ್ ಆಗುತ್ತೆ. ಸೊ ಲೆಟ್ಸ್ ಕಮ್ ಆನ್ ದ ಕ್ವಶನ್ ನಂಬರ್ 26. ಫೈಂಡ್ ದ 2 numbers whose sum is 27 and the product is 182 ಅಂತ ಹೇಳ್ತಾನೆ. ಹಾಗಿದ್ರೆ ಕ್ವಶನ್ ಏನದು? 2 ನಂಬರ್ಗಳದಾವು. ಯಾವ 2 ನಂಬರ್ಗಳು ಅಂತ ಹೇಳಿಲ್ಲ, ಹಿಂದೆ ಮುಂದ್ಗಡೆ ಇರೋ ನಂಬರ್ ಅಂತೂ ಹೇಳಿಲ್ಲ, ಅಥವಾ ದೊಡ್ಡ ನಂಬರ್ ಚಿಕ್ಕ ನಂಬರ್ ಅಂತ ಹೇಳಿಲ್ಲ. ಒಟ್ಟು 2 ನಂಬರ್ಗಳನ್ನ ಸಮ್ ಅಂತಂದ್ರೆ ಏನು? ಸಮ್ ಅಂತಂದ್ರೆ ಕೂಡಿಸಿದಾಗ ಆ ನಂಬರ್ಗಳನ್ನ ಕೂಡಿಸಿದ್ರೆ 27 ಬರುತ್ತಾ, ಆ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 182 ಬರುತ್ತಾ. ಸೊ ಇದನ್ನ ಒಂದ್ ಸ್ವಲ್ಪ ಥಿಂಕ್ ಮಾಡ್ರಿ. 3 ಮಾರ್ಕ್ಸಿಗೆ ಕೇಳಿದಾನೆ. 3 ಮಾರ್ಕ್ಸಿಗೆ ನಾ ಕೇಳಾರ್ದೂ ಇದರ ಆನ್ಸರ್ ಬರೀಬಹುದು. ಯಾವುದು? 182 ಯಾವ ಟೇಬಲ್ ಒಳಗೆ ಬರುತ್ತಾ ಒಂದ್ ಕಡೆ ಅಂತ ನೋಡ್ತಾ ಹೋಗೋದು. ಹಂಗಪ್ಪ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಹಿಂಟ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಒಳಗಡೆ 20 ಒಳಗಡೆ ಇರೋ ಟೇಬಲ್ ಒಳಗಿನ ಆನ್ಸರ್ ಕೊಟ್ಟಿರ್ತಾನ. ಹಾಗಿತ್ತಪ್ಪ ಅಂದ್ರೆ ಈ 182 ಯಾವ 2 ಟೇಬಲ್ ಒಳಗೆ ಬರ್ಬೋದು ಅಂತ ಹೇಳಿ ಅಂದಾಗ 13 ಮತ್ತ ಇನ್ನೊಂದು ಯಾವ್ದು? ಸಾರಿ 13 ಅಲ್ಲ. ಓಕೆ, ಒಂದೇ ಸೆಕೆಂಡ್. ಸೊ ಓಕೆ, 13 ಮತ್ತು 14 ನೀವು ಮಲ್ಟಿಪ್ಲೈ ಮಾಡಿದ್ದೇ ನಿಜ ಆಗಿತ್ತಪ್ಪ ಅಂದ್ರೆ ನೋಡ್ರಿ 13 14 ಎಷ್ಟಾಗುತ್ತೆ? 4 3s. ಸೊ ಈ ಕಡೆ ನೋಡ್ರಿ 13 ಇಂಟು 14 ಮಲ್ಟಿಪ್ಲೈ ಮಾಡ್ರಿ. 4 3 12 4 3 12 ಕ್ಯಾರಿ 1 4 1s 4 + 1 5.
ಪ್ಲಸ್ 1 3 ಝ 3 1 1 ಝ 1 2 8 1 ಹಾಗಿತ್ತಪ್ಪ ಅಂತಂದ್ರೆ ಆ ಎರಡು ನಂಬರ್ಗಳು ಯಾವುವು 13 ಮತ್ತು 14. ಸೊ ಲೆಕ್ಕ ಮಾಡೋ ನೀಡ್ ಐತೆ ಇಲ್ಲ. ಜನರಲ್ ನಾಲೆಜ್ ಕ್ವಶನ್ ಗಳನ್ನ ಎಲಾಬ್ರೇಟ್ ಮಾಡಿ ಕೇಳ್ತಾನ, ನೀಟಾಗಿ ಬರಿಬೇಕು ನೀವು. ಏನು ಆ ಎರಡು ಸಮ್ಗಳನ್ನ ನೋಡ್ರಿ. ಇವಾಗ 13ಕ್ಕೆ 14 ಸೇರಿಸಿದ್ರೆ ಎಷ್ಟಾಯ್ತಪ್ಪ, 13ಕ್ಕೆ 14 ಸೇರಿಸಿದ್ರೆ ಎಷ್ಟಾಯ್ತಪ್ಪ, ಅದುವೇ 27 ಆಯ್ತಪ್ಪ. ಅದೇ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಪ್ಪ, 182 ಅಪ್ಪ. ಇದಕ್ಕೆ ನಾವು 3 ಮಾರ್ಕ್ಸಿಗೆ ಸಿಗಂಗ್ ಲೆಕ್ಕ ಮಾಡ್ಬೇಕೇನಪ್ಪ ಅಂತಂದ್ರೆ ಎಕ್ಸಾಮ್ ಪ್ರಕಾರ ಮಾಡ್ಬೇಕು. ಆದ್ರೆ ನಾರ್ಮಲ್ ಆಗಿ ನೀವು ಸರಿಯಾಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇ ನಿಜ ಅಂತಂದ್ರೆ ಈ ರೀತಿ ಬರುತ್ತೆ. ಹಾಗಿದ್ರೆ ಯಾವ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ? ಸೊ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ದ ಹೆಲ್ಪ್ ತಗೊಂಡು ನಾವು ಸಾಲ್ವ್ ಮಾಡೋಣ. ಹಾಗಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಪ್ರಕಾರ ಇಲ್ಲಿ 2 ನಂಬರ್ ಅದಾವು. 1 ನಂಬರ್ಗೆ ನಾವೇನಂತ ಹೆಸರು ಕೊಡೋಣಪ್ಪ ಅಂತಂದ್ರೆ ಎಕ್ಸ್ ಅಂತ ಕೊಡೋಣ. ಅನದರ್ ನಂಬರ್ ಯಾಕಂದ್ರೆ 2 ಅದಾವ, ಅನದರ್ ನಂಬರ್ಗೆ ಏನಂತ ಹೆಸರು ಕೊಡೋಣಪ್ಪ ಅಂತಂದ್ರೆ 27 ಮೈನಸ್ ಎಕ್ಸ್ ಅಂತೇಳಿ ಹೆಸರು ಕೊಡ್ತೀನಿ. ಸೊ 1 ನಂಬರ್ ಇಸ್ ಎಕ್ಸ್, ಅನದರ್ ನಂಬರ್ ಇಸ್ 27 ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಅವುಗಳನ್ನ ಮಲ್ಟಿಪ್ಲೈ, ಪ್ರೊಡಕ್ಟ್ ಅಂತಂದಾಗ ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ಇಂಟು 27 ಮೈನಸ್ ಎಕ್ಸ್ ವಿಲ್ ಗಿವ್ಸ್ ಯು 182. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆಪ್ಪ ಅಂತಂದ್ರೆ 27x minus x square will gives you 182 ಬರುತ್ತೆ. ಸೊ ಅಗೇನ್ ಇದನ್ನ ನೀಟಾಗಿ ಇಕ್ವೇಶನ್ ಫಾರ್ಮ್ ಒಳಗೆ ಬರ್ಕೊಂಡಾಗ ಮೈನಸ್ ಎಕ್ಸ್ ಸ್ಕ್ವೇರ್ RHS LHS ಅಲ್ಲಿರೋ ಟರ್ಮ್ಗಳನ್ನ RHS ಇಟ್ಕೊಂಡು ಹೋದಾಗ ಇದು ಮೈನಸ್ 27x ಆಯ್ತು. ಇದೇ ಹೇಗಿತ್ತು ಪ್ಲಸ್ 182 ಹೇಗಿದೆ ಹಾಗೆ ಇದೆ. ಸೊ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಆಲ್ರೆಡಿ 13 ಮತ್ತು 14 ತೊಗೊಂಡ್ಬಿಟ್ಟಿದ್ವಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 13x ಮೈನಸ್ 14x ಪ್ಲಸ್ 182 will gives you 0. ಓಕೆ. ಸೊ ಇವುಗಳನ್ನ ಫ್ಯಾಕ್ಟರೈಸೇಷನ್ ಮೆಥಡ್, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಕೊಂಡು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಸಾಲ್ವ್ ಮಾಡ್ತಾ ಇದೀವಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ 13. ಸೊ ಇಲ್ಲಿ ನೀಟಾಗಿ ನೀನು ಕಾಮನ್ ಫ್ಯಾಕ್ಟರ್ನ ಹೊರಗಡೆ ತಕೊಂಡಿದ್ಯಪ್ಪ ಅಂತಂದ್ರೆ ಇದೇ ಎಕ್ಸ್ ಮೈನಸ್ 13 ಏನ್ ಮಾಡು ಈ ಕಡೆ ಇಡು. ಸೊ ಎಕ್ಸ್ ಮೈನಸ್ 13 ಇಟ್ಕೊಂಡು ಮೈನಸ್ 14 ತಗೊಂಡ್ ಬಂದಿಡು. ಸರ್ ನಮಗೆ ಈ ಕಾನ್ಸೆಪ್ಟ್ ಅನ್ನ ಇನ್ನೂ ಚೆನ್ನಾಗಿ ಹೇಳ್ಕೊಡಿ, ನನಗೆ ಇನ್ನೂ ಇದು ಫ್ಯಾಕ್ಟರೈಸೇಷನ್ ಗೊತ್ತಾಗ್ತಾ ಇಲ್ಲಪ್ಪ ಅಂತಂದ್ರೆ ಇದುಗಳನ್ನೇ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಪ್ರಸ್ತುತ ಪಾಸಿಂಗ್ ಪ್ಯಾಕೇಜ್ ಅನ್ನು ಸುರಿಮಳೆ ಮಾಡಿಬಿಟ್ಟಿದ್ವಿ. ಯಾವ್ಯಾವ್ದು? ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೀಟಾಗಿ ಒಂದೇನ್ ಮಾಡಿದೀವಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಮಾಡಿದೀವಿ. ನೀವು ಆ ಪ್ಲೇ ಲಿಸ್ಟ್ ಪ್ಲೇ ಮಾಡಿಬಿಟ್ಟಿದ್ಯಪ್ಪ ಅಂತಂದ್ರೆ ಇವುಗಳನ್ನ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರಲ್ರಿ ಆ ರೀತಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಿದ್ರೆ ನೀವು ಒಂದು ವಾಚ್ ಮಾಡಿ. ಅದರ ಲಿಂಕ್ನು ಸಹಿತ ನಾವೇನ್ ಮಾಡಿದ್ವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀವಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಅದು ಸಹಿತ 2 ವಿಡಿಯೋ ಪಕ್ಕ ನೀವು ನೋಡಿದ್ರಪ್ಪ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಇದೆ. ಸೊ ಪಾಸ್ ಮಾಡ್ಬೇಡ್ರಿ, ಎಲ್ಲ ಪಾಸ್ ಆಗ್ಬಿಟ್ರಲ್ಲ ಜಸ್ಟ್ ಪಾಸಿಂಗ್ ಅಂತ ಹೇಳಿ ನೋಡ್ಬೇಡ್ರಿ. ಸೊ ಪಾಸಿಂಗ್ ಆದ್ಮೇಲೆ ಸ್ಕೋರಿಂಗ್ ಆದ್ಮೇಲೆ ಔಟ್ ಆಫ್ 4 ತಗೋ ಒಂದು ಬಲವಾದ ಒಂದು ಬಯಕೆ, ಒಂದು ಕ್ಯೂರಿಯಾಸಿಟಿ, ಒಂದು ಆತ್ಮವಿಶ್ವಾಸ ತಮ್ಮಲ್ಲಿ ತುಂಬಿರ್ಲಿ. ಹಾಗಿದ್ರೆ ಹಾಗೆ ನಿಲ್ಬರೋಣ. ಸೊ ಹಾಗಿದ್ರೆ ಎರಡು ಕಡೆ ಕಾಮನ್ ಏನಾಗಿದೆ ಎಕ್ಸ್ ಮೈನಸ್ 13 ಆಗಿದೆ, ಈ ಕಡೆ ಏನಾಗಿದೆ ಎಕ್ಸ್ ಮೈನಸ್ 14 ಆಗಿದೆ ವಿಚ್ ಇಸ್ ಈಕ್ವಲ್ ಟು 0. ಎರಡರಲ್ಲಿ ಕಾಮನ್ ಟರ್ಮ್ಸ್ ಅನ್ನ ತಕೊಂಡು ನೀಟಾಗಿ ಬರ್ಕೊಂಡಿದ್ವಿ. ಇವಾಗ ಎಕ್ಸ್ ಮೈನಸ್ 13 ವಿಚ್ ಇಸ್ ಈಕ್ವಲ್ ಟು 0. ಇನ್ನೊಂದೇನು ಎಕ್ಸ್ ಮೈನಸ್ 14 ವಿಚ್ ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 13 ನ LHS ಇಂದ RHS ಬಂದ್ರೆ ಪ್ಲಸ್ 13 ಆಯ್ತು. ಎಕ್ಸ್ ಮೈನಸ್ 14 ನ RHS ತಗೊಂಡ್ಬಿಟ್ರೆ ಪ್ಲಸ್ 14 ಆಯ್ತು. ಸೊ ಬಂದು ನೋಡ್ರಿ ಇಷ್ಟು 3 ಮಾರ್ಕ್ಸಿಗೆ ಇಷ್ಟೆಲ್ಲ ಮಾಡಬಹುದು. ಸೊ ಓಕೆ, ಇದನ್ನ ಮಾಡಿದ್ವಿ, ಈಸಿ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಪ್ರಶ್ನೆ ಇದೆ, ಇದರಲ್ಲೇನೆ ಇನ್ನೊಂದು ಪ್ರಶ್ನೆ ಇದೆ. ಸೊ ಅದು ಸಹಿತ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತಿದ್ದಾನೆ ಇಲ್ಲಿ. ಆ ಕ್ವಶನ್ ಓದಕ್ಕಿಂತ ಬಿಫೋರ್ ಆಗಿ ನಾನು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಏನಿದೆ, ಒಂದು ರೈಟ್ ಆಂಗುಲರ್ ಟ್ರಯಾಂಗಲ್ ಇದೆ. ಯಾವ್ದಕ್ಕೆ ಹೆಸರು ಕೊಟ್ಟು ನಾವು ABC ಅಂತ ಹೆಸರು ಕೊಟ್ಟು ಇದಕ್ಕೆ ಏನದು ಅಂತ ಕರಿತೀವಿ ಹೈಪೋಟಿನಸ್ ಕರಿತೀವಿ. ಇದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಇದಕ್ಕೆ ಜಸ್ಟ್ ಸೈಡ್ ಅಂತ ಹೇಳಿ ಕರೆಯೋಣ. ಸೈಡ್ ಅಥವಾ ಅಲ್ಟಿಟ್ಯೂಡ್ ಅಂತಾನು ಸಹಿತ ಹೇಳ್ಬೋದು, ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ ಅಥವಾ ಸ್ಟ್ರೇಟ್ ಆಗಿರೋದಕ್ಕೆ ಸೈಡ್ ಅಂತ ಹೇಳ್ತಾರೆ. ಓಕೆ, ಇಲ್ಲೇನ್ ಕೊಟ್ಟಿದಾರಪ್ಪ ಅಂದ್ರೆ ಹೈಪೋಟೆನಿಸ್ ಇಷ್ಟಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಬೇಸ್ ಕೊಟ್ಟಿಲ್ಲ, ಬೇಸ್ ನಮಗ್ ಗೊತ್ತಿಲ್ಲ. ಅದರೊಂದಿಗೆ ಇನ್ನೊಂದು ಸೈಡ್ ಅಥವಾ ಹೈಟು ಸಹಿತ ನನಗೆ ಗೊತ್ತಿಲ್ಲ. ಸೊ ಅದನ್ನ ಎಷ್ಟು ಮಜಾ ಮಾಡಿದಾರಪ್ಪ ಅಂದ್ರೆ ಬೇಸ್ಗಿನ ಹೈಟ್ ಏನಾಗಿದೆ ಕಡಿಮೆ ಆಗಿದೆ. ಹಾಗಿದ್ರೆ ನೀವು ಅವೆರಡನ್ನು ಫೈಂಡ್ ಮಾಡ್ಕೋರಿ. ಸೊ ನಿಮ್ಗೆ ಇನ್ನೊಂದು ಕ್ಲಿಯರ್ ಆಗಿ ಇಂಟ್ರೆಸ್ಟ್ ಆಗಲಿ, ಯಾವಾಗ್ಲೂ ರೈಟ್ ಆಂಗಲ್ ಟ್ರಯಾಂಗಲ್ ಬಂತಪ್ಪ ಅಂತಂದ್ರೆ ಅಲ್ಲೇ ಒಬ್ಬ ಮ್ಯಾಥಮೆಟಿಷಿಯನ್ ಪರಿಚಯ ಮಾಡುತ್ತಾ ಇರ್ತಾನೆ. ಸೊ ಪದೇ ಅವನ ಹೆಸರನ್ನ ಹೇಳ್ತಾ ಇರ್ತಾರೆ. ಯಾರ ಹೆಸರುಪ್ಪ? ಪೈಥಾಗೋರಸ್ನ ಬಗ್ಗೆ ತಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಪೈಥಾಗೋರಸ್ ಥಿಯರಮ್ ಹಾಕೊಂಡು ಸಾಲ್ವ್ ಮಾಡೋದು. ಸೊ ಇವಾಗ ಕ್ವಶನ್ ಓದ್ಕೋಣ. ದ ಅಲ್ಟಿಟ್ಯೂಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಇಲ್ಲಿ ಅಲ್ಟಿಟ್ಯೂಡ್ ಪದದ ಅರ್ಥ ಗೊತ್ತಿರ್ಬೇಕು. ಅಲ್ಟಿಟ್ಯೂಡ್ ಅಂತಂದ್ರೆ ಸ್ಟ್ರೇಟ್ ಆಗಿರುವುದು, ಅಂದ್ರೆ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳಿ ಕರಿತೀವಿ. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಅಡ್ಡಕ್ಕೆ ಒಂದು ಉದ್ದ ರೇಖೆ, ಸ್ಟ್ರೇಟ್ ಆಗಿ ಇರುವುದಕ್ಕೆ ಅಲ್ಟಿಟ್ಯೂಡ್ ಅಂತೀವಿ. ಸೊ ಅಲ್ಟಿಟ್ಯೂಡ್ ಯಾವ್ದ್ರದ್ದು? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅದ
ಆಲ್ಟಿಟ್ಯೂಡ್ ಏನಾಗಿದೆ ಬೇಸ್ಕಿನ 7 ಸೆಂಟಿಮೀಟರ್ ಕಡಿಮೆ ಆಗಿದೆ. ಬೇಸ್ಕಿನ 7 ಸೆಂಟಿಮೀಟರ್ ಕಡಿಮೆ ಆಗಿದೆ. ನನಗೆ ಬೇಸೇ ಗೊತ್ತಿಲ್ಲಣ್ಣ, ಬೇಸ್ಕಿನ 7 ಸೆಂಟಿಮೀಟರ್ ಕಡಿಮೆ ಆಗಿದೆ. ಹಾಗಿದ್ರೆ ಇದು ಹೈಪೋಟೆನಿಯಸ್ 13 ಸೆಂಟಿಮೀಟರ್. ಫೈಂಡ್ ದ ಅದರ್ 2 sides ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಪೈಥಾಗೋರಸ್ ಥಿಯರಂ ಹಾಕಿದ್ದೇ ನಿಜ ಆಗಿತ್ತಪ್ಪ ಅಂತಂದ್ರೆ ಯಾವ ರೀತಿ ಆಗುತ್ತದು, AC ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಕೊಡ್ತೀವಿ. ಇಲ್ಲಿ AC ಸ್ಕ್ವೇರ್ ಆಲ್ರೆಡಿ 13 ಸ್ಕ್ವೇರ್ ಕೊಟ್ಟಿದ್ದಾನೆ. AB ಸ್ಕ್ವೇರ್ ಅಂತಂದ್ರೆ x ಮೈನಸ್ 7 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ಪ್ಲಸ್ BC ಸ್ಕ್ವೇರ್ ಅಂತಂದ್ರೆ ಕೇವಲ x ಹೋಲ್ ಸ್ಕ್ವೇರ್. ಓಕೆ, ಸೊ ಅನೇಕ ಬಾರಿ ನಾ ಈ ತರ ಸಮ್ಗಳನ್ನು ಮಾಡ್ತಾ ಹೋಗಿದ್ವಿ ಸ್ಕೂಲ್ ಒಳಗಡೆ. ಸೊ ಈ ಸಮ್ಮನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕಪ್ಪ ಅಂತಂತಂದ್ರೆ ಇದನ್ನ ಇಷ್ಟು ಹಿಂಟ್ ಕೊಟ್ಟಿದ್ದೀನಿ. ಸ್ವಲ್ಪ ತಾವು ಪ್ರಯತ್ನ ಮಾಡಿ ಪಡೆದಿದ್ದೇ ನಿಜ ಆಯ್ತಪ್ಪ ಅಂದ್ರೆ ನೀಟಾಗಿ ಮಾರ್ಕ್ಸ್ ಗಳನ್ನ ಗೇನ್ ಮಾಡ್ತೀರಾ. ಸೊ ಆದಷ್ಟು ನಾವು ವಿಡಿಯೋ ಒಳಗೆ ಹೊಸ ಪ್ರಶ್ನೆಗಳ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಅವುಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ಇವೆಲ್ಲ ಆಲ್ರೆಡಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್, ಅದೇನೋ ಒಂದೇ ಕ್ವಶನ್ ಇತ್ತಲ್ಲ ಆ ತರ ಇರ್ಲಿಲ್ಲ. ಸೊ ಅವುಗಳಿಗೆ ಫೋಕಸ್ ಮಾಡೋಣ. ಸೊ ಇಲ್ಲಿವರೆಗೆ ಇದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಯತ್ನ ಮಾಡಿ, ಯಾರು ಪ್ರಯತ್ನ ಮಾಡಿದ್ಮೇಲೆ ಆನ್ಸರ್ ಏನ್ ಬರುತ್ತೆ ಅನ್ನೋದು ಅಂತ ಹೇಳಿ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಒಳಗಡೆ ಏನ್ ಮಾಡ್ರಿ, ಆನ್ಸರ್ ನ ಮೆನ್ಷನ್ ಮಾಡ್ರಿ, ಅಥವಾ ನಮ್ಮ ಗ್ರೂಪ್ ಒಳಗಡೆ ಆದ್ರೂ ಆನ್ಸರ್ ಮೆನ್ಷನ್ ಮಾಡ್ರಿ. ಅದಕ್ಕೂ ಮಿತಿ ಮೀರಿ ಇಲ್ಲ ಸರ್ ನನ್ನ ಕೈಲಿ ಆಗ್ಲಿಲ್ಲ, ನನ್ನ ಕೈಲಿ ಬರ್ತಾ ಇಲ್ಲ ಅಂತಂತಂದ್ರು ಸಹಿತ ನಮ್ಗೇನ್ ಮಾಡ್ರಿಪ್ಪ ಅಂತ ಗ್ರೂಪ್ ಅಲ್ಲಿ ಹೇಳ್ರಿ. ಅದನ್ನ ನೀಟಾಗಿ ಕ್ಲಿಯರ್ ಆಗಿ ಸಾಲ್ವ್ ಮಾಡಿ ಮುಂದೆ ಮತ್ತೆ ತಗೊಂಡ್ ಬಂದು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಈ ಕ್ವಶನ್ ಅನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಪ್ರಶ್ನೆಗೆ ನಾವೇನಾಗೋಣ, ಸೊ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂತು ನೋಡ್ರಿ. ಅಪ್ಪ ಒನ್ನೇ ಟ್ರಿಗ್ನೋಮೆಟ್ರಿ ಕ್ವಶನ್ಗಳು ಬಂದಾಗ ಮಕ್ಕಳು ಸಾಲ್ವ್ ಮಾಡ್ತಾರೋ ಇಲ್ಲ ಒಂದು ಭಯ ಅನಿಸ್ತಿತ್ತು. ಇತ್ತೀಚೆಗೆ ಕ್ವಶನ್ ಬೇರೆ ರಿಲೀಸ್ ಆಗಿಬಿಟ್ಟಿದೆ. ಅದರಲ್ಲಿ ಅವಿರೋ ಒಂದು 9ರಿಂದ 10 ಕ್ವಶನ್ಗಳಿದಾವೆ. ನೀಟಾಗಿ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿ ಅಥವಾ ಪ್ರಾಕ್ಟೀಸೇ ಮಾಡಿಸಿ, ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ ಬೇಡ, ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಮೊದಲು ಈ ಪ್ರಶ್ನೆ ನೋಡಿ ಹೆದರ್ತಾ ಇದ್ರು. ಇವಾಗ ಆಟ ಆಡ್ತಾ ಈ ಕ್ವಶನ್ಗೆ ಆನ್ಸರ್ ಬರೀಬಹುದು. ಯಾವ ರೀತಿ ಬರ್ಕೋಬಹುದು ನೋಡ್ರಿ. ನಮಗೆ ಕೆಲವೊಂದು ಐಡೆಂಟಿಟೀಸ್ಗಳು ಗೊತ್ತಿರ್ಬೇಕು. ಒಂದು ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಗೊತ್ತಿರ್ಬೇಕು, ಟ್ರಿಗ್ನೋಮೆಟ್ರಿಯ ಐಡೆಂಟಿಟೀಸ್ಗಳು ಗೊತ್ತಿರ್ಬೇಕು. ಹಾಗಿದ್ರೆ ಏನ್ ಕೊಟ್ಟಿದ್ದಾನೆ? ಸೊ ಆಮೇಲೆ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಗಳನ್ನ ನಾವು ಪ್ರೂವ್ ಮಾಡ್ತಿರ್ಬೇಕಾದ ನಮ್ಮ ಒಂದು ನಾರ್ಮಲ್ ರೂಲ್ ನಮಗೆ ಹೇಳ್ಕೊಟ್ಟಿರೋದೇನಪ್ಪಾ ಅಂತಂದ್ರೆ, ಸೈನ್ ಕಾಸ್ ಹೊರತಾಗಿ ಬೇರೆ ಯಾವುದೇ ಟ್ರಿಗ್ನೋಮೆಟ್ರಿ ರೇಷಿಯೋ ಇತ್ತಪ್ಪ ಅಂತಂದ್ರೆ ಅದನ್ನ ಆದಷ್ಟು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ, ಸೈನ್ ಮತ್ತು ಕಾಸ್ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಡೆಫಿನೆಟ್ಲಿ ಗೆಟ್ ಆನ್ಸರ್ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಏನಾಗಿದೆ, ಆಲ್ರೆಡಿ ಒಂದು ಸೈನ್ ಟರ್ಮ್ ಇದೆ, ಕಾಸ್ ಟರ್ಮ್ ಇದೆ. ಆದ್ರೆ ಇದನ್ನ ಯಾವ ರೀತಿ ನಾನು ಸ್ಪ್ಲಿಟ್ ಮಾಡ್ತಾ ಆನ್ಸರ್ ನ ತಗೊಂಡ್ಬರ್ತಾ ಹೋಗ್ತೀನಿ. ಸೊ ಇದು LHS ಪಾರ್ಟ್ ವಿಚ್ ಇಸ್ ಈಕ್ವಲ್ ಟು RHS ಪಾರ್ಟ್ ಅಂತಿದೆ. ಸೊ ನಾವು LHS ಇಂದ ಪ್ರಾರಂಭ ಮಾಡೋಣ. LHS ಒಳಗಡೆ ಏನಿದೆ, ಸೊ ಇದನ್ನ ಬರ್ಕೊಳ್ಳಲ್ಲ, ಅಲ್ಲಿನ ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಕೊಳ್ತೀನಿ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಇದೆ. ನೋಡ್ರಿ, ಇವು ಎರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇಲ್ಲ. ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಪ್ಲಸ್ ಇದೆ, ಬಾಲ್ ಈಸಿ ಪ್ಲಸ್ ಅಂತ ಇದ್ದಾಗ. ಸೊ ಹಾಗಿದ್ರೆ ಎ ಪ್ಲಸ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ತಮ್ಮ ಲಕ್ಷ್ಯ ಇದನ್ನ ಎ ಪ್ಲಸ್ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಓಕೆ, ಗೆಸ್ ಮಾಡಿದ್ರಿ, ತಲೆಯಲ್ಲಿ ಬಂದಿದೆ. ಓಕೆ ಸರ್, ಎ ಸ್ಕ್ವೇರ್ ಪ್ಲಸ್ 2AB ಪ್ಲಸ್ ಬಿ ಸ್ಕ್ವೇರ್ ಆಗಿತ್ತಪ್ಪ ಅಂದ್ರೆ ಅದನ್ನೇ ನೀಟಾಗಿ ಬರ್ಕೊಳ್ಳೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದ್ರಲ್ಲಿ ಎ ಸ್ಕ್ವೇರ್ ಬರ್ಕೊಳ್ಳೋ ಬದಲಿಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸೆಕ್ ಎ ಬರ್ಕೊಂಡ್ವಿ. ಸೊ ಇದ್ರದ್ದು ನೀಟಾಗಿ ನಾವೇನ್ ಮಾಡ್ಕೊಂಡ್ವಿಪ್ಪ ಅಂತಂದ್ರೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮುಂದೆ ಏನಿದೆ, ಪ್ಲಸ್ ಇದೆ, ಹಾಕೊಳ್ಳೋಣ. ಇವಾಗ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ನ ಏನ್ ಮಾಡ್ಕೊಳ್ಳೋಣಪ್ಪ ಅಂತ ಹೋಲ್ ಸ್ಕ್ವೇರ್ ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಅದಕ್ಕೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಏನಾಗತ್ತ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸಿಕೆಂಟ್ ಎ ಬರ್ಕೊಂಡ್ವಾ. ಸೊ ನೋಡ್ರಿ ಎಷ್ಟು ಈಸಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಫಾಲೋ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇವಾಗ ಟ್ರಿಗ್ನೋಮೆಟ್ರಿಯ ಐಡೆಂಟಿಟೀಸ್ ಗಳನ್ನ ಸ್ವಲ್ಪ ನಾನು ಇಲ್ಲಿ ಏನ್ ಮಾಡ್ಕೊಂತೀನಿ, ಅದನ್ನ ಮತ್ತೊಂದು ಸ್ಟೆಪ್ ಆಗಿ ಬರ್ಕೊಳ್ಳಲ್ಲ. ಸೊ ಇಲ್ಲೇ ನಾನು ನಿಮಗೆ ತಿಳಿಸಿ ಮುಂದ್ಗಡೆ ಹೋಗ್ತೀನಿ. ನಮಗೊಂದು ಐಡೆಂಟಿಟಿ ಗೊತ್ತಿದೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ನ ಬೆಲೆ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈ ಕಡೆ ಬರೀತೀವಿ ನೋಡ್ರಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ will gives you 1 here. ಇನ್ನೊಂದಿದೆ ಏನಪ್ಪಾ ಅಂದ್ರ 1 plus cot square a, 1 plus cot square a ಏನಾಗುತ್ತೆ, will gives you cosec square a. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ 1 plus tan square a will gives you ಏನಪ್ಪಾ ಅಂತಂದ್ರ secant square a ಆಗಿರುತ್ತೆ. ಹೌದಲ್ವೋ? ಸೊ 1 ಸೆಕೆಂಡ್ ವಿದ್ಯಾರ್ಥಿಗಳೇ, 1 plus cot square. ಓಕೆ, ಕರೆಕ್ಟ್ ಆಗಿದೆ. ಸೊ ಈ 3 ಐಡೆಂಟಿಟಿಗಳು ಟ್ರಿಗ್ನೋಮೆಟ್ರಿ ಐಡೆಂಟಿಟಿಗಳು ಅಂತ ಹೇಳಿ ಕರಿತೀವಿ. ಸೊ ಇವುಗಳು ನಮ್ಗೆ ಗೊತ್ತಾಗಿರ್ಬೇಕು. ಸೊ ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಅಂತ ನಾ ಏನ್ ಬರ್ಕೊಂತೀನಿ, ಪ್ಲಸ್ 1 plus cot square a ಅಂತ ಹೇಳಿ ಬರ್ಕೊಂತೀನಿ. ಸೊ ಅಜಬಾಗಕ್ಕೆ ಹೋಗ್ಬೇಡ್ರಿ. ಸೊ ಕೊಸೆಕ್ ಸ್ಕ್ವೇರ್ ಎ ಅಂತಂದ್ರೆ 1 plus cot square a ಎಲ್ಲಿ ಐಡೆಂಟಿಟಿ ಪ್ರಕಾರ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ,
ಟು ಸೈನ್ ಎ ಹೇಗಿದೆ ಹಾಗೆ ಬರ್ತೀನಿ. ಕೊಸೆಕ್ ನ ಏನ್ ಮಾಡ್ಕೊಂತೀನಿ 1/sin a ಬರ್ಕೊಂತೀನಿ. ಸೊ ಇದು ನಿಮ್ಗೆ ಗೊತ್ತಿದೆ sin a ವಿಚ್ ಇಸ್ ಈಕ್ವಲ್ ಟು 1/cosec a ಇಸ್ ಈಕ್ವಲ್ ಟು 1/sin a ಅಂತ ಹೇಳಿ. ಮತ್ ಪ್ಲಸ್ ಕಾಸ್ ಸ್ಕ್ವೇರ್ ಏನ ಆಲ್ರೆಡಿ 1 ಅಂತ ಬರ್ಕೊಂಡ್ವಿ. ಸೆಕೆಂಡ್ ಸ್ಕ್ವೇರ್ ಏನ ಹೇಗೆ ಬರ್ಕೋಬಹುದು 1 + tan ಸ್ಕ್ವೇರ್ a ಅಂತ ಹೇಳಿ ಬರ್ಕೋಬಹುದು. ಪ್ಲಸ್ 2 cos a ಸೆಕೆಂಡ್ ಏನ ಬರ್ಕೋಬಹುದು 1/cos a ಅಂತ ಹೇಳಿ ಬರ್ಕೋಬಹುದು. ಈ ಕಡೆ cos a, ಈ ಕಡೆ cos a, ಈ ಕಡೆ sin a, ಆ ಕಡೆ sin a ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಇವಾಗ ನೀಟಾಗಿ ನೋಡ್ರಿ. ಒಂದು ಸ್ಟೆಪ್, ಎರಡು ಸ್ಟೆಪ್, ಮೂರನೇ ಸ್ಟೆಪ್ ಅಲ್ಲಿ 95% ಆನ್ಸರ್ ಬಂತು. 1 + 1 ಇವುಗಳನ್ನು ಮೊದಲು ಆಡ್ ಮಾಡ್ಕೊಂಡ್ಬಿಡೋಣ ನೋಡ್ರಿ. 1 + ಇನ್ನೊಂದು ನೀಟಾಗಿ ಬರ್ಕೊಂಡು ಆಡ್ ಮಾಡ್ಕೊಳ್ಳೋಣ. 1 + 1 + cot ಸ್ಕ್ವೇರ್ a. ಇಲ್ಲಿ ಏನು ಉಳಿತು ಕೇವಲ 2 ಉಳಿತು. ಸೊ ನೆಕ್ಸ್ಟ್ ಪ್ಲಸ್ 1 + tan ಸ್ಕ್ವೇರ್ a ಪ್ಲಸ್ 2 ನೋಡ್ರಿ ಇಷ್ಟು ನೀಟಾಗಿ ಉಳಿತು. ಇವುಗಳನ್ನ ಕೂಡಿಸ್ತಾವ 1 + 1 2, 2ಕ್ಕೆ 2 ಕೂಡಿಸಿದ್ರೆ 4, 4ಕ್ಕೆ 2 ಕೂಡಿಸಿದ್ರೆ 5, 5ಕ್ಕೆ 2 ಕೂಡಿಸಿದ್ರೆ 7 ಪ್ಲಸ್ ಕಾಟ್ ಸ್ಕ್ವೇರ್ a ಪ್ಲಸ್ ಟ್ಯಾನ್ ಸ್ಕ್ವೇರ್ a. ಸೊ ಈ ಒಂದು ಸಮ್ ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಈಸಿ ಆಗೈತಿ. ಸೊ ಇದೇ ತರ ಇನ್ನೊಂದು 3-4 ಸಮ್ಗಳು ಅದಾವು. ಸೊ ಅವು ಇರೋ 9 ಸಮ್ಗಳು ಯಾರಿಗೆ ಗೊತ್ತಾಗಕತ್ತಿಲ್ಲ 9 ಸಮ್ಗಳು 1 ಬಿಟ್ಟು 2 ಬಿಟ್ಟು 2 ಬಿಟ್ಟು 3 ಬಿಟ್ಟು 3 ಬಿಟ್ಟು 4 ಬಿಟ್ಟು ಅಂತ ಒಂದ್ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು, ತಿಳ್ಕೊಳ್ಳೇಬೇಕಂತ ಹೋಗ್ಬಿಟ್ರಪ್ಪ ಅಂತಂದ್ರೆ ಕೆಲವೊಂದು ತಿಳ್ಕೊಂಡು ಕಲಿಯುಗಳು ಇರ್ತಾವ, ಕೆಲವೊಂದು ಪ್ರಾಕ್ಟೀಸ್ ಮಾಡಿದಾಗ ತಿಳಿತಾ ಇರ್ತಾವ. ಸೊ ನಿಮಗೆ ತಿಳ್ಕೊಳಕ್ ಆಗಕತ್ತಿಲ್ಲಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಮೊದಲು. ಸೊ ಪ್ರಾಕ್ಟೀಸ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಏನಾಗೋಣ ಮೂವ್ ಆನ್ ಆಗೋಣ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಏನಿದು? ಸೊ ಈ ಕ್ವಶನ್ ಏನಿದಪ್ಪ ಅಂತಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಬಂದಿರುವಂತ ಒಂದು ಕ್ವಶನ್ ಆಗಿದೆ. ಎರಡು ಕ್ವಶನ್ ಗಳನ್ನ ನಾವು ಆಲ್ರೆಡಿ ಎಕ್ಸರ್ಸೈಸ್ ಸಮ್ ಒಳಗಡೆ ಸಾಲ್ವ್ ಮಾಡಿದ್ವಿ. ಸೊ ಯಾವ ರೀತಿ ಸಾಲ್ವ್ ಮಾಡಿದೀವಿಪ್ಪ ಅಂತಂದ್ರೆ ನೋಡೋಣ ಒಂದೊಂದಾಗಿ. ಸೊ ಒಂದನೇ ಕ್ವಶನ್ ಇದೆ 28ರಲ್ಲಿ, ಎರಡಿದೆ, ಎರಡರಲ್ಲಿ ಯಾವ್ದಾದ್ರು ಒಂದ್ ಮಾಡ್ಕೋಬಹುದು, ಎರಡು ಸಾಲ್ವ್ ಮಾಡೋಣ ನಾವಿಲ್ಲಿ. ಫೈಂಡ್ ಅ ರಿಲೇಷನ್ ಬಿಟ್ವೀನ್ x and y such that the point p of x, y is equidistant from the points a 7, 1 and b 3, 5. Also find the coordinates of the point P if a, p and r collinear ಅಂತ ಹೇಳ್ಕೊಟ್ಟಿದ್ದಾರೆ. ಅಂತಾರೆ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ನಾವು ಈ ತರ ಗ್ರಾಫ್ ಹಾಕೊಂಡಿರ್ತೀವಿ. ಸೊ ಏನ್ ಹಾಕೊಂಡಿರ್ತೀವಿ ಎಕ್ಸ್, ಇದನ್ನ ಎಕ್ಸ್ ಮತ್ತೆ ಎಕ್ಸ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡೋಣ, y ಮತ್ತು y ಡ್ಯಾಶ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಗ್ರಾಫ್ ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಎರಡು ಪಾಸಿಟಿವ್ ಅಲ್ಲಿ ಇದಾವೇನಪ್ಪ. ಸೊ ಹಾಗಿದ್ರೆ ಎಲ್ಲೋ ಒಂದ್ ಕಡೆ ಏನಿದಪ್ಪ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಓಕೆ ಇಲ್ಲೊಂದೆಲ್ಲೋ ಒಂದು ಪಾಯಿಂಟ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಸೊ ಓಕೆ ಈ ಎರಡು ಪಾಯಿಂಟ್ ಗಳನ್ನ ಸೇರಿಸಿದಾಗ ಇದ್ರ ಮಧ್ಯೆ ಇನ್ನೊಂದ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಲೈನ್ ಹಾದು ಹೋಗ್ತಾ ಇದೆ. ಹಾಗಿದ್ರೆ ಈ ಲೈನ್ ಹಾದು ಹೋಗ್ಬೇಕಪ್ಪ ಅಂತಂತಂದ್ರೆ ಯಾವಾಗ ಸಾಧ್ಯ? ಅಲ್ಲಿ ನಮಗೇನು ಸಿಗ್ಬೇಕಾಗಿರುತ್ತಪ್ಪ ಅಂದ್ರೆ ಎರಡು ವೇರಿಯೇಬಲ್ಸ್ ಗಳು ಲೀನಿಯರ್ ಇಕ್ವೇಶನ್ ಇರ್ಬೇಕಾಗತ್ತೆ. ಯಾವ್ದಾದ್ರು ಒಂದು ಲೀನಿಯರ್ ಇಕ್ವೇಶನ್ ಸಿಗ್ಬೇಕಾಗಿದೆ. ಎಂತ ಲೀನಿಯರ್ ಇಕ್ವೇಶನ್? ದಟ್ ಲೀನಿಯರ್ ಇಕ್ವೇಶನ್ ಹ್ಯಾವ್ 2 ವೇರಿಯೇಬಲ್ಸ್. ಹಾಗಿತ್ತಂದ್ರೆ ಎರಡು ವೇರಿಯೇಬಲ್ಸ್ ಗಳು ಯಾವು ಎಕ್ಸ್ ಮತ್ತು ವೈ. ಹಾಗಿತ್ತಪ್ಪ ಅಂತಂದ್ರೆ ಲೈನ್ ಆಗ್ಬೇಕಂದ್ರೆ ಒಂದು ಎಕ್ಸ್ಪ್ರೆಷನ್ ಕ್ರಿಯೇಟ್ ಆಗಿರ್ಬೇಕ. ಹಾಗಿದ್ರೆ ಎಕ್ಸ್ ಮತ್ತು ವೈ ನಡುವೆ ಯಾವ ಒಂದು ರಿಲೇಷನ್ ಇದೆ ಅಂತಂದ್ರೆ ರಿಲೇಷನ್ ಅಂತಂದ್ರೆ ಏನಪ್ಪಾ ಅಂತಂತಂದ್ರೆ ಇಲ್ಲೇ ಎಕ್ಸ್ ಮತ್ತು ವೈ ಗಳ ನಡುವೆ ಒಂದು ಎಂತ ಇಕ್ವೇಶನ್ ಫಾರ್ಮ್ ಆಗುತ್ತಾ ಅನ್ನೋದಂತೆ ಒಂದೇ ಫೈಂಡ್ ಮಾಡ್ಬೇಕು. ಸೊ ಅದಾದ್ಮೇಲೆ ಆ ಒಂದು ಲೈನ್ ಏನಾಗೈತಿಪ್ಪ ಅಂತಂತಂದ್ರೆ ಎ ಅನ್ನುವ ಮತ್ತು ಬಿ ಅನ್ನುವ ಲೈನಿನ ಮಧ್ಯೆ ಹಾದೋಗಿ ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗಿದೆ. ಇದು ಪಿ ಅನ್ನುವ ಪಾಯಿಂಟ್ ಎಗೂ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿದೆ, ಬಿಗೂ ಅಷ್ಟೇ ಡಿಸ್ಟೆನ್ಸ್ ಇದೆ. ಅಂದ್ರೆ ಪಿ ಇಟ್ ಮೀನ್ಸ್ ಮಿಡ್ ಪಾಯಿಂಟ್ ಆಗಿದೆ. ಹಾಗಿದ್ರೆ ಆ ಪಿ ಏನ್ ಫೈಂಡ್ ಮಾಡ್ಬೇಕಪ್ಪ ಅಂತಂದ್ರೆ ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಮಾಡ್ಬೇಕು. ಮತ್ತೆ ರಿಲೇಷನ್ ಅಂತಂದ್ರೆ ಎಕ್ಸ್ ಮತ್ತು ವೈ ಸೇರಿ ಒಂದು ಇಕ್ವೇಶನ್ ನ ಫಾರ್ಮ್ ಮಾಡ್ಬೇಕು. ಆಮೇಲೆ ಪಿ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡ್ಬೇಕು. ಪಿ ಮಿಡ್ ಪಾಯಿಂಟ್ ಆಗಿದೆ, ಅದರ ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಮಾಡ್ಬೇಕು. ಸೊ ಯಾವ ರೀತಿ ಮಾಡ್ತಾ ಹೋಗ್ತೀವಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ, ಬಹಳ ಈಸಿ ಆಗಿರುತ್ತೆ. ಸೊ ಹಾಗಿತ್ತಂತಂದ್ರೆ ಅವರೇ ಹೇಳ್ದಂಗೆ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಇಲ್ಲಿ ಎ ಮತ್ತ ಏನದ ಪಾಯಿಂಟ್ ಬಿ ಅಂತೇಳಿ ಎರಡು ಪಾಯಿಂಟ್ ಗಳದಾವ. ಅವುಗಳ ಮಧ್ಯೆ ಏನಾಗೈತಿ ಪಿ ಇಕ್ವಿ ಡಿಸ್ಟೆನ್ಸ್ ಒಳಗೈತಿ. ಎ ಪಿ ಮತ್ತು ಬಿ ಪಿ ಅಂತ ತಗೊಂತೀನಿ. ಇಲ್ಲಿ ಎ ನ ಕೋಆರ್ಡಿನೇಟ್ಸ್ ಗಳು ಯಾವ್ದಪ್ಪ ಅಂತಂದ್ರೆ 7, 1. ಪಿ ನ ಕೋಆರ್ಡಿನೇಟ್ಸ್ ಗಳು ನನಗೆ ಗೊತ್ತಿಲ್ಲ, ಎಕ್ಸ್, ವೈ ಹೇಗಿದೆ ಹಾಗೆ ಇರಲಿ. ಇಲ್ಲಿ ಬಿ ನ ಕೋಆರ್ಡಿನೇಟ್ಸ್ ಗಳು ಏನು 3, 5. ಇಲ್ಲಿ ಪಿ ನ ಕೋಆರ್ಡಿನೇಟ್ಸ್ ಗಳು ಏನಾಗಿರ್ಲಿ ಎಕ್ಸ್, ವೈ. ಇವೆರಡನ್ನ ಹೆಂಗ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ತಗೊಳ್ಳೋಣ. ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿ ಮಾಡ್ಕೊಳ್ಳೋಣ. ಇವೆರಡು ಸೇಮ್ ಡಿಸ್ಟೆನ್ಸ್ ಒಳಗದಾವ. ಸೊ ಅದಕ್ಕಾಗಿ ನಾ ಏನಂತ ಬರ್ಕೋಬಹುದಪ್ಪ ಅಂದ್ರೆ ಎ ಪಿ ವಿಚ್ ಇಸ್ ಈಕ್ವಲ್ ಟು ಬಿ ಪಿ ಅಂತೇಳಿ ಬರ್ಕೋಬಹುದು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಂದಂಗ ನಿಮ್ಗೆ ಲಕ್ಷ್ಯ ಆಗ್ಬಿಡ್ಬೇಕು. ಸ್ಕ್ವೇರ್ ರೂಟ್ ಆಫ್ x1 y1 x2 y2. ಸೊ ಅದೇ ರೀತಿ ಇಲ್ಲಿ x1 y1 x2
y2 ಅಂತೇಳಿ ಕನ್ಸಿಡರ್ ಮಾಡಿರ್ತೀವಿ. ಹಾಗಿದ್ರೆ ಇಲ್ಲಿ x2 ಅಂತಂದ್ರೆ x2 ಮೈನಸ್ x1. ಸೊ ಫಾರ್ಮುಲಾ ಏನು ಲಕ್ಷ್ಯ ಐತಿಲ್ಲ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಅಗೇನ್ ಈ ಕಡೆನು ಏನಪ್ಪಾ ಅಂತಂದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಾದ್ಮೇಲೆ ಈ ಕಡೆ ಇರುವ ರೂಟ್ ಏನಾಗತ್ತ, ಕ್ಯಾನ್ಸಲ್ ಆಗತ್ತ. ಸೊ ಹಾಗಿದ್ರೆ ಇಲ್ಲಿ x2 ಅಂತಂದ್ರೆ ಏನು, x2 ಅಂತಂದ್ರೆ ಏನಂತ ಬರ್ಕೊಂಡ್ವಿ, ಎ ಪಿ ಪ್ರಕಾರ x2 ಅಂತಂದ್ರೆ x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ ಏನಿಲ್ಲ y ಮೈನಸ್ 1 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು x2 ಅಂತಂದ್ರೆ x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ y ಮೈನಸ್ 5 ಹೋಲ್ ಸ್ಕ್ವೇರ್. ಸೊ ಇದನ್ನ ನೀವು ನೀಟಾಗಿ ಕ್ಲೀನ್ ಆಗಿ, ಸೊ ಯಾವ ಐಡೆಂಟಿಟಿ ಯೂಸ್ ಮಾಡ್ಬೇಕಿಲ್ಲ, ಟ್ರಿಗ್ನೋಮೆಟ್ರಿ ಅಂತ ಅನ್ನೋದಿಲ್ಲ. ಸೊ ನಾವು ಅದೇ ಪದೇ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಕಲ್ತು ಬಂದಿದ್ವಿ, a ಪ್ಲಸ್ ಬಿ, ಎ ಮೈನಸ್ ಐಡೆಂಟಿಟಿಗಳನ್ನ ಯೂಸ್ ಮಾಡಿ LHS ಅಂತ RHS ಕಳಿಸಿ ಆದ್ಮೇಲೆ ನಿಮ್ಗೆ ಫೈನಲ್ ಆಗಿ ಒಂದೇನು ಸಿಗುತ್ತೆಪ್ಪ ಅಂತಂದ್ರೆ ಇಕ್ವೇಶನ್ ಸಿಗುತ್ತೆ, ಅದುವೇ x ಮೈನಸ್ y ವಿಚ್ ಈಸ್ ಈಕ್ವಲ್ ಟು 2 ಅಂತ ಹೇಳಿ. ಸೊ ಈ ಒಂದೇನು ಸಿಗುತ್ತೆಪ್ಪ ಅಂತಂದ್ರೆ ರಿಲೇಷನ್ ತಮಗೆ ಸಿಗುತ್ತೆ. ಸೊ ನಾ ಇಲ್ಲಿ ಯಾಕೆ ಸಂಬಂಧ ಮಾಡಿಲ್ಲಪ್ಪ ಅಂತಂದ್ರೆ ಇವುಗಳನ್ನ ನಾವು ಮಾಡಿದೀವಿ. ಸೊ ಇವುಗಳನ್ನು ಮಾಡಿದ್ದನ್ನ ನಾನು ಮತ್ತೆ ಮಾಡ್ತಾ ಹೋದಾಗ ಏನಾಗುತ್ತೆ, ಟೈಮು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಕಡಿಮೆ ಟೈಮ್ ಒಳಗಡೆ ಏನ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗೋಣ. ಸೊ ಆನ್ಸರ್ ನಂತರ ಬರ್ದಿದ್ದೀನಿ. ಸೊ ಇದು ಜಸ್ಟ್ ಏನ್ ಫೈಂಡ್ ಮಾಡಿದ್ವಿ, ನಾವು ರಿಲೇಷನ್ ಫೈಂಡ್ ಮಾಡಿದ್ವಿ. ಇವಾಗ ಪಿ ಮಿಡ್ ಪಾಯಿಂಟ್ ಆಗಿದೆ. ಹಾಗಿದ್ರೆ ಆ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಗಳನ್ನ ಹೆಂಗ್ ಫೈಂಡ್ ಮಾಡ್ಬೋದು, ನಾವು ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಗಳನ್ನ ಹೆಂಗ್ ಫೈಂಡ್ ಮಾಡ್ಬೋದು. ಸೊ ನಮಗೊಂದು ಈಸಿ ಫಾರ್ಮುಲಾ ಗೊತ್ತಿದೆ. ಯಾವ ತರ ಈಸಿ ಫಾರ್ಮುಲಾ ಗೊತ್ತಿದೆ ಲಕ್ಷ್ಯ ಇದೆನಾ. ಸೊ ಎ ಮತ್ತ ಬಿದ್ ಅದೇನಾಗಿದೆ, ನಡುವೆ ಪಾಯಿಂಟ್ ಆಗಿದೆ. ಹಾಗಿದ್ರೆ ಒಂದು ಫಾರ್ಮುಲಾ ಇದೆ, ಪಿ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಂಡಾಗ x1 ಪ್ಲಸ್ x2 ಡಿವೈಡೆಡ್ ಬೈ 2 ಕಾಮ y1 ಪ್ಲಸ್ y2 ಡಿವೈಡೆಡ್ ಬೈ 2. ಸರ್ ಇಲ್ಲಿ x1 ಯಾವುದು, x2 ಯಾವುದು, ಎದು ಕೋಆರ್ಡಿನೇಟ್ಸ್ಗಳು 7,1, ಇನ್ನೊಂದು ಬಿ ದ ಕೋಆರ್ಡಿನೇಟ್ಸ್ಗಳು 3,5. ಹಾಗಿದ್ರೆ ಇದನ್ನೇ ಏನಾಗುತ್ತೆ x1, ಇದನ್ನೇ ಏನಾಗುತ್ತೆ y1, ಇದೇನಾಗುತ್ತೆ x2, ಇದೇನಾಗುತ್ತೆ y2. ಇವುಗಳನ್ನ ನೀಟಾಗಿ ನೀವು ಸಾಲ್ವ್ ಹಾಕೊಂಡು ಮಾಡಿದ್ದೇ ನಿಜ ಆಯ್ತಪ್ಪ ಅಂತಂದ್ರೆ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಹೇಳ್ಕೊಡೋಣ. x1 ಅಂತಂದ್ರೆ ಏನು, 7 ಪ್ಲಸ್ 3 ಬೈ 2, ಕೇವಲ x ಮತ್ತು x, ಈ ಕಡೆ ಇರುವ x1 ಈ ಕಡೆ ಇರುವ x2 ಅವೆರಡನ್ನು ಸೇರಿಸೋಣ. ಕಾಮ y1 ಅಂತಂದ್ರೆ ಏನಿದೆ, 1 ಪ್ಲಸ್ 5 ಡಿವೈಡೆಡ್ ಬೈ 2. ನೀಟಾಗಿ ಹಾಕೊಂಡು ಸಾಲ್ವ್ ಮಾಡಿದ್ದೆ ನಿಜ ಆಗಿತ್ತಪ್ಪ ಅಂದ್ರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 5,3 ಬರುತ್ತೆ. ಇದು ಈಸಿ ಆಗಿರುವ ಒಂದು ಸಮ್ ಅಂತ ಹೇಳಿ ಅನ್ಕೊಳ್ಳೋಣ. ಆದ್ರೆ ಅವಾಗಲೇ ಕ್ವಶನ್ ಗೆ ಕಂಪೇರ್ ಮಾಡಿದ್ರೆ ಇದೊಂದೇನು ಎರಡು ಸ್ಟೆಪ್, ಅಂದ್ರೆ ಎರಡೆರಡು ಫೈಂಡ್ ಮಾಡ್ಬೇಕು. ಒಂದು ರಿಲೇಷನ್ ಫೈಂಡ್ ಮಾಡ್ಬೇಕು, ಆಮೇಲೆ ಪಿ ದ ಕೋಆರ್ಡಿನೇಟ್ಗಳು ಫೈಂಡ್ ಮಾಡ್ಬೇಕಾಗಿರುತ್ತೆ. ಸೊ ಓಕೆ, ಐ ಹೋಪ್ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಮಾಡ್ತೀರಾ, ಡೆಫಿನೆಟ್ಲಿ ತಮಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕ್ವಶನ್ ಗೆ ನಾವೆಲ್ಲರೂ ಏನಾಗೋಣಪ್ಪ ಅಂತಂದ್ರೆ ಮೂವ್ ಆನ್ ಆಗೋಣ. ಸೊ ನೆಕ್ಸ್ಟ್ ಕ್ವಶನ್ ಅದು ಏನಪ್ಪಾ ಅಂತಂದ್ರೆ, ಇಫ್ ದ ಪಾಯಿಂಟ್ ಎ 4,5 ಅಂಡ್ ಬಿ 7,y, c 4,3 and d x,2 are the vertices of parallelogram, then find the values of x and y. ಸೊ ಇಲ್ಲೇನ್ ಹೇಳಿದಾರ, ಪ್ಯಾರಲಲ್. ಇದು ಬಹಳ ಇಷ್ಟ ನನಗೆ, ಯಾಕಂತಪ್ಪ ಅಂದ್ರೆ ನಾನು ಕಲಿತಿರ್ಬೇಕಾದ್ರೆ ಒಂದು ಪ್ಯಾರಲೋಗ್ರಾಮ್ ಅಂತಂದಾಗ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಇವಾಗ ಪ್ರತಿ ವಾರನ ಇದನ್ನ ಕಾನ್ಸೆಪ್ಟ್ ಹೇಳ್ಕೊಡ್ತಿರ್ಬೇಕಾದ್ರೆ ಈ ಪ್ಯಾರಲೋಗ್ರಾಮ್ ಮಾತ್ರ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಬಂದಾಗ ಬಹಳ ಒಂಥರ ವೆರೈಟಿ, ಒಂಥರ ಎಷ್ಟು ಮಜವಾಗಿ ತಿಳ್ಕೊಬಹುದು. ಅದಕ್ಕಾಗಿ ಆ ಪ್ಯಾರಲೋಗ್ರಾಮ್ ಅಂತ ಹೇಳಿಕ್ಕೆ ಮಕ್ಕಳಿಗೆ ಹೇಳ್ಕೊಡ ಅಂದಿಷ್ಟ. ಸೊ ಅದಕ್ಕಾಗಿ ಆ ಟೋನ್ ನಾನು ಯೂಸ್ ಮಾಡಿದ್ದೀನಿ. ಸೊ ಇರ್ಲಿ, ಓಕೆ. ಸೊ ಇಲ್ಲಿ ಆ ಪ್ಯಾರಲೋಗ್ರಾಮ್ ಅಪ್ಪ ಅಂತಂತಂದ್ರೆ ಅದ್ರದ್ದೇನು ಕೊಟ್ಟಿದ್ದಾರೆ, 4 ವರ್ಟಿಸೈಸಸ್ ಗಳನ್ನ ಕೊಟ್ಟಿದ್ದಾರೆ. 4 ವರ್ಟಿಸೈಸ್ ಎ, ಬಿ, ಸಿ, ಡಿ ಅಂತೇಳಿ. ಇಲ್ಲಿ ಎ ಅಂತಂದ್ರೆ ಏನಾಗುತ್ತೆ 4,5, ಬಿ ಅಂತಂದ್ರೆ ಏನು 7,y, ಸಿ ಅಂತಂದ್ರೆ ಏನು 4,3, ಡಿ ಅಂತಂದ್ರೆ ಏನು x,2 ಆಗಿದೆ. ಹಾಗಿತ್ತಪ್ಪ ಅಂತಂದ್ರೆ ಇದರಿಂದ ನಾವು ಇಲ್ಲಿರೋ y, ಇಲ್ಲಿರೋ x ಗೆ ಅಲ್ಲಿರುವ ಆ ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಮಾಡಬೇಕು. ಬಹಳ ಈಸಿ ಆಗಿದೆ. ಸೊ ಆಮೇಲೆ ಇದು ABCD ಹಿಂಗೆ ಯಾಕೆ ಕೊಟ್ರಿ, ಉಲ್ಟಾ ಕೊಡ್ಬೇಕಾಗಿತ್ತಲ್ಲ. ಓಕೆ, ನೀವು ಕ್ಲಾಕ್ ವೈಸ್ ಆದ್ರೂ ಕೊಡಿದ್ರಿ ಅಥವಾ ಆಂಟಿ ಕ್ಲಾಕ್ ವೈಸ್ ಆದ್ರೂ ಕೊಡ್ರಿ. ಆದ್ರೆ ಎ ಅಲ್ಲೇ ಅದರ ಈಚೆ ಕಡೆ ಅಪೋಸಿಟ್ ಬಿ ಹಾಕೋದು, ಎಲ್ಲಿ ಬೇಕಾದ್ರೆ ಹಾಕ್ಬೋದು, ಒಂದು ಪ್ಯಾಟರ್ನ್ ಫಾಲೋ ಆಗಿರ್ಬೇಕಾಗಿರುತ್ತೆ. ಈ ತರ ಇದೆ. ಸೊ ಸಿಂಪಲ್ ಆಗಿ ಪ್ಯಾರಲೋಗ್ರಾಮ್ ಅಂತ ನಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗಿತ್ತಪ್ಪ ಅಂತಂದ್ರೆ ಅವುಗಳ ಡಯಾಗ್ನಲ್ಗಳು ಒಂದಕ್ಕೊಂದು ಏನು ಮಾಡ್ತಾವಪ್ಪ ಅಂದ್ರೆ ಬೈಸೆಕ್ಟ್ ಮಾಡ್ತಾವ. ಸೊ ಬೈಸೆಕ್ಟ್ ಮಾಡಿದಾಗ ಇದು ಕಾಮನ್ ಪಾಯಿಂಟ್ ನನಗೆ ಸಿಗುತ್ತೆ. ಹಾಗೆಯೇ ಎಸಿಯ ಮಿಡ್ ಪಾಯಿಂಟ್ ಏನಾಗಿದೆಪ್ಪ ಅಂತಂದ್ರೆ ಎಸಿಯ ಮಿಡ್ ಪಾಯಿಂಟ್ ಏನಾಗಿದೆ, ಪಿ ಆಗಿದೆ. ಎಸಿ ಮಿಡ್ ಪಾಯಿಂಟ್ ಪಿ. ಅದೇ ರೀತಿ ಬಿಡಿಗೂ ಸಹಿತ ಮಿಡ್ ಪಾಯಿಂಟ್
ಸೇಮ್ ಆಗಿದೆ. ಸೊ ಯಾವುದು? ಅದುವೇ ಪಿ. ಎ ಸಿ ಯ ಮಿಡ್ ಪಾಯಿಂಟ್ ಸಹಿತ ಪಿ, ಬಿ ಡಿ ಯ ಮಿಡ್ ಪಾಯಿಂಟ್ ಸಹಿತ ಪಿ. ಹಾಗಿದ್ರೆ ನಾವು ಎ ಸಿ ಯ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡಿದಾಗ ಎ ಸಿ ಯ ಮಿಡ್ ಪಾಯಿಂಟ್ ಆಮೇಲೆ ಬಿ ಡಿ ಯ ಮಿಡ್ ಪಾಯಿಂಟ್ ಎರಡು ಏನಾಗಿರ್ಬೇಕು? ಸೇಮ್ ಉತ್ತರ ಬಂದಿರಬೇಕು. ಸೊ ಕೆಲವೊಮ್ಮೆ ಅವಾಗ್ಲೇ ಬರ್ಕೊಂಡಿರೋ ಹಾಗೆ ಇಲ್ಲಿ ಎ ಸಿ ಮತ್ತು ಬಿ ಡಿ ನ ಬರ್ಕೊಂಡು ನಾವೇನ್ ಮಾಡ್ಕೊಳಕತ್ತಿಲ್ಲಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಳತ್ತ. ಸ್ವಲ್ಪ ಕ್ಲಿಯರ್ ಆಗಿರ್ಲಿ. ಎ ಸಿಗೂ ಮಿಡ್ ಪಾಯಿಂಟ್ ಪಿನೇ ಆಗಿದೆ, ಬಿ ಡಿಗೂ ಮಿಡ್ ಪಾಯಿಂಟ್ ಪಿನೇ ಆಗಿದೆ. ಎ ಸಿ ಯ ಪ್ರಕಾರ ಹೋದಾಗೂ ಅದೇ ಕೋಆರ್ಡಿನೇಟ್ಸ್ ಗಳು ಸಿಗ್ಬೇಕು, ಅಂದ್ರೆ ಪಿ ಅನ್ನೋ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಗಳು ಸಿಗ್ಬೇಕು. ಬಿ ಡಿ ಯ ಪ್ರಕಾರ ಹೋದಾಗೂ ಸಹಿತ ಪಿ ಅನ್ನೋ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಗಳು ಅವೇ ಸಿಗ್ಬೇಕಂದಾಗ ಸೊ ಹಾಗಿದ್ರೆ ಎ ಸಿ ಯ ಪ್ರಕಾರ ಅದೊಂದು ಏನಾಗಿದೆ? ಬೈಸೆಕ್ಟ್ ಅಂತಂದ್ರೆ ಮಿಡ್ ಪಾಯಿಂಟ್ ಅಂತ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಏನು ಕೋಆರ್ಡಿನೇಟ್ಸ್ ಗಳು ತಮಗೆ ಗೊತ್ತಿರ್ಬೇಕು. ಏನು ಕೋಆರ್ಡಿನೇಟ್ಸ್ ಗಳು ಯಾವುದು? 4,5. ಸಿ ನ ಕೋಆರ್ಡಿನೇಟ್ಸ್ ಗಳು ಯಾವುದು? 4,3. ಇಲ್ಲಿ ಬಿ ನ ಕೋಆರ್ಡಿನೇಟ್ಸ್ ಗಳು ಯಾವಪ್ಪ ಅಂತಂದ್ರೆ 7,1. ಇಲ್ಲಿ ಡಿ ನ ಕೋಆರ್ಡಿನೇಟ್ಸ್ ಗಳು ಯಾವಪ್ಪ ಅಂದ್ರೆ x,2. ಓಕೆ, ಇಲ್ಲಿ 4,5 ಅಂತಂದ್ರೆ ಏನಪ್ಪ? 4,5 ಇದಕ್ಕೆ ಏನಂತ ಕರಿತೀವಿ? x1 y1 x2 y2. ಸೊ ಅದೇ ರೀತಿ ಇಲ್ಲೇನು x1 y1 x2 y2 ಅಂತೇಳಿ. ಸೊ x1 ಮತ್ತು y1 ಅನ್ನ ಕೂಡ್ಸೋಣ. ಇಲ್ಲಿ ಮಿಡ್ ಪಾಯಿಂಟ್ ಆಗಿದೆ, ಪಿ ಮಿಡ್ ಪಾಯಿಂಟ್ ಆಗಿದೆ. ಸೊ ಅದಕ್ಕಾಗಿ x1 ಪ್ಲಸ್ x2 ಅಂತಂದ್ರೆ 4 ಪ್ಲಸ್ 4 ಡಿವೈಡೆಡ್ ಬೈ 2, 5 ಪ್ಲಸ್ 3 ಡಿವೈಡೆಡ್ ಬೈ 2. ಓಕೆ ಓಕೆ, ಈ ಕಡೆ ಬಂದಾಗ ಏನಾಗುತ್ತೆ ನೋಡಿ, x ಪ್ಲಸ್ 7 x2 ಅಂದ್ರೆ 7 ಪ್ಲಸ್ x ಓಕೆ 7 ಪ್ಲಸ್ x ಡಿವೈಡೆಡ್ ಬೈ 2, ಇನ್ನೊಂದೇನಾಗಿದೆ y ಪ್ಲಸ್ 2 ಡಿವೈಡೆಡ್ ಬೈ 2 ಆಗಿದೆ. ಓಕೆ, ಸೊ ಇದ್ರ ಪ್ರಕಾರನು ನಾವು ಎರಡೂ ಕಡೆ ಏನ್ ಫೈಂಡ್ ಮಾಡ್ತೀವಿ? ಮಿಡ್ ಪಾಯಿಂಟ್ ಫೈಂಡ್ ಅನ್ನ ಮಾಡ್ತೀವಿ. ಹಾಗಿದ್ರೆ ಈ ಕೋಆರ್ಡಿನೇಟ್ ಗೆ ಏನಾಗಿರುತ್ತೆ? ಇದು x ನ ಕೋಆರ್ಡಿನೇಟ್ ಆಗಿದೆ, ಇದು ಮತ್ತೆ ಇದು ಯಾವ ಒಂದು ಕೋಆರ್ಡಿನೇಟ್ ಆಗಿದೆಯಪ್ಪ ಅಂತ ಅದುವೇ y ನ ಕೋಆರ್ಡಿನೇಟ್ ಆಗಿದೆ. ಅದನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ. 4 ಪ್ಲಸ್ 4 ಅಂತಂದ್ರೆ 8/2 ವಿಚ್ ಇಸ್ ಈಕ್ವಲ್ ಟು 7 ಪ್ಲಸ್ x/2 ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ 5 ಪ್ಲಸ್ 3 ಅಂತಂದ್ರೆ 8/2 ವಿಚ್ ಇಸ್ ಈಕ್ವಲ್ ಟು y ಪ್ಲಸ್ 2/2. ಸೊ ಅಗೇನ್ ಇದು ಕ್ಯಾನ್ಸಲ್ ಮಾಡಿದಾಗ 2 1s 2 4s, ಈ ಕಡೆನೂ ಏನಾಗುತ್ತೆ? 2 1s 2 4s ಆಗಿದೆ. ಓಕೆ, ಸೊ ಅಗೇನ್ ಈ 2 ನ ಇದರೊಂದಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 8 4s 8 ಇಂಟು 4 ಏನಾಗುತ್ತೆ? 2 ಇಂಟು 4 ಏನಾಗುತ್ತೆ? 8 ಆಗುತ್ತೆ. 8 ಇಸ್ ಈಕ್ವಲ್ ಟು 7 ಪ್ಲಸ್ ಎಕ್ಸ್. ಓಕೆ, ಈ ಕಡೆ ಏನಾಗುತ್ತೆ? 4 2s 8 ಇಸ್ ಈಕ್ವಲ್ ಟು y ಪ್ಲಸ್ 2 ಆಗಿದೆ. y ಪ್ಲಸ್ 2 ಆಗಿದೆ. ಸೊ ಹಾಗಿದ್ರೆ ಉತ್ತರ ಏನ್ ಬರ್ಬೋದು? ಸೊ ವೇಟ್, 5 ಪ್ಲಸ್ 3 gives 4. 4 2s. ಇಲ್ಲೇನೋ ತಪ್ಪೇನಾದ್ರು ಬರ್ಕೊಂಡಿದ್ವಾ ನಾವು? ಒಂದು ಸೆಕೆಂಡ್ ಅಬ್ಸರ್ವ್ ಮಾಡಿ. ಇಲ್ಲಿ 4,3 3 ಮತ್ತೆ 5 ನ ಏನ್ ಮಾಡಬೇಕಾಗಿದೆ? ಆಡ್ ಮಾಡಬೇಕಾಗಿದೆ. 5 ಪ್ಲಸ್ 3 8. ಓಕೆ, 4,4 ಬಂದಾಯ್ತು. ಸೊ y ಪ್ಲಸ್ 2. ಓಕೆ, ಸಾರಿ ಇಲ್ಲಿ ಪ್ಲಸ್ 2 ಆಗಿದೆ. ಕರೆಕ್ಟ್ ಆಗಿದೆ. ಸೊ ಎಷ್ಟು ಬರ್ಕೊಂಡ್ವಿ? ಸೊ ಈ ಕಡೆ ಬರ್ಕೊಳ್ಳೋಣ. 8 ಇಸ್ ಈಕ್ವಲ್ ಟು 7 ಪ್ಲಸ್ ಎಕ್ಸ್. ಸೊ ಪ್ಲಸ್ 7 ಇಲ್ಲಿ ಬಂತು ಅಂತಂದ್ರೆ 8 ಮೈನಸ್ 7 ವಿಚ್ ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ನ ಒಂದು ವ್ಯಾಲ್ಯೂ ಸಿಕ್ತು. ಅದೇ ರೀತಿ 8 ಇಸ್ ಈಕ್ವಲ್ ಟು y ಪ್ಲಸ್ 2. ಪ್ಲಸ್ 2 ಬಂದಾಗ ಏನಾಗುತ್ತೆ? 8 ಮೈನಸ್ 2 2, y ಇಸ್ ಈಕ್ವಲ್ ಟು 6. ಈ ರೀತಿ ಎಕ್ಸ್ ಮತ್ತು y ನ ಒಂದು ಕೋಆರ್ಡಿನೇಟ್ಸ್ ಗಳನ್ನ ಫೈಂಡ್ ಮಾಡ್ಕೊಂಡು ಯಾವ ರೀತಿ? ಮಿಡ್ ಪಾಯಿಂಟ್ ಫೈಂಡ್ ಮಾಡುವ ರೀತಿ ಒಳಗಡೆ. ಓಕೆ, ಕ್ಲಿಯರ್ ಆಯ್ತಾ? ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಯಾವುದು? ಮೀನ್ ಮೋಡ್ ಮೀಡಿಯನ್ ಸ್ಟಾಟಿಸ್ಟಿಕ್ಸ್ ಅನ್ನುವ ಲೆಸನ್ ಒಳಗಡೆ ಇದನ್ನಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತೇಳಿ, ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರ್ ಮಾಡ್ಕೊಳಕ್ ಇವೆಲ್ಲ ಈಸಿ ಆಗಿರೋ ಟರ್ಮ್ಗಳು. ಸೊ ಇದನ್ನು ನೀವು ಸಾಲ್ವ್ ಮಾಡ್ತೀರಾ ಅನ್ಕೊಂಡಿದೀನಿ. ಅದರೊಂದಿಗೆ ಇದು ಸಹಿತ ನಮ್ಮ ಸ್ಕೂಲ್ ಒಳಗಡೆ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ಮೀನ್ ಮೋಡ್ ಮೀಡಿಯನ್ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಮೋಡಿನ ಕಡೆ ಮೀನಿನ ಕಡೆ ವಾಲ್ತಾರೆ. ಆದ್ರೆ ನಾನು ಯಾವ್ದನ್ನ ಫಾಲೋ ಮಾಡ್ರಿ ಅಂತ ಹೇಳಿದ್ರೆ ಮೋಡಿಗೆ ಬರ್ರಿ, ಮೋಡು ಮತ್ತು ಮೀಡಿಯನ್ ಮಾಡ್ರಿ. ನೀವು ಫಾರ್ಮುಲಾ ನೆನ್ಪಿಟ್ಕೊರಿ. ಯಾಕೆ ಮೀನಿಗೆ ನಾನು ಒತ್ತು ಕೊಡಲ್ಲ ಅಂತಂದ್ರೆ ಅಲ್ಲಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಮಾಡ್ತಿರ್ಬೇಕಾದಾಗ ಅವೆಲ್ಲಾ ಟರ್ಮ್ಗಳನ್ನು ಕೂಡಿಸ್ತಿರ್ಬೇಕಾದ್ರೆ ಅಪ್ಪಿ ತಪ್ಪಿ ನಾವು ಎಡಿಷನ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಗೊಂದಲ, ಏನೋ ಒಂದು ಬಾಯಿ ತಪ್ಪಿ 1 ಅಥವಾ 2 ಡಿಜಿಟ್ ತಪ್ಪಪ್ಪ ಅಂದ್ರೆ ಎಂಟೈರ್ ಆನ್ಸರ್ ರಾಂಗ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ಇಲ್ಲಿ ಒಂದು ಸ್ವಲ್ಪ ನೀವು ಫಾರ್ಮುಲಾ ಏನಪ್ಪಾ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕಲ್ಪ. ಬಹಳ ದೊಡ್ಡ ಫಾರ್ಮುಲಾ ಇದೆ, ಏನೇನಿದೆ ವರಿ ಮಾಡಕ್ ಹೋಗ್ಬಿಟ್ರಿ. ಎಷ್ಟೇನೆಲ್ಲಾನೂ ನಿಮ್ ತಲೆಯಲ್ಲಿ ನೆನಪಲ್ಲಿರುವಾಗ ಕೇವಲ ಒಂದ್ 2 ಫಾರ್ಮುಲಾ ನೆನಪಿರಲ್ಲ. ಸೊ ಅದೇ ರೀತಿ ಸೊ ಇದ್ರ ಒಂದು ಫಾರ್ಮುಲಾ ಬರ್ದು ಮುಂದೆ ಹೋಗ್ಬಿಡ್ತೀನಿ. ಸೊ ಮೀಡಿಯನ್ ಫಾರ್ಮುಲಾ ಫೈಂಡ್ ಮಾಡಿದ
L plus n by 2 minus cumulative frequency divided by frequency into H. ಸೊ ಈ ಒಂದು ಫಾರ್ಮುಲಾ ಹಾಕೊಂಡು ನಾವು ನೀಟಾಗಿ ಮಾಡಿದ್ದೇ ಕರೆ ಆಗಿತ್ತಪ್ಪ ಅಂತಂದ್ರೆ ಇದ್ರದ್ದು ಆನ್ಸರ್ ತಮಗೆ ಸಿಗುತ್ತೆ. ಸೊ ವಿ ಹ್ಯಾವ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇವೆರಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಅಂತೇಳಿ ಸ್ಕಿಪ್ ಮಾಡಿ ಮುಂದಿನ ಕ್ವಶನ್ಗೆ ಬರ್ತಾ ಇದ್ದೀನಿ. ಸೊ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್, ಆದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ, ಬಹಳ ಈಸಿ ಆಗಿದೆ. ಏನಂತ ಹೇಳಿ ತಿಳಿಸ್ತೀನಿ. ಪ್ರೊಬಬಿಲಿಟಿ ಲೆಸನ್ ಇತ್ರ ಈ ಬಾರಿ ಪ್ರೊಬಬಿಲಿಟಿ ಕೇಳುವ ಒಂದು ಪ್ಯಾಟರ್ನ್ ಬದಲಾಗಿದೆ. ಅಣ್ಣ ಇಲ್ಲಿ ಮತ್ತೆ ಬದಲಾಗಿದ್ದಾನೆ. ಸೊ ಈ ಎರಡು ಪ್ರಶ್ನೆಗಳು ಸೊ ನಾರ್ಮಲ್ ಆಗಿ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರ್ತಿದ್ವು, ಎಕ್ಸರ್ಸೈಸ್ ಒಳಗಡೆ ಇರ್ತಿದ್ವು, ಮಾಡ್ತಾ ಇದ್ವಿ. ಬಟ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಬಟ್ ನೋಡ್ರಿ ಎಷ್ಟು ಮಜದಾಗಿ ಈ ಪ್ರಶ್ನೆನ ಇಲ್ಲಿ ಈ ತರ ಅಂದ್ರೆ ಬಹಳ ಈಸಿ ಆಗಿರೋ ಪ್ರಶ್ನೆನ ಎಷ್ಟು ಒಂದು 3 ಮಾರ್ಕ್ಸ್ಗೆ ಈ ರೀತಿ ಒಳಗೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ ನೋಡೋಣ. ಏನು, ಅ ಬಾಯ್ ಅಂಡ್ ಗರ್ಲ್ ಆರ್ ಬಾರ್ನ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಹುಡುಗ ಒಂದು ಹುಡುಗಿ ಹುಟ್ಟಿದೆ. ಹಾಗಿದ್ರೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಬೋತ್ ವಿಲ್ ಹ್ಯಾವ್ ಡಿಫರೆಂಟ್ ಬರ್ತ್ಡೇಸ್ ದ ಸೇಮ್ ಬರ್ತ್ಡೇಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ನಿಮಗೆ ಮೊದ್ಲೇನ್ ಗೊತ್ತಿರ್ಬೇಕು, ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತಾವೆ ಅಂತೇಳಿ ಲಕ್ಷ್ಯ ಇರ್ಬೇಕಾಗಿರುತ್ತೆ. ಸೊ ನಮ್ಮ ಸ್ಕೂಲಲ್ಲಿ ಈ ತರ ಒಂದು ಕಲ್ಸ್ಕೊಟ್ಟಿದ್ರು. ಎರಡೂ ಮುಷ್ಟಿಗಳನ್ನ ಒಂದಕ್ಕೊಂದು ಹತ್ರ ಸೇರಿಸ್ರಿ. ಅಲ್ಲಿ ಎಲ್ಲಿ ಉಬ್ಬುಗಳು ಕಾಣಿಸ್ತಿದಾವೆಲ್ಲ ಅಲ್ಲೆಲ್ಲಿ ಏನಿದಾವೆ ಮಂತ್ಗಳು ಹೆಚ್ಚಾಗಿ ದಿನಗಳೇನಿದಾವೆ. ಎಲ್ಲಿ ತಗ್ಗುಗಳು ಕಾಣಿಸ್ತಿದಾವಲ್ಲ ಅಲ್ಲಿ ಏನಿದೆಪ್ಪ ಅಂದ್ರೆ ದಿನಗಳ ಸಂಖ್ಯೆ ಕಡಿಮೆ ಆಗಿದೆ. ಇಟ್ ಮೀನ್ಸ್ ಏನು, ಇದು ಜನವರಿ 31, ಫೆಬ್ರವರಿ ಕಡಿಮೆ, ಮಾರ್ಚ್ 31, ಮಾರ್ಚ್ ಏಪ್ರಿಲ್ ಕಡಿಮೆ, ಮೇ, ಜೂನ್, ಜುಲೈ, ಆಗಸ್ಟ್ 31, ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ತಗ್ಗಿದೆ. ಸೊ ಹಾಗಿತ್ತಪ್ಪ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ದಿನಗಳ ಸಂಖ್ಯೆ ಎಷ್ಟು? ಸೊ ಸೆಪ್ಟೆಂಬರ್ ನಲ್ಲಿ ದಿನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಸೆಪ್ಟೆಂಬರ್ ಒಳಗಡೆ ಡೇಸ್ ಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 30. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ ಎಷ್ಟದಾವಪ್ಪ ಅಂದ್ರೆ 30. ಇರುವ 30 ದಿನದೊಳಗಡೆ ಬರ್ತ್ಡೇನ ಹುಡುಕ್ಬೇಕಾಗಿದೆ, ಬರ್ತ್ಡೇ ಯೊಂದಿಗೆ ಆಟ ಆಡಬೇಕಾಗಿದೆ. ಸೊ ಇಷ್ಟು ಲಕ್ಷ್ಯ ಇರಲಿ. ಇವಾಗ ಒಂದೇ ಪ್ರೊಬಬಿಲಿಟಿನ ನೋಡೋಣ. ಇನ್ನು ಡಿಫ್ರೆಂಟ್ ಬರ್ತ್ಡೇ ಅಂತ ಹೇಳಿದಾರ. ಸೊ ಪ್ರೊಬ್ಯಾಬಿಲಿಟಿ ಆಫ್ DB ಅಂತೇಳಿ ಬರ್ಕೊಂತೀನಿ. ಅಂತಂದ್ರೆ ಡಿಫ್ರೆಂಟ್ ಬರ್ತ್ಡೇ. ಸೊ ಟೋಟಲ್ ಪಾಸಿಬಿಲಿಟಿ ಎಷ್ಟು? ಇರುವ 30 ದಿನದೊಳಗಡೆ ಬೇರೆ ಬೇರೆ ದಿನ ಬರ್ತ್ಡೇ ಬರುವ ಸಾಧ್ಯತೆ ಎಷ್ಟು? ನೋಡ್ರಿ, ಈಗ 30 ದಿನ ಒಳಗಡೆ 1ನೇ ತಾರೀಕಿಗೆ ಬಾಯ್ ಹುಟ್ಟಿದಾನೆ ಅಂತ ಅನ್ಕೊಳ್ಳೋಣ. ಸೊ ಡಿಫ್ರೆಂಟ್ ಅಂದ್ರೆ 1ನೇ ತಾರೀಕು ಬಿಟ್ಟು ಹುಟ್ಕೋಬೇಕ್ರಿ ಅವರು. ಹಾಗಿದ್ರೆ 1ನೇ ತಾರೀಕು ಬಿಟ್ಟು ಹುಟ್ಕೋಬೇಕಂತಂದ್ರೆ 1ನೇ ತಾರೀಕು ಬಿಟ್ರೆ ಎಷ್ಟು ದಿನ ಉಳಿದ್ವು? 29 ದಿನದೊಳಗಡೆ ಆ ಹುಡುಗಿ ಹುಟ್ಟಬಹುದು. 29 ದಿನ ಒಳಗಡೆ ಅಲ್ಲ, 29 ದಿನಗಳಲ್ಲಿ. ಆ 29 ಅಂದ್ರೆ 2ನೇ ತಾರೀಕಿಂತ 29ನೇ ತಾರೀಕಿನ ಯಾವುದಾದರೂ ಒಂದು ದಿನದೊಳಗಡೆ ಆ ಹುಡುಗಿ ಏನ್ ಮಾಡಬಹುದು? ಹುಟ್ಟಬಹುದು. ಹಾಗಿದ್ರೆ ಪ್ರೊಬಬಿಲಿಟಿ ಏನಾಗಿದೆ? 29/30. ನೋಡ್ರಿ, ಸಿಂಪಲ್. ಸೊ ಎರಡನೇದು ಏನಪ್ಪಾ ಅಂತಂದ್ರೆ ಸೇಮ್ ದಿನ, ಪ್ರೊಬ್ಯಾಬಿಲಿಟಿ ಆಫ್ ಸೇಮ್ ಬರ್ಡೇ, SB ಅಂತಂದ್ರೆ ಸೇಮ್ ಬರ್ಡೇ. ಸೊ ನಮಗೆ ಟೋಟಲ್ ನಂಬರ್ ಆಫ್ ಪ್ರೊಬಬಿಲಿಟಿ ಗೊತ್ತಾಗಿದ್ದಾವೆ 30. ಆಗಿದೆ ಸೇಮ್ ಬರ್ಡೇ. ನೋಡ್ರಿ, ನಾನು ಒಂದು ಹುಡುಗ ಏನಾದ್ರು 2ನೇ ತಾರೀಕಿಗೆ ಹುಟ್ಟಿತ್ತಪ್ಪ ಅಂದ್ರೆ ಸೇಮ್ ಬರ್ತಡೇ ಯಾವಾಗ? ಹುಡುಗ 2ನೇ ತಾರೀಕಿಗೆ ಹುಟ್ಟಿ, ಹುಡುಗಿ ಏನಾದ್ರು 4ನೇ ತಾರೀಕಿಗೆ ಹುಟ್ಟಿದ ಸೇಮ್ ಬರ್ತಡೇನ, 3ನೇ ತಾರೀಕಿಗೆ ಹುಟ್ಟಿದ ಸೇಮ್ ಬರ್ತಡೇನ, ಅಥವಾ 1ನೇ ತಾರೀಕಿಗೆ ಹುಟ್ಟಿದ ಸೇಮ್ ಬರ್ತಡೇ? ಇಲ್ಲ, 2ನೇ ತಾರೀಕಿಗೆ ಆ ಹುಡುಗಿನೂ ಸಹಿತ ಬಾಯ್ ಮತ್ತು ಗರ್ಲ್ ಏನಾಗಿರ್ಬೇಕು? ಅದೇ ಡೇಟ್ಗೆ ಹುಟ್ಟಬೇಕು. ಹಾಗಿದ್ರಲ್ಲಿ ಪ್ರೊಬ್ಯಾಬಿಲಿಟಿ ಸಂಖ್ಯೆ ಎಷ್ಟಾಗಿದೆ? ಒಂದೇ ಒಂದಾಗಿದೆ ಇವೆಂಟು. ಸೊ ಹಾಗಿದ್ರೆ 1/30 ಅಂತೇಳಿ ನಾವೇನ್ ಮಾಡ್ತೀವಿ? ಬರ್ಕೊಂತೀವಿ. ಇಷ್ಟು ಈಸಿ. ಸೊ ಇದು 3 ಮಾರ್ಕ್ಸ್ ಇದೆ. ಸೊ ಹಾಗಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ, ತಾವು ಅಂಡರ್ಸ್ಟ್ಯಾಂಡ್ ಆಗಿದ್ದೀರಾ ಅಂತ ಹೇಳ್ಕೊಂತ ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗ್ತೀನಿ. ಸೊ ನೆಕ್ಸ್ಟ್ ಇದೊಂದು ಯಾವುದಪ್ಪ ಅಂತಂದ್ರೆ, ಇನ್ ಅ ಸ್ಕೇಲ್ ಅಂಡ್ ಟ್ರಯಾಂಗಲ್ ABC, ಡ್ರಾ ಅ ಲೈನ್ ಪ್ಯಾರಲಲ್ ಟು BC. ಲೆಟ್ ದಿಸ್ ಲೈನ್ ಇಂಟರ್ಸೆಕ್ಟ್ AB at D and AC at E. If DE is to BC is equal to 2:5, AD is equal to 2 cm, AE is equal to 3 cm, and DE is equal to 4 cm. Find the perimeter of the triangle. ನೋಡ್ರಿ, ಅವನ್ನೇಕ ಈ ಕ್ವಶನ್ ನೋಡಿದಾಗ ಅಜಬ್ ಅನ್ಸ್ಬಿಡುತ್ತೆ. ಏನಪ್ಪಾ ಗಾಬರಿ ಆಗ್ಬಿಡುತ್ತೆ, ಏನ್ ಕೇಳಿದಾನು ಮಾರೆ, ಮತ್ತೇನ್ ಪ್ರೂವ್ ಮಾಡ್ಬೇಕು? ನಾವು ಮೊದಲ ಟ್ರಯಾಂಗಲ್ ಲೆಸನ್ ಒಳಗಡೆ ಥಿಯರಮ್ಸ್ ಬಿಟ್ರೆ ಮತ್ತೇನ್ ಗೊತ್ತಿಲ್ಲ, ಎದ್ರಲ್ಲಂತ್ರಿ 3 ಮಾರ್ಕ್ಸ್ ಹೋಗೋದಂತ ಅನ್ಕೊಂಡಿದ್ದ ಕರೆ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಅಣ್ಣ ಪ್ರೂವ್ ಮಾಡ್ರಿ ಅಂತ ಹೇಳಿಲ್ಲ. ಅಣ್ಣ ಏನ್ ಮಾಡ್ರಿ? ಫೈಂಡ್ ಮಾಡ್ರಿ ಅಂತ ಹೇಳಿದಾನೆ. ಏನ್ ಫೈಂಡ್ ಮಾಡ್ರಿ? ದೆನ್ ಫೈಂಡ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ABC. ಅದು ABC ಎಂತ ಟ್ರಯಾಂಗಲ್ ಅಂತೇಳಿ ಮೊದ್ಲು ಹೇಳಿದಾರ. ಎಂತ ಟ್ರಯಾಂಗಲ್? ಸ್ಕೇಲ್ ಅಂಡ್ ಟ್ರಯಾಂಗಲ್ ಅಂತಂದ್ರೆ ಇಲ್ಲಿ ಸ್ಕೇಲ್ ಅಂಡ್ ಟ್ರಯಾಂಗಲ್ ಅದ ಅರ್ಥ ಏನಪ್ಪಾ ಅಂದ್ರೆ 3 ಸೈಡ್ಗಳು ಏನಾಗಿರಲ್ಲಪ್ಪ ಅಂದ್ರೆ ಒಂದೇ ರೀತಿ ಆಗಿರಲ್ಲ. ಒಂದೇ ರೀತಿ 3 ಸೈಡ್ಗಳ ಲೆಂತ್ ಬೇರೆ ಆಗಿರ್ತಾವ. ABC ಒಂದ್ ಎಂತ ಟ್ರಯಾಂಗಲ್? ಸ್ಕೇಲ್ ಅಂಡ್ ಟ್ರಯಾಂಗಲ್ ಬೇರೆ ಬೇರೆ ಅಳತೆ ಸೈಡ್ಗಳನ್ನ ಹೊಂದಿರ್ತಾವ. ಹಾಗಿತ್ತಪ್ಪ ಅಂದ್ರೆ ಏನ್ ಹೇಳ್ತಿದಾನ? ಈ ಒಂದು ಟ್ರಯಾಂಗಲ್ ಅದು ಪೆರಿಮೀಟರ್ ಅಂತಂದ್ರೆ ಏನು? ಈ 3 ಸೈಡ್ಗಳ ಲೆಂತ್ ಗಳನ್ನ ಆಡ್ ಮಾಡಿದ್ರೆ ನನಗೆ ಪೆರಿಮೀಟರ್ ಸಿಗುತ್ತೆ. ಹಾಗಿದ್ರೆ ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC ಅಂತ ಹೆಂಗ್ ಫೈಂಡ್ ಮಾಡ್ತೀವಿ?
ಎ ಬಿ ಫೈಂಡ್ ಮಾಡ್ಬೇಕು ಪ್ಲಸ್ ಬಿ ಸಿ ಫೈಂಡ್ ಮಾಡ್ಬೇಕು ಪ್ಲಸ್ ಎ ಸಿ ಫೈಂಡ್ ಮಾಡಕ್ಕೆ ಈ ಮೂರನ್ನು ಕೂಡಿಸಿಬಿಟ್ಟೆ ಅಂದ್ರೆ ನಿನಗೆ ಪೆರಿಮೀಟರ್ ಸಿಕ್ಕಾಯ್ತು. ಹೆಂಗ್ ಫೈಂಡ್ ಮಾಡ್ತೀಯಾ? ಸೊ ಇನ್ನೊಂದು ಸ್ವಲ್ಪ ಕೊಟ್ಟಿದ್ದಾನೆ, ಎ ಬಿ ಸಿ ಅನ್ನೋದು ಒಂದು ಸ್ಕೆಲಿನ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಡ್ರಾ ಅ ಲೈನ್ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಬಿ ಸಿ ನ ಕನ್ಸಿಡರ್ ಮಾಡಿ ಒಂದು ಪ್ಯಾರಲಲ್ ಲೈನ್ ಅನ್ನ ಎಳಿಬೇಕು. ಬಿ ಸಿ ನ ಕನ್ಸಿಡರ್ ಮಾಡಿ ಒಂದು ಪ್ಯಾರಲಲ್ ಲೈನ್ ಎಳಿಬಹುದು. ಎಲ್ಲಿ ಎಳಿತೀವಿ? ಎ ಮತ್ತು ಬಿ ಯ ಮತ್ತು ಎ ಮತ್ತು ಸಿ ಯ ನಡುವೆ ಹಾದು ಹೋಗಂಗ್ ಹೇಳ್ತೀವಿ. ಎ ಮತ್ತು ಬಿ ಯಲ್ಲಿ ಒಂದು ಪಾಯಿಂಟ್ ಕಡೆ ಕಟ್ ಆಗುತ್ತೆ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾನ, ಏನು? ಡಿ ಅಂತೇಳಿ. ಎ ಮತ್ತು ಸಿ ಯ ನಡುವೆ ಒಂದು ಲೈನ್ ಹಾದು ಹೋಗುತ್ತೆ, ಅದಕ್ಕೆ ಏನ್ ಕೊಟ್ಟಿದ್ದಾರ? ಇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಏನ್ ಕೊಟ್ಟಿದಾರ? ಆ ಒಂದು ಡೈಗ್ರಾಮ್ ಅನ್ನ ಒಂದು ಯಾವ ರೀತಿ ಐತೆ ಅಂತ ಹೇಳಿದಾರ. ಸೊ ಅದಾದ್ಮೇಲೆ ಅವುಗಳ ಅಳತೆ ಕೊಟ್ಟಿದಾರ. ಇಲ್ಲಿ ನೋಡಿ, ಡಿಇ ಇಷ್ಟು ಬಿ ಸಿ ಅಂತಂದ್ರೆ ಡಿಇ ಇಷ್ಟು ಬಿ ಸಿ ನಾನು ಏನ್ ಬರ್ಕೊಂತೀನಿ ಡೈರೆಕ್ಟ್ ಆಗಿ ಡಿ ಇಷ್ಟು ಬಿ ಸಿ 2/5 ಆಗಿದೆ ಅಂತೇಳಿ ಬರ್ಕೊಂತೇನೆ. ಸೊ ಅದಾದ್ಮೇಲೆ ಎ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನ. ಸೊ ಎ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನ. ಡಿಇ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾನ? 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ ಪೆರಿಮೀಟರ್ ಅಂತ ಹೇಳಿದಾನೆ. ಸೊ ನೋಡ್ರಿ, ಇಲ್ಲೇ ನಮಗೆ ಯಾವಾಗಲೂ ಒಂದು ಟ್ರಯಾಂಗಲ್ ಎ ಬಿ ಸಿ ಒಳಗಡೆ ಒಂದು ಡಿಇ ಒಂದು ಸೈಡ್ ಇನ್ನೂ ಒಂದು ಸೈಡ್ಗೆ ಪ್ಯಾರಲಲ್ ಆಗೈತಿಪ್ಪ ಅಂತಂದ್ರೆ ಇಟ್ ಮೀನ್ಸ್ ಇಲ್ಲಿ ಥೇಲ್ಸ್ ಬಾಬಾ ಅದಾನ. ಆ ಥೇಲ್ಸ್ ಬಾಬಾ ಇದ್ದಪ್ಪ ಅಂತಂದ್ರೆ ಅದನ್ನ ಅವನೊಂದು ಥೇರಮ್ನ ಮೂಲಕ ನಾವು ಅನೇಕ ಬಾರಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಬರೆದು ತಿಳ್ಕೊಂತೀವಿ. ಸೊ ತಿಳ್ಕೊಂಡಿದ್ವಿ ಅಂತ ಹೇಳಿ ಅನ್ಕೊಂತ. ಸೊ ಆ ಥೇಲ್ಸ್ ಬಾಬಾನ ಥೇರಮ್ಮಿನ ಪ್ರಕಾರ ಇದನ್ನ ಹೆಂಗ್ ಬರ್ಕೋಬಹುದು ನಾವು? ಎ ಡಿ ಬೈ ಡಿ ಬಿ ಅಂತೇಳಿ ಬರ್ಕೋಬಹುದು. ಯಾವಾಗ ಒಂದು ಟ್ರಯಾಂಗಲ್ ಒಳಗಡೆ ಒಂದು ಸೈಡ್ಗೆ ಇನ್ನೊಂದು ಸೈಡಿನ ಒಂದು ಎಕ್ಸ್ಟ್ರಾ ಒಂದು ಎಳೆದಿರೋ ಲೈನ್ ಒಂದು ಲೈನ್ಗೆ ಪ್ಯಾರಲ್ ಆಗಿತ್ತಪ್ಪ ಅಂತಂದ್ರೆ ಎ ಡಿ ಬೈ ಡಿ ಬಿ ತುಕಡಿ ಬೈ ತುಕಡಿ ಅಂತೇಳಿ ಬರ್ಕೊಂತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ಕೊಳ್ಳೋಣ? ಎ ಡಿ ಬೈ ಎ ಬಿ ಕೊರೋಲರಿಗಳನ್ನ ಯೂಸ್ ಮಾಡ್ಕೊಳ್ಳೋಣ. ಎ ಡಿ ಬೈ ಎ ಬಿ ವಿಚ್ ಇಸ್ ಈಕ್ವಲ್ ಟು ಡಿಇ ಬೈ ಬಿ ಸಿ ಅಂತ ಬರ್ಕೊಳ್ಳೋಣ, ವಿಚ್ ಇಸ್ ಈಕ್ವಲ್ ಟು ಎಇ ಬೈ ಎ ಸಿ ಅಂತೇಳಿ ಬರ್ಕೊಂತೀನಿ. ಸೊ ಇದರಲ್ಲಿ ಎರಡೆರಡು ತಗೊಳ್ಳೋಣ. ಯಾವ್ದು? ಎ ಡಿ ಬೈ ಎ ಬಿ ತಗೊಳ್ತೀನಿ. ಎ ಡಿ ಬೈ ಎ ಬಿ ವಿಚ್ ಇಸ್ ಈಕ್ವಲ್ ಟು ಡಿಇ ಬೈ ಬಿ ಸಿ ತಗೊಂತೀನಿ. ಇಲ್ಲಿ ಎ ಡಿ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾನ? ಅದುವೇ 2 ಕೊಟ್ಟಿದ್ದಾನ. ನನಗೆ ಎ ಬಿ ಗೊತ್ತಿಲ್ಲ. ಸೊ ಎ ಬಿ ಹೇಗಿದೆ ಹಾಗೆ ಇರಲಿ. ಸೊ ಇಲ್ಲಿ ಡಿಇ ಬೈ ಬಿಇ ಅಂತ ಬಿ ಸಿ ಅಂತಂದ್ರೆ ಆಲ್ರೆಡಿ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಸೊ ಅದನ್ನ ಬರ್ಕೊಂತೀನಿ 2/5 ಅಂತ ಹೇಳಿ. ಸೊ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ, ರೆಸಿಪ್ರೋಕಲ್ ತಗೊಳ್ಳೋಣ. ಏನಾಗುತ್ತೆ? ಎ ಬಿ ಬೈ 2 ಆಗುತ್ತೆ, 2/5 ಆಗುತ್ತೆ. ರೆಸಿಪ್ರೋಕಲ್ ಅಂತಂದ್ರೆ ಡಿನಾಮಿನೇಟರ್ ನ್ಯೂಮರೇಟರ್ ಗೊತ್ತು, ನ್ಯೂಮರೇಟರ್ ಡಿನಾಮಿನೇಟರ್ ಬಂತು. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 ನ ಈಚೆ ಕಡೆ ಕಳ್ಸೋದಾಗ ಏನಾಯ್ತಪ್ಪ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು 2 2 ಝ ಏನಾಯ್ತು? 2 2 ಝ ಏನಾಯ್ತು? ಸೊ ಸಾರಿ, ಇದನ್ನ ನಾನು ರೆಸಿಪ್ರೋಕಲ್ ಮಾಡ್ಕೊಂಡೆ ಇಲ್ವಲ್ಲ, ಇದು 5/, ಇದೇನಾಯ್ತು 2. ಸೊ 2 5 ಝ ಏನಾಯ್ತು? 10. 2 5 ಝ 10/2, 2 1 ಝ 2 5 ಝ. ಎ ಬಿ ಆನ್ಸರ್ ಎಷ್ಟು ಬಂತು? 5 ಬಂತು. ಸೊ ಇವಾಗ ಏನ್ ಫೈಂಡ್ ಮಾಡಿದ್ವಿ? ಎ ಬಿ 5 ಅಂತೇಳಿ ಫೈಂಡ್ ಮಾಡಿದ್ವಿ, ಬರ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಯಾವ್ದಾದ್ರು ತಗೊಳ್ಳೋಣ. ಏನ್ ತಗೊಳ್ಳೋಣ ಇವಾಗ? ಎ ಇ ಬೈ ಎ ಸಿ ನ ತಗೊಳ್ಳೋಣ. ಎ ಬಿ ಇವನ್ನೆರಡು ತಗೊಂತೀನಿ ನೋಡ್ರಿ. ಯಾವುದು? ಎ ಡಿ ಬೈ ಎ ಬಿ ತಗೊಂತೀನಿ ವಿಚ್ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ತಗೊಂತೀನಿ. ಸೊ ಎ ಡಿ ಅಂತಂದ್ರೆ ಎಷ್ಟು ಕೊಟ್ಟಿದಾರ? 2 ಅಂತೇಳಿ ಕೊಟ್ಟಿದಾರ. ಎ ಬಿ ಅಂತ ಇವಾಗ ಫೈಂಡ್ ಮಾಡ್ಕೊಂಡ್ವಿ 5 ಅಂತೇಳಿ. ಎ ಇ ಅಂತಂದ್ರೆ ಎಷ್ಟು ಕೊಟ್ಟಿದಾರ? 3 ಕೊಟ್ಟಿದಾರ. ಎ ಸಿ ಅಂತಂದ್ರೆ ನನಗೆ ಗೊತ್ತಿತ್ತೇನು? ಗೊತ್ತಿಲ್ಲ. ಸೊ ಎ ಸಿ ಹೆಂಗೈತೆ ಹಂಗೆ ಇಡೋಣ. ಸೊ ಅಗೇನ್ ಮತ್ತು ಇದನ್ನ ಏನ್ ಮಾಡ್ಕೊಳ್ಳೋಣ? ರೆಸಿಪ್ರೋಕಲ್ ಮಾಡ್ಕೊಳ್ಳೋಣ. ಸೊ ಈ ಟರ್ಮ್ ನೋಡ್ರಿ ಇಲ್ಲಿ 5/2 ವಿಚ್ ಇಸ್ ಈಕ್ವಲ್ ಟು ಎ ಸಿ ಬೈ 3. ರೆಸಿಪ್ರೋಕಲ್ ಮಾಡಿ ಡಿನಾಮಿನೇಟರ್ ನ್ಯೂಮರೇಟರ್ ಡಿನಾಮಿನೇಟರ್. ಇವಾಗ ಸರಿಯಾಗಿ ಮಾಡ್ಕೊಂಡೇನಿ. 5 3 ಝ 15. ಇದನ್ನ ಮೊದಲು ಎ ಸಿ ಕಡೆ ಬರ್ಕೊಂಡು 5 3 ಝ 15/2. 2 1 ಝ 15 ರ ಅರ್ಧ ಅಥವಾ 2 ನಾವು ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 7.5 ಬರುತ್ತೆ. ಸೊ ಹಾಗಿದ್ರೆ ಎ ಸಿನೂ ಬರ್ಕೊಂಡೆ 7.5 ಅಂತೇಳಿ. ಜಸ್ಟ್ ಇವಾಗ ಏನ್ ಫೈಂಡ್ ಮಾಡ್ಬೇಕಾಗೈತಿ? ಬಿ ಸಿ ಯ ಬೆಲೆ. ಸೊ ಅದನ್ನು ಸಹಿತ ಯಾವ್ದಾದ್ರು ಒಂದು ತಗೋರಿ. ಅದ ಕೊಟ್ಟಿದ್ದಾರೆ ಏನ್ ಬಿ ಸಿ ಅಂತೇಳಿ? ಕೊಟ್ಟಿಲ್ಲ. ಸೊ ಯಾವ್ದಾದ್ರು ಒಂದು ತಗೋರಿ. ಎ ಡಿ ಬೈ ಎ ಬಿ ಸೊ ವಿಚ್ ಇಸ್ ಈಕ್ವಲ್ ಟು ಡಿಇ ಬೈ ಬಿ ಸಿ ಅಂತೇಳಿ. ಮತ್ತ ಒಂದಿದ್ದು ಏನ್ ಬರ್ಕೊಂಡೆ? ಅದು ಎ ಡಿ ಅಂತಂದ್ರೆ ಎಷ್ಟು? 2. ಎ ಬಿ ಅಂತಂದ್ರೆ ಎಷ್ಟು? 5. ಡಿಇ ಅಂತಂದ್ರೆ ಎಷ್ಟು ಕೊಟ್ಟಿದಾರ? 4 ಕೊಟ್ಟಿದಾರ. ಬಿ ಸಿ ಅಂತಂದ್ರೆ ಗೊತ್ತಿಲ್ಲ ಅಂತ ಅನ್ಕೋರಿ. ಅಗೇನ್ ರೆಸಿಪ್ರೋಕಲ್ ತಗೋರಿ. ಏನಾಗತ್ತಪ್ಪ ಅಂತಂದ್ರೆ 5/2 ಬಿ ಸಿ ಬೈ 4 ಆಯ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 5 4 ಝ 20/2 ವಿಚ್ ಇಸ್ ಈಕ್ವಲ್ ಟು ಬಿ ಸಿ. 2 1 ಝ 2 10 ಝ. ಬಿ ಸಿ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ 10. ಸೊ ಆ ಬಿ ಸಿ ಆನ್ಸರ್ 10 ಬಂತು. ಮೂರನ್ನು ಕೂಡಿಸಿದ್ದೇ ನಿಜ ಆಗಿತ್ತಪ್ಪ ಅಂತಂದ್ರೆ ಎಷ್ಟು ಆನ್ಸರ್ ಬರುತ್ತೆ? ಮೂರನ್ನು ಕೂಡಿಸಿದ್ದೇ ನಿಜ ಆಗಿತ್ತಪ್ಪ ಅಂತಂದ್ರೆ 22.5 ಸೆಂಟಿಮೀಟರ್ ಬರುತ್ತೆ. ಓಕೆ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಪ್ರೂವ್ ಮಾಡುವ ನೀಡಿಲ್ಲ. ಅದಕ್ಕಾಗಿ ಸಡನ್ ಆಗಿ ಈ ಕ್ವಶನ್ ಬಂದಾಗ ಕೆಲವೊಬ್ರು ಏನ್ ಮಾಡ್ತಾರೆ? ಅಯ್ಯೋ ಪ್ರೂವ್ ಮಾಡೋದೈತಿ, ನನ್ನ ಕೈಲಾಗಲ್ಲ ಅಂತೇಳಿ ಮುಂದೆ ಹೋಗ್ತಾರೆ. ಆದ್ರೆ ಕೆಲವೊಮ್ಮೆ ಈಸಿ ಕೊಟ್ಟಿರ್ತಾನ. ಇದಕ್ಕೆ ಹೇಳ್ತಿದ್ದಾನ ಅಣ್ಣ ಟ್ವಿಸ್ಟ್ ಕೊಟ್ಟಿದ್ದಾನ, ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾನ. ಸೊ ಹಾಗಿದ್ರೆ ನೋಡೋಣ ಮತ್ತೆ ಮುಂದೆ ಯಾವ ತರ ಕ್ವಶನ್ಗಳು ಅದಾವ ಅಂತೇಳಿ. ಸೊ ಓಕೆ, ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಸೊ ಮುಂದಿನ ಕ್ವಶನ್ ಹೋಗೋಣ. ಸೊ ನಡ್ರಿ.
So next question, prove that the length of a tangent drawn from an external point to a circle are equal. So ಇದನ್ನಂತೂ ಸರ್ಕಲ್ ಲೆಸನ್ ಇಂತ ಎರಡು ಥಿಯರಮ್ಗಳದಾವು. ಆಲ್ರೆಡಿ ಒಂದು ಥಿಯರಮ್ ಅನ್ನು 2 ಮಾರ್ಕ್ಸಿಗೆ ಕೇಳಿಬಿಟ್ಟಾಗ ನಾನಂತೂ ಸೈಕ್ ಆಗೋಗ್ಬಿಟ್ಟೆ. ಏನಿವ ಯಾವ ರೀತಿ ಚೇಂಜ್ ಆಗಿರ್ಬೋದು ಕ್ವಶನ್ ಪೇಪರ್, ಏನು ಅಣ್ಣ ಹಿಂಗ್ ಚೇಂಜ್ ಮಾಡ್ತಾನ, 3 ಮಾರ್ಕ್ಸಿಗೆ ಕೇಳ್ತಾನ ತೊಗೊಂಬಂದು 2 ಮಾರ್ಕ್ಸಿಗೆ ಅಲ್ಲಿ ಅವಾಗಲೇ ಇಟ್ಟಿದಾನ. ಸೊ ಹಾಗಿದ್ರೆ ಇಲ್ಲೇ ಹಾಗಿದ್ರೆ 3 ಮಾರ್ಕ್ಸ್ ಕ್ವಶನ್ ಇರಂಗಿಲ್ಲ ಅಂತೇಳಿ ಭಾವಿಸಿದ್ದೆ, ಯಾಕೋ ಪುಣ್ಯ ಇಟ್ಟಿದಾನ. ಸೊ ಹಾಗಿದ್ರೆ 2 ಥಿಯರಮ್ ಅನ್ನು ಕೇಳ್ದಂಗಾಯ್ತು, ಒಂದು 2 ಮಾರ್ಕ್ಸಿಗೆ ಕೇಳ್ದಂಗಾಯ್ತು, ಒಂದು 3 ಮಾರ್ಕ್ಸಿಗೆ ಕೇಳ್ದಂಗಾಯ್ತು. ಈ ಥಿಯರಮ್ ಅನ್ನ ನೀವು ಪದೇ ಪದೇ ಸ್ಕೂಲಲ್ಲಾಗಲಿ ಅಟ್ ಪ್ರೆಸೆಂಟ್ ಇವಾಗ ಪ್ರಾಕ್ಟೀಸ್ ಮಾಡಿದಾರ, ಪಾಠ ಮಾಡ್ತಿರ್ಬೇಕಾಗಲಿ, ಸೊ ಇವಾಗ ರಿವಿಷನ್ ಸೆಷನ್ ಒಳಗಡೆ ಆಗಲಿ ಅಥವಾ ಪ್ರಾಕ್ಟೀಸ್ ಸೆಷನ್ ಒಳಗಡೆ ಹೆಂಗ್ ಮಾಡ್ತಿದಾರ ಅಂತ ಹೇಳ್ತಾ, ಸೊ ಓಕೆ ಈ ಒಂದು ಕ್ವಶನ್ ನ ಸ್ಕಿಪ್ ಮಾಡ್ತೀನಿ. ಸೊ ಇದರಲ್ಲಿ ಯಾವುದೇ ಡೌಟ್ಗಳಿಲ್ಲ, ತಮಗೂ ಈಸಿ ಆಗಿದೆ. ಸೊ ಅದಕ್ಕಾಗಿ ಮುಂದ್ಗಡೆ ಹೋಗೋಣ. ಸೊ 31 ಆಯ್ತು. ಇಲ್ಲಿ 33ನೇ ಕ್ವಶನ್. ಏನಿದು 33ನೇ ಕ್ವಶನ್? ಈ ಕ್ವಶನ್ ಬಹಳ ಈಸಿ ಐತ್ರಿ. ಏನ್ ಕೊಟ್ಟಿದ್ದಾನೆ ನೋಡ್ರಿ, ದ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಓ ಎ ವೈ ಬಿ ಶೋ ಇನ್ ದ ಫಿಗರ್ ಈಸ್ 462 ಅಂತಂದ್ರೆ ಇಲ್ಲಿ ನೋಡ್ರಿ, ಓ ಎ ವೈ ಬಿ ಈ ಒಂದು ಸೆಕ್ಟರ್ ಎಷ್ಟಿದೆ, ಈ ಸೆಕ್ಟರಿನ ಏರಿಯಾ ಎಷ್ಟಿದೆ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ? 462 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ ಅಂತ ಕೇಳಿದಾರೆ. ಲೆಂತ್ ಆಫ್ ದ ಆರ್ಕ್ ಅಂತಂದ್ರೆ ಯಾವ್ದು? ಎ ವೈ ಬಿ ಇಲ್ಲಿಂತ್ರ ಇಲ್ಲಿ ಮಟ್ಟ ಎಷ್ಟಿದೆ. ಹಾಗಿದ್ರೆ ಇಲ್ಲಿ ಆಂಗಲ್ ಸಹಿತ ಕೊಟ್ಟಿದಾರ 123 ಎಲ್ಲ ಕೊಟ್ಬಿಟ್ಟಿದಾರ. ಬಾರ 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 ಮಾಡ್ಬಿಡ್ದ. ಆದ್ರೆ ರೇಡಿಯಸ್ ಒಂದು ಕೊಟ್ಟಿಲ್ಲ. ರೇಡಿಯಸ್ ಅನ್ನ ಫೈಂಡ್ ಮಾಡ್ಕೊಳ್ಳಿ. ರೇಡಿಯಸ್ ಅನ್ನ ಯಾವ ರೀತಿ ಫೈಂಡ್ ಮಾಡ್ಕೋಬಹುದು ನಾವಿಲ್ಲಿ? ರೇಡಿಯಸ್ ನ ಯಾವ ರೀತಿ ಫೈಂಡ್ ಮಾಡ್ಕೋಬಹುದು ನೋಡ್ರಿ, 462 ಇಲ್ಲೇನ್ ಕೊಟ್ಟಿದಾರ, ಏರಿಯಾ ಆಫ್ ಸೆಕ್ಟರ್ is equal to 462 centimeter square ಕೊಟ್ಟಿದ್ದಾರೆ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಎಷ್ಟು? ಏನು? 3 theta by 360 degree into pi r square which is equal to 462. ಸೊ ಥೀಟಾ ಅಂತಂದ್ರೆ ಎಷ್ಟು? 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 360. ಸೊ ಇಲ್ಲಿ ನಾನು ಡಾಟಾ ಬರ್ಕೊಳತ್ತಿಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀವು ಸಾಲ್ವ್ ಮಾಡ್ತಿರ್ಬೇಕು, ಡಾಟಾಗಳನ್ನ ನೀಟಾಗಿ ಬರ್ಕೊಂಡು ಇಲ್ಲಿ ಸೊಲ್ಯೂಷನ್ ಅಂತೇಳಿ ಹಾಕೊಂಡು ಡಾಟಾ ಬರ್ಕೊಂಡು ಅದನ್ನ ನೀಟಾಗಿ ಹಾಕ್ತಾ ಹೋಗ್ಬೇಕು. 22/7 ಅಂತ ಹಾಕೊಂತೀನಿ. r ಸ್ಕ್ವೇರ್ ಹೇಗಿದೆ ಹಾಗೆ ಇಡೋಣ. 462 ಹೇಗಿದೆ ಅದೇ. ಸೊ 0 0 ಗೆಟ್ ಕ್ಯಾನ್ಸಲ್, 12 1s 12 3s. ಇವಾಗ LHS ಇರುವ ಟರ್ಮ್ಗಳನ್ನ RHS ಗೆ ಕರೆದುಕೊಂಡು ಹೋಗೋಣ. ಓ ನನ್ನ ಮನವಿ, ಆರ್ ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಇರಲಿ, 462 ಹೇಗಿದೆ ಹಾಗೆ ಇರಲಿ, ಇಂಟು ಸೊ 1/3 ನ LHS ಇಂದ RHS ಹೋದಾಗ ಏನಾಗುತ್ತೆ? ಅದು 3/1 ಆಗುತ್ತೆ. ಇಂಟು 22/7 ನ LHS ಇಂದ RHS ಕರ್ಕೊಂಡು ಹೋದಾಗ ಏನಾಗುತ್ತೆ? 7/22 ಆಗುತ್ತೆ. 22 1s 22, 22 21s 462. ಒಮ್ಮೆ ಬೇಕಾದ್ರೆ ನೀವು ಮಾಡಿ ನೋಡಿ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಹೆಂಗ್ ಬರ್ಕೊಂತೀನಿ? 7 into 3 ಆಗಿ ಬರ್ಕೊಂತೀನಿ. ಮುಂದ್ಗಡೆ 3 into 7 ಹೇಗಿದೆ? 3 into 7 ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ ಆರ್ ಸ್ಕ್ವೇರ್ ನ LHS ಇಂದ RHS ಹೋದಾಗ ಏನಾಯ್ತು? ರೂಟ್ ಆಯ್ತು 7 into 7 into 3 into 3. ಆಲ್ರೆಡಿ 7 7 3 3 ಪೇರ್ ಒಳಗಡೆ ಇದಾವೆ. ಸೊ ನಮಗ್ ಗೊತ್ತಾಗ್ತಾ ಇದೆ. ಸೊ ಈ ತರ ಇದ್ದಾಗ ಏನ್ ಮಾಡ್ಕೊಂಡ್ಬಿಟ್ರೆ, ಫ್ಯಾಕ್ಟರೈಸ್ ಮಾಡ್ಕೊಂಡಾಗ ಏನಾಗಿದೆ? ಜೋಡಿ ಮಾಡ್ಕೊಂಡು ಅವುಗಳನ್ನ ಹೊರಗಡೆ ಎತ್ತಿ ಇಟ್ಬಿಟ್ರೆ ಮುಗಿದತ್ತ. R is equal to 7 into ಇನ್ನೊಂದು ಹೊರಗಡೆ ತಗೊಳ್ಳೋಣ, 7 3s 21 ಬರುತ್ತೆ. ಅಥವಾ ಇದನ್ನ ಎಂಟೈರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ರೆ 462 ಏನೋ ಮೇ ಬಿ ಬರುತ್ತೆ. 462 ಬರಲ್ಲ, ಬಟ್ ಸಮಥಿಂಗ್ ಏನೋ ಬರುತ್ತೆ. 21s ಮಲ್ಟಿಪ್ಲೈ ಮಾಡಿದ್ರೆ 441 ಏನೋ ಆನ್ಸರ್ ಮೇ ಬಿ ಬರುತ್ತೆ. ಸೊ ಅದ್ರ ಸ್ಕ್ವೇರ್ ರೂಟ್ ಏನಾಗುತ್ತೆ? 21. ಆ ತರ ಮಾಡಿದ್ರೆ ಬರುತ್ತೆ ಈ ತರ. ಸೊ ಇಲ್ಲಿ ಆರ್ ಸಿಕ್ಕಿದೆ. ಸೊ ಇವಾಗ ಏನ್ ಫೈಂಡ್ ಮಾಡ್ಬೇಕು? ಆರ್ಕ್ ಫೈಂಡ್ ಮಾಡುವ. ಲೆಂತ್ ಆಫ್ ಆರ್ಕ್ ಯಾವ್ದ್ರದ ಆರ್ಕ್ ಅಪ್ಪ? AYB ದ ಆರ್ಕ್ ಅಂತ ಹೇಳಿದಾರ. ಸೊ ಫಾರ್ಮುಲಾ ಏನಿದೆ? θ/360 into 2πr ಅಂತೇಳಿ ಹಾಕೊಂಡು ಮಾಡಿದಾಗ ನಿಮಗೆ ಆರ್ಕಿನ ಒಂದು ಬೆಲೆ ಸಿಗುತ್ತೆ. ಅದುವೇ ಎಷ್ಟಪ್ಪ ಅಂತಂತಂದ್ರೆ 44 ಸೆಂಟಿಮೀಟರ್ ಆಗಿರುತ್ತೆ. ಸೊ ನೀವು ತಪ್ಪಿ 44 ಸೆಂಟಿಮೀಟರ್ ಸ್ಕ್ವೇರ್ ಹಚ್ಬಿಟ್ರೆ ತಪ್ಪು. ಅವನೇನು ಕೇಳಿಲ್ಲ, ಸೆಕ್ಟರ್ ಕೇಳಿಲ್ಲ, ಸರ್ಫೇಸ್ ಕೇಳಿಲ್ಲ, ಏರಿಯಾ ಕೇಳಿಲ್ಲ, ಲೆಂತ್ ಅಂತ ಹೇಳಿ ಕೇಳಿದಾನೆ. ಹಾಗಿದ್ರೆ ಆ ಲೆಂತ್ ಎಷ್ಟಾಗಿದೆ? 44 ಸೆಂಟಿಮೀಟರ್ ಆಗಿದೆ. ಸೊ ಆಗಿದ್ರಪ್ಪ ಅಂತಂದ್ರೆ ತಿಳ್ಕೊಂಡಿದ್ದೀರ ಅನ್ಕೊಂತೀನಿ. ಸೊ ನಾನು ಆ ಕಡೆ ಮುಂದ್ಗಡೆ ಸಮ್ ಮಾಡಿಲ್ಲ, ತಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಭಾವಿಸ್ತಾ ಮುಂದ್ಗಡೆ ಹೋಗೋಣ. ಹಾಗಿದ್ರೆ ಇದೇ 33 ಕ್ವಶನ್ ನಲ್ಲಿ ಅಂದ್ರೆ ಕ್ವಶನ್ ನಂಬರ್ 33 ಅಲ್ಲಿ ಇನ್ನೊಂದು ಕ್ವಶನ್ ಇದೆ ಯಾವ ರೀತಿ. ಸೊ ಅದನ್ನು ಮಾಡೋಣ. ಆರ್ ಅಂತ ಹೇಳಿ ಇನ್ನೊಂದು ಕ್ವಶನ್. ಇಲ್ಲಿ ಅಷ್ಟು ಇದು ಬಹಳ ಈಸಿ, ಆದ್ರೆ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಸರ್ಕಲ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದ ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೇಮ್ ಸೆಕ್ಟರ್. ಇಫ್ ದ ಲೆಂತ್ ಆಫ್ ದ ಆರ್ಕ್ ಇಸ್ 44/21 centimeter, then find the radius of the circle and also the angle subtended by the arc at the center ಅಂತ ಹೇಳಿದಾನ. ಸೊ ಇಲ್ಲಿ ನೋಡಿ, ಸೆಕ್ಟರ್ ಆಮೇಲೆ ಲೆಂತ್ ಆಫ್ ದ ಆರ್ಕ್ ಅವುಗಳು ಎರಡೂ ಏನಾಗಿದಾವ್? ಸೇಮ್ ಆಗಿದಾವ್.
ನಾರ್ಮಲ್ ಇಲ್ಲ, ಯಾಕಂದ್ರೆ ಸೆಕ್ಟರ್ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಆನ್ಸರ್ ಬಂತಂದ್ರ ಲೆಂತ್ ಅದು ಸೆಂಟಿಮೀಟರ್ ಒಳಗೆ ಬರುತ್ತೆ. ಅವೆರಡು ಯಾವಾಗಲೂ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಈಕ್ವಲ್ ನ್ಯೂಮರಿಕಲಿ ಈಕ್ವಲ್ ಆಗ್ತವೆ, ಆದ್ರೆ ನಾರ್ಮಲಿ ಅದೇನಾಗಿರಲ್ಲಪ್ಪ ಅಂದ್ರೆ ಈಕ್ವಲ್ ಅಲ್ಲ. ಹಾಗಿದ್ರೆ ಅವುಗಳ ಫಾರ್ಮುಲಾಗಳನ್ನು ಬರ್ಕೊಳ್ಳೋಣ. ಸೆಕ್ಟರ್ ವಿಚ್ ಈಸ್ ಈಕ್ವಲ್ ಟು ನ್ಯೂಮರಿಕಲಿ, ಆಮೇಲೆ ಲೆಂತ್ ಆಫ್ ಆರ್ಕ್, ಇವೆರಡು ಈಕ್ವಲ್ ಆಗಿದೆ. ಲೆಂತ್ ಆಫ್ ಆರ್ಕ್ ARCR. ಓಕೆ, ಸೆಕ್ಟರ್ ಫಾರ್ಮುಲಾ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಸೇಮ್ ಅದೇ ರೀತಿ ಥೀಟಾ ಬೈ 360 ಡಿಗ್ರಿ ಇಂಟು 2 πr ಆಗಿರುತ್ತೆ. ಸೊ ಈ ಕಡೆ ಥೀಟಾ ಬೈ 360 ಪೈ ಕ್ಯಾನ್ಸಲ್, ಈ ಕಡೆ ಇರೋ ಒಂದು ಆರ್, ಈ ಕಡೆ ಇರೋ ಒಂದು ಆರ್ ಕ್ಯಾನ್ಸಲ್ ಆಗ್ತದೆ. ಆರ್ ಇಸ್ ಈಕ್ವಲ್ ಟು ಏನಿತ್ತು 2 ದಟ್ ಈಸ್ ವಾಟ್ 2 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಇಷ್ಟರ ಒಳಗಡೆ ಆಲ್ರೆಡಿ ಏನ್ ಫೈಂಡ್ ಮಾಡಿದ್ರಿ, ರೇಡಿಯಸ್ ಆಫ್ ದ ಸರ್ಕಲ್ ಏನಾಗಿದೆ ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆಗಿದೆ ಅಂತೇಳಿ ಫೈಂಡ್ ಮಾಡ್ಬಿಟ್ವಿ. ಇವಾಗ ಆಂಗಲ್ ಅನ್ನ ಫೈಂಡ್ ಮಾಡಿ, ಅಂಡ್ ಆಲ್ಸೋ ದ ಆಂಗಲ್ ಸಬ್ಸ್ಟೆಂಡೆಡ್ ಬೈ ದ ಆರ್ಕ್ ಅಟ್ ದ ಸೆಂಟರ್. ಇದರ ಅರ್ಥ ಆಂಗಲ್ ಸಬ್ಸ್ಟೆಂಡ್ ಎಷ್ಟು ಆಂಗಲ್ ಇದೆ, ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 44/21. ಲೆಂತ್ ಆಫ್ ದ ಆರ್ಕ್ ಅಪ್ಪ ಅಂತಂದ್ರೆ ಏನಿಲ್ಲ 2πr ಥೀಟಾ ಬೈ 360 ಇಂಟು 2πr ಇಸ್ ಈಕ್ವಲ್ ಟು 44/21. ಸೊ LHS ಅಲ್ಲಿರುವ ಎಲ್ಲ ಟರ್ಮ್ಗಳನ್ನ ತಗೊಂಡು ನಾವೇನ್ ಮಾಡೋಣ, RHS ಗೆ ಒಯ್ಯೋಣ. ಏನಾಗುತ್ತೆ ನೋಡ್ರಿ, 44/21 ಇದೆ ಇಂಟು ಮೊದಲು ಆರ್ ಅನ್ನ ಬಯೋಣ. ಆರ್ ಆನ್ಸರ್ ಎಷ್ಟು ಬಂದಿದೆ 2. ಇಲ್ಲಿ ನ್ಯೂಮರೇಟರ್ ಪ್ಲೇಸ್ ಒಳಗಿದೆ, ಇಲ್ಲಿ ಬಂದಾಗ ಏನಾಯ್ತು ಡಿನಾಮಿನೇಟರ್ ಪ್ಲೇಸ್ ಬಂದಾಯ್ತು. ನೆಕ್ಸ್ಟ್ ಪೈ ಇದೆ, ಸೊ ಅದನ್ನೇನ್ ಬರ್ಕೊಂತೀನಿ 7/22 ಬರ್ಕೊಂತೀನಿ. ಅಂದ್ರೆ ಆ ಕಡೆ LHS ಅಲ್ಲಿ 22/7 ಇತ್ತು, ಈ ಕಡೆ ಬಂದಾಗ ಉಲ್ಟಮ್ ಆಗತ್ತೆ 7/22. ಸೊ ಇಲ್ಲಿರುವ 2 ನ್ಯೂಮರೇಟರ್ ಪ್ಲೇಸ್ ಒಳಗಡೆ, ಈ ಕಡೆ RHS ಬಂದಾಗ ಅದೇನಾಯ್ತು 1/2 ಆಯ್ತು. ಸೊ ಥೀಟಾ ಬೈ 360 ಯಾವ ಪ್ಲೇಸ್ ಒಳಗಡೆ, ಡಿನಾಮಿನೇಟರ್ ಪ್ಲೇಸ್ ಒಳಗಿದೆ. ಇಲ್ಲಿಗಡೆ ಬಂದಾಗ ಏನಾಗುತ್ತೆ ಮೇಲ್ಗಡೆ ಪ್ಲೇಸ್ ಒಳಗೆ ಬರುತ್ತೆ. ಹಾಗಿತ್ತಪ್ಪ ಅಂದ್ರೆ ಥೀಟಾ, ಇದನ್ನ ನೀವು ನೀಟಾಗಿ ಕ್ಯಾನ್ಸಲ್ ಮಾಡಿದ್ದೇ ನಿಜ ಆಯ್ತಪ್ಪ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆನ್ಸರ್ ಬರ್ತದೆ. ನೋಡ್ರಿ, 3 ಮಾರ್ಕ್ಸ್ಗೆ ಅದೆಷ್ಟು ಸ್ಟೆಪ್ಗಳಿಲ್ಲ. ಕ್ವಶನ್ ಅನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ, ಅಲ್ಲೇ ಗೆದ್ರಿ. ಮುಂದೆ ನೀವು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದು ನಿಮಗೂ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಕ್ವಶನ್ ನ ಇಲ್ಲೇ ಮುಗಿಸ್ತೀನಿ. ಸೊ ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಟ್ ಈಸ್ ಗ್ರಾಫ್. ಸೊ ಗ್ರಾಫ್ ಬಗ್ಗೆ ಮಾತನಾಡುವ ಅತಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಡೇ ಲೆಸನ್ ಸ್ಕೂಲ್ಗಳು ಚಲೋ ಆದ್ಮೇಲೆ ಆಫ್ಟರ್ ಅಕ್ಟೋಬರ್ ಇಂದ ನಮಗೆ ಕೆಲವು ಕಡೆ ಸೆಷನ್ಗಳು ಮುಗಿದಾಗ ಪ್ರಾಕ್ಟೀಸ್ ಅವಾಗ್ಲಿಂದ ಶುರು ಆಗ್ಬಿಟ್ಟಿರುತ್ತೆ. ಸೊ ಆದ್ರೂ ಇದರ ಬಗ್ಗೆ ನಿಮಗೆ ಡೌಟ್ ಇತ್ತಂತಂದ್ರೆ ಸೊ ಈಸಿಯಾಗಿ ಏನು ಅವುಗಳ ವ್ಯಾಲ್ಯೂಸ್ ಎಕ್ಸ್ ಮತ್ತು ವೈಗಳ ವ್ಯಾಲ್ಯೂಸ್ ಅನ್ನ ಹೆಂಗ್ ಫೈಂಡ್ ಮಾಡ್ಬೇಕು ಸರ್, ಯಾವ ರೀತಿ ಗ್ರಾಫ್ ಅನ್ನ ಹಾಕ್ಬೇಕಂತೇಳಿ ಒಂದು ಶಾರ್ಟ್ ಆಗಿ ಸ್ವೀಟ್ ಆಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾನು ಏನ್ ಮಾಡಿದೀನಿ, ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿದೀನಿ. ಎಕ್ಸ್ ಪ್ಲಸ್ ವೈನ ಬೆಲೆಗಳನ್ನ ಹೆಂಗ್ ಕಂಡುಹಿಡಿಯಬಹುದು. ಸೊ ಈ ಫಾರ್ಮೆಟ್ ಒಳಗಿದ್ದಾಗ ಆಯ್ತು, ಈ ಫಾರ್ಮೆಟ್ ಒಳಗಿದ್ದಾಗ ಆಯ್ತು, ಎಕ್ಸ್ ಮೈನಸ್ ವೈ 2x ಮೈನಸ್ ವೈ ಒಳಗ್ ಫಾರ್ಮೆಟ್ ಒಳಗಿದ್ದಾಗ ಆಯ್ತು. ಸೊ ಈ ತರ ಮಾಡಿದೀನಿ, ಒಂದು ಸಲ ವಿಸಿಟ್ ಮಾಡ್ರಿ ನೀವಲ್ಲಿ. ಸೊ ಇದು ನಿಮ್ಗೆಲ್ರಿಗೂ ಪರ್ಫೆಕ್ಟೆನ್ಸ್ ಇದೆ, ಆದ್ರೂ ಸಹಿತ ಒಂದ್ ಸಲ ವಿಸಿಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಯಾಕಪ್ಪ ಅಂದ್ರ ಅಲ್ಲಿ ಹೊಸ ಮೆಥಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ನಾನು. ಆ ಮೆಥಡ್ ಅನ್ನ ನೋಡಿದ್ರೆ ನಿಜವಾಗ್ಲೂ ತಾವೆಲ್ಲರೂ ಶಾಕ್ ಆಗಿ ಆಗ್ತಾರೆ, ಡೆಫಿನೆಟ್ಲಿ ಹೇಳ್ತೀನಿ. ಸೊ ಅದನ್ನೂ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಸೊ ನೋಡಿ, ವಾಚ್ ಮಾಡಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡುತ್ತಾ ಸೊ ನಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನ್ ಗೆ ಏನಾಗ್ತೀನಿ, ಮೂವ್ ಆನ್ ಆಗ್ತೀನಿ. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್. the ratio of the ratio of the 11th and 8th term of arithmetic progression is 3:2. Find the ratio of the sum of the first 5 terms and to the sum of the 21 terms. ನೋಡ್ರಿ, ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಎ ಫೈಂಡ್ ಮಾಡು, ಡಿ ಫೈಂಡ್ ಮಾಡು, ಎನ್ ಫೈಂಡ್ ಮಾಡು ಅಂತ ಕೇಳಿಲ್ಲ. ರೇಷಿಯೋ ಇದ್ರೆ ಈ ರೇಷಿಯೋನ ಫೈಂಡ್ ಮಾಡು ಅಂತ ಹೇಳಿದಾರೆ. ಏನ್ ಕೊಟ್ಟಿದಾರ ಅದನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. A11 ರೇಷಿಯೋ ಮತ್ತ A8 ರೇಷಿಯೋ ಏನಾಗೈತಿ 3:2 ಆಗೈತಿ. ಅದೇ ರೀತಿ ಇದನ್ನ ಮುಂದಿನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಫೈಂಡ್ ದ ರೇಷಿಯೋ ಆಫ್ ದ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್ ಅಂತ ಹೇಳಿದಾರ. ಸೊ ದಟ್ ಈಸ್ ಫಸ್ಟ್ 5 ಟರ್ಮ್ ಅಂದ್ರೆ S5 ಟು ದ ಸಮ್ ಆಫ್ ದ ಫಸ್ಟ್ 21 ಅಂತ ಹೇಳಿದಾರೆ. S21 ಅದ ರೇಷಿಯೋ ಏನಾಗೈತಿ, ಇಟ್ ಮೀನ್ಸ್ ಇದನ್ನ ಹೆಂಗ್ ಬರ್ಕೋಬಹುದು, A11 by A8 is equal to 3/2. ಆಮೇಲೆ S5 by S21 ಅದ ರೇಷಿಯೋ ಏನಾಗೈತಿ ಅಂತೇಳಿ ಅವರು ನಮಗ್ ಕೇಳಿದಾರ. ಅದನ್ನ ನೀಟಾಗಿ ಬರೆದು ಸಾಲ್ವ್ ಮಾಡ್ಕೊಳ್ಳೋಣ.
ಸೊ ಇಲ್ಲಿ A11 ಅಂತಂದ್ರೆ ಏನು, a plus 10d a plus 10d which is divided by a plus 7d. ಇದು ಹೆಂಗ್ ಬಂತು ನಿಮ್ಗೆ ಗೊತ್ತೈತಿ. ಸೊ 3/2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಈ 2 ನ ಇದಕ್ಕೆ, ಈ a plus 7d ನ 3ಗೆ, 2 ನ a plus 10d which is equal to 3 into a plus 7d. ಸ್ವಲ್ಪ ಫಾಸ್ಟ್ ಆಗಿ ನೋಡ್ತಾ ಹೋಗ್ರಿ. 2a plus 20d which is equal to 3a plus 21d. ಸೊ LHS ಇಲ್ಲಿರೋ ಎಲ್ಲ ಟರ್ಮ್ ನ RHS ಗೆ ತಗೊಂಡ್ಬರ್ತೀನಿ. 3a minus 2a plus 21d minus 20d. ಸೊ which is equal to 0. 3 ಅಲ್ಲಿ 2a ಅಂತಂದ್ರೆ a ಉಳಿತು, 21 ಅಲ್ಲಿ 20 ಹೋಯ್ತಪ್ಪ ಅಂತಂದ್ರೆ ಅದುವೇ d ಅಷ್ಟೇ ಉಳಿತು. a minus d which is equal to 0. ಇದನ್ನ ಒಂದು ಇಕ್ವೇಶನ್ ಫಾರ್ಮೆಟ್ ಒಳಗೆ ಬರೆದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ಮತ್ ಮುಂದ್ಗಡೆ ಮಾಡ್ಕೊಳ್ಳೋಣ. ಇವಾಗ ಏನು ಅದರ ರೇಷಿಯೋ ಫೈಂಡ್ ಮಾಡ್ಕೊಳ್ಳೋಣ. S5 ಪ್ರಕಾರ ಸಮ್ ಅಂತ ಹೇಳಿದಾಗ ನಮಗೊಂದು ಫಾರ್ಮುಲಾ ಗೊತ್ತು. ಏನು, n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸೊ ಅದ್ರೊಳಗಡೆ n ಬೆಲೆನ ಆದೇಶ ಮಾಡ್ಕೊಳ್ಳೋಣ. n ಅಂತಂದ್ರೆ ಇಲ್ಲಿ ಏನಿದೆ, 5/2 2a ಪ್ಲಸ್ n ಪ್ಲೇಸ್ ಒಳಗಡೆ ಏನ್ ಹಾಕ್ಬೇಕು, 5 ಮೈನಸ್ 1 ಇಂಟು d. ಸೊ ಅದೇ ರೀತಿ S5 ಡಿವೈಡೆಡ್ ಬೈ S21. ಸೊ S21 ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ, 21/2 ಬ್ರಾಕೆಟ್ 2a ಪ್ಲಸ್ 21 ಮೈನಸ್ 1 ಇಂಟು d ಅಂತೇಳಿ ಬರ್ಕೊಂತೀನಿ. ಸೊ ಇಲ್ಲಿ ನೀಟಾಗಿ ನೋಡ್ರಿ, 5/2 ಹೇಗಿದೆ ಹಾಗೆ ಇರ್ಲಿ. ಸೊ ಇಲ್ಲಿ ಏನ್ ಆನ್ಸರ್ ಆಗುತ್ತೆ, 2a 5 ಇಲ್ಲಿ 1 ಹೋಯ್ತಪ್ಪ ಅಂತಂದ್ರೆ 4d ಆಯ್ತು. ಸೊ ಅದೇ ರೀತಿ ಇಲ್ಲೇನಾಯ್ತಪ್ಪ ಅಂತಂದ್ರೆ 21/2 ಹೇಗಿದೆ ಹಾಗೆ ಇರಲಿ. ಸೊ 2a ಪ್ಲಸ್ 21 ಹೊತ್ತಂದ್ರೆ 20d ಆಯ್ತು. ಸೊ ಇವಾಗ ವಿ ಹ್ಯಾವ್ ಟು ಟೇಕ್ ದ ರೆಸಿಪ್ರೋಕಲ್. ಯಾಕಂದ್ರೆ ಮೇಲ್ಗಡೆ ನ್ಯೂಮರೇಟರ್ ಡಿನಾಮಿನೇಟರ್ ಮತ್ತು ಹೋಲ್ ಡಿವೈಡೆಡ್ ಬೈ ನ್ಯೂಮರೇಟರ್ ಡಿನಾಮಿನೇಟರ್ ಇದ್ದಾಗ ಏನಾಗತ್ತೆಪ್ಪ ಅಂತಂದ್ರೆ ಇಲ್ಲಿ ನೋಡಿ, S5/S21 ಏನಾಗುತ್ತೆ, 5/2 ಹೇಗಿದೆ ಹಾಗೆ ಇದೆ. ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತೀನಿ. 2a ಪ್ಲಸ್ 4d ಏನನ್ನ ಬರ್ಕೊಂತೀನಿಪ್ಪ ಅಂತಂದ್ರೆ 2a plus 4d ಒಳಗಡೆ ಇನ್ನು ರೆಸಿಪ್ರೋಕಲ್ ತಗೊಳಕಿನ ಬಿಫೋರ್ ಆಗಿ ಒಂದು ಸ್ಟೆಪ್ ಅಬ್ಸರ್ವ್ ಮಾಡಿ. ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಈ 2a plus 4d ಒಳಗಡೆ ಕಾಮನ್ ತಗೊಳ್ಳೋಣ. 2 ನ ಕಾಮನ್ ತಕೊಂಡು ಅಂದ್ರೆ ಒಳಗಡೆ ಏನು ಉಳಿತು, a plus 2d ಉಳಿತು. ಅಗೇನ್ ಡಿವೈಡೆಡ್ ಬೈ ಇನ್ನು ಇಲ್ಲೇ ಈ ಟರ್ಮ್ ಅಲ್ಲಿ ಕಾಮನ್ ತಕೊಂಡಾಗ 2 ನ ಕಾಮನ್ ತಕೊಂಡಾಗ ಏನಾಯ್ತು, a ಪ್ಲಸ್ 10d ಉಳಿಯುತ್ತೆ. ಹೌದಾ ಅಲ್ವಾ? ಸೊ ಎ ಗೆಟ್ ಕ್ಯಾನ್ಸಲ್. ಇವಾಗ ನಾ ಏನ್ ತಗೊಂತೀನಿ, ರೆಸಿಪ್ರೋಕಲ್ ಗಳನ್ನ ತಗೊಂತಾ ಹೋಗ್ತೀನಿ. ಇದೊಂದು ಸ್ವಲ್ಪ ಮೇ ಬಿ ರಾಂಗ್ ಆಗಿ ಬರ್ಕೊಂಡು ಅನ್ಕೊಂತೀನಿ. ಈ ಕಡೆ ನೀಟಾಗಿ ಬರೆಸ್ತೀನಿ ತಡ್ರಿ. S5 ಡಿವೈಡೆಡ್ ಬೈ S21 ವಿಚ್ ಇಸ್ ಈಕ್ವಲ್ ಟು 5/2 ಬ್ರಾಕೆಟ್ 2 ನ ಹೊರಗಡೆ ತಕೊಂಡಿದ್ವಿ, a ಪ್ಲಸ್ 2d ಆಗಿತ್ತು. ಸೊ ಹೋಲ್ ಡಿವೈಡೆಡ್ ಬೈ 21/2 ಬ್ರಾಕೆಟ್ ತಕೊಂಡಿದ್ವಿ, a ಪ್ಲಸ್ 10d ಆಗಿತ್ತು. ಓಕೆನಾ, ಈ ತರ ಬರ್ಕೊಂಡಿದ್ವಿ. 2 ಗೆಟ್ ಕ್ಯಾನ್ಸಲ್ ಮಾಡ್ಕೊಂತೀವಿ. ಸೊ ಇವಾಗ ಅಗೇನ್ ರೆಸಿಪ್ರೋಕಲ್ ಅನ್ನ ತಕೊಂಡಾಗ ಏನಾಗುತ್ತೆ, S5/S21 ವಿಚ್ ಇಸ್ ಗಿವ್ 5/2. ಮೇಲ್ಗಡೆ ಇರೋ ಟರ್ಮ್ ಹೇಗಿದೆ ಹಾಗೆ ಇರಲಿ. a ಪ್ಲಸ್ 2d ನ ಏನ್ ಮಾಡ್ಕೊಂತೀನಿ, ಸ್ಪ್ಲಿಟ್ ಮಾಡ್ಕೊಂತೀನಿ. d ಪ್ಲಸ್ d ಅಂತೇಳಿ ಬರ್ಕೊಂಡು ನೆಕ್ಸ್ಟ್ ಟರ್ಮ್ ಇಂಟು. ಇವಾಗ ಈ ಡಿವೈಡೆಡ್ ಬೈ ಏನ್ ಚೇಂಜ್ ಆಯ್ತು, ಇಂಟು ಆಗಿ ಚೇಂಜ್ ಆಗಿತ್ತಪ್ಪ ಅಂದ್ರೆ ಅದನ್ನ ಉಲ್ಟಾ ಬರ್ಕೊಳ್ಳೋಣ, 2/21. ಸೊ ಇಲ್ಲೇನ್ ಉಳಿದಿತ್ತಪ್ಪ ಅಂದ್ರೆ a ಪ್ಲಸ್ d ಮತ್ ಮುಂದ್ಗಡೆ ಏನ್ ಬರ್ಕೊಂತೀನಿ, a ಪ್ಲಸ್ d ಮತ್ ಮುಂದ್ಗಡೆ ಏನ್ ಬರ್ಕೊಂತೀನಿ. ಸೊ ಇದು ಮೇಲ್ಗಡೆ ಹೋಗ್ಬಾರ್ದು, ಇದು ಡಿವೈಡೆಡ್ ಬೈ ಕೆಳಗಡೆ ಬರ್ಬೇಕು. ಯಾಕೆ ಡಿನಾಮಿನೇಟರ್ ನ್ಯೂಮರೇಟರ್ ಪ್ಲೇಸ್ ಒಳಗಡೆ ಇದನ್ನ ಕೆಳಗಡೆ ಬರ್ಲಿ. a ಪ್ಲಸ್ d ಪ್ಲಸ್ 9d ಅಂತೇಳಿ ಬರ್ಕೊಂತೀವಿ. ಸೊ a ಪ್ಲಸ್ 10d ಇತ್ತು, a ಪ್ಲಸ್ d ಸೊ 9d ಅಂತ ಬರ್ಕೊಂತೀನಿ. ಇಲ್ಲಿರೋ 2 ಕ್ಯಾನ್ಸಲ್ ಆಯ್ತು. ಅಗೇನ್ S5 which is equal to S21. ಸೊ ನೋಡ್ರಿ, a ಪ್ಲಸ್ d ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. 5 0 ಬಂತಂದ್ರೆ ಏನಾಯ್ತು, d ಎಷ್ಟಾಯ್ತು ನೋಡ್ರಿ ಇಲ್ಲಿ, 0 ಪ್ಲಸ್ d ಆನ್ಸರ್ ಏನ್ ಬಂತು, d ಬಂತು. ಅದೇ ರೀತಿ ಇಂಟು ಏನೈತಿ, 1/21 ಡಿವೈಡೆಡ್ ಬೈ ಇಲ್ಲೇನ್ ಬರ್ತದೆ, a ಪ್ಲಸ್ ಡಿ ಬೆಲೆ 0 ಐತಿ, ಪ್ಲಸ್ 9d ಐತಿ. ಸೊ 9d ನ ಬರ್ಕೊಂತೀನಿ. ಓಕೆ, ಇಲ್ಲಿವರೆಗೂ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಯಾಕಂದ್ರೆ ಈಗ ಮುಂದ್ ಸಮ್ ಮಾಡ್ಬೇಕಂತಂದ್ರೆ ನಾನು ರಬ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದನ್ನ ರಬ್ ಮಾಡ್ಕೊಂತೀನಿ, ನೀಟಾಗಿ ನೋಡ್ತಾ ಹೋಗಿ ಯಾವ ತರ ಮಾಡಿದೀನಿ ಅಂತ ಹೇಳಿ. ಸೊ ರಬ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಮುಂದ್ಗಡೆ ಮಾಡ್ತಾ ಹೋಗ್ತೀನಿ. ಇಲ್ಲಿದೆ ಪ್ಯಾರೇಸರ್. ಓಕೆ, ಸೊ ಈ ಕಡೆ ಪ್ಲೇಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. a ಮೈನಸ್ ಡಿ ಇಸ್ ಈಕ್ವಲ್ ಟು, ನೀವು 0 ಯಾಕೆ ಹಚ್ಕೊಂಡಿದ್ರಿಪ್ಪ ಅಂತಂದ್ರೆ ಇಲ್ಲೇ ಫೈಂಡ್ ಮಾಡ್ಕೊಂಡಿದ್ವಿ. ಸೊ ಹಾಗಿತ್ತಪ್ಪ ಅಂತಂದ್ರೆ ಈ ಒಂದು ಪ್ಲೇಸ್ ಒಳಗಡೆ ಮಾಡ್ಕೊಳ್ಳೋಣ. ಓಕೆನಾ? ಓಕೆ, ಫೈನ್.
ಸೊ ಏನಾಗುತ್ತೆ S5/S21 which is equal to 5D divided by 21 into 9D ಇದೆ. D get cancel. So which is equal to 5 ಗೆ 5, 21 9s are 189. 9 ones are 9, 9 2s are 18. S5/S21 ಅದ ರೇಷಿಯೋ ಎಷ್ಟಿದೆ ಅಂತಂದ್ರೆ 5 divided by 189 ಆಗಿದೆ. ಸೊ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ಅಂತ ಹೇಳಿ ಭಾವಿಸ್ತಾ ಸೊ ನೆಕ್ಸ್ಟ್ ಕ್ವಶನ್ ಏನಾಗ್ತೀನಪ್ಪ ಅಂತಂದ್ರೆ ಮೂವ್ ಆನ್ ಆಗ್ತೀನಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ದ ರೇಷಿಯೋ ಆಫ್ ದ ಸಾರಿ ಇದನ್ನ ಆಯ್ತಾ. ಸೊ ನೆಕ್ಸ್ಟ್ ಹೋಗೋಣ, ಪ್ರೂವ್ ದ್ಯಾಟ್. ಸೊ ಪ್ರೂವ್ ದ್ಯಾಟ್ ಅನ್ನಕ್ಕೆ ಯಾವ ಒಂದು ಥಿಯರಮ್ ಇದು, ಎ ಥಿಯರಮ್ ಪ್ರಾಕ್ಟೀಸ್ ಮಾಡಿದ್ವಿ, ಥಿಯಲ್ಸ್ ಥಿಯರಮ್ ಪ್ರಾಕ್ಟೀಸ್ ಮಾಡ್ತೀವಿ, ಎ ಥಿಯರಮ್ ಪ್ರಾಕ್ಟೀಸ್ ಮಾಡ್ತೀವಿ, ಇನ್ನೊಂದು 4 ಥಿಯರಮ್ಗಳಾಗಿದಾವ ಅಷ್ಟೇ ಇವಾಗ 4+1. ಸೊ ಅದಕ್ಕಾಗಿ ಈಸಿ ಆಗಿದೆ. ಸೊ ಇದನ್ನ ಸಾಲ್ವ್ ಮಾಡಿದಾರೆ ಅಂತ ಹೇಳಿಸ್ಕೊಂತ ಇದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ ಗೆ ಬರ್ತಾ ಹೋಗ್ತೀನಿ. ಏನಿದೆ ನೆಕ್ಸ್ಟ್ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಪ್ಪ. ಸೊ ಲಾಸ್ಟ್ ಇಯರ್ ಇದ್ದಾಗ ಒಂಥರ ಬೇರೆನೇ ಇತ್ತು ಈ ಒಂದು ಲೆಸನ್ ಇತ್ತು, ಬಟ್ ಈ ಅಕಾಡೆಮಿಕ್ ಬಹಳ ಈಸಿ ಮಾಡಿದಾರ. ಸೊ ಕ್ವಿಕ್ ಆಗಿ ಆನ್ಸರ್ ನ ಫೈಂಡ್ ಮಾಡ್ಕೋಬಹುದು. ಒಮ್ಮೆ ಕ್ವಶನ್ ನ ಓದ್ಕೊಳ್ಳೋಣ. ಅ ವುಡನ್ ಆರ್ಟಿಕಲ್ ವಾಸ್ ಮೇಡ್ by scooping out a hemisphere from each end of a solid cylinder as shown in the figure. If the height of the cylinder is 10 cm and the radius of its base is 3.5 cm, then find the total surface area of the article ಅಂತ ಹೇಳಿದ್ರ. ಸೊ ಇಷ್ಟೇ, ಬಹಳ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಒಂದು ಕಟ್ಟಿಗೆ ತುಂಡಿತ್ತು. ಸೊ ಆ ಕಟ್ಟಿಗೆ ತುಂಡೊಳಗಡೆ ಏನ್ ಮಾಡಿದಾರಪ್ಪ ಅಂದ್ರೆ ಮೇಲ್ಗಡೆ ನಿಂತ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಹೆಮಿಸ್ಪಿಯರ್ ಆಕೃತಿನ ಹೊರಗಡೆ ತೆಗೆದಿದಾರ. ಸೊ ಕೆಳಗಡೆ ಹೊರಗಡೆ ತೆಗೆದಾಗ ಆ ಒಂದು ಕಟ್ಟಿಗೆ ತುಂಡಿನ ಸರ್ಫೇಸ್ ಏರಿಯಾ ಹೇಳ್ರಿ ಅಂತ ಹೇಳಿದಾರ. ಸೊ ಹಾಗಿದ್ರೆ ಇಲ್ಲಿ ಎಷ್ಟು ಸ್ಟ್ರಕ್ಚರ್ಗಳು ಕಾಣ್ತಿದ್ದಾವು. ಸೊ ಈ ಒಂದು ಆರ್ಟಿಕಲ್ ಟೋಟಲ್ ಸರ್ಫೇಸ್ ಏರಿಯಾ ಸೊಲ್ಯೂಷನ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಯಾವ್ದ್ರದ್ದು ಆರ್ಟಿಕಲ್ ಅದು ಫೈಂಡ್ ಮಾಡ್ಬೇಕಂದ್ರೆ ನಮ್ ಕಣ್ಣಿಗೆ ಕಾಣ್ತಾ ಇರೋ ಸ್ಟ್ರಕ್ಚರ್ಗಳು ಯಾವ್ದು. ಒಂದು ಸಿಲಿಂಡರ್ ಐತಿ, ಸಿಲಿಂಡರ್ದ ಏನ್ ಫೈಂಡ್ ಮಾಡ್ಬೇಕ್ರಿ ನಾವು, ಸಿಲಿಂಡರ್ದ ಕರ್ಡ್ ಸರ್ಫೇಸ್ ಏರಿಯಾ ಇದನ್ನ ಮೊದಲು ಬರ್ಕೋಬಹುದು. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಆಮೇಲೆ ಪ್ಲಸ್ ಮತ್ತಿನ್ನು 2 ಯಾವ ಸರ್ಫೇಸ್ ಗಳದಾವ ಅಂದ್ರೆ ಯಾವ ಸ್ಟ್ರಕ್ಚರ್ ಗಳದಾವ, 2 ಹೆಮಿಸ್ಪಿಯರ್ ಸ್ಟ್ರಕ್ಚರ್ ಗಳದಾವ. 2 ಹೆಮಿಸ್ಪಿಯರ್ ಸ್ಟ್ರಕ್ಚರ್ ಗಳದಾವ. ಹಾಗಿದ್ರೆ ಫಾರ್ಮುಲಾ ಏನು, ಸಿಲಿಂಡರ್ ಫಾರ್ಮುಲಾ ಏನಾದ್ರ ಫಾರ್ಮುಲಾ ಏನು, 2πRh ಕರ್ಡ್ ಸರ್ಫೇಸ್ ಆಫ್ ಸಿಲಿಂಡರ್ ಫಾರ್ಮುಲಾ. ಅದರೊಂದಿಗೆ ಹೆಮಿಸ್ಪಿಯರ್ ಒಂದು ಫಾರ್ಮುಲಾ ಏನಪ್ಪಾ ಅಂತಂದ್ರ ಹೆಮಿಸ್ಪಿಯರ್ ಫಾರ್ಮುಲಾ 2πr². ಸೊ ಇಲ್ಲೇನಾಯ್ತು, 2 ಕಡೆ ಕಾಮನ್ ಏನೈತಿಪ್ಪ ಅಂತಂದ್ರ ಅದುವೇ 2 ಕಾಮನ್ ಐತಿ. 2 ನ ಹೊರಗಡೆ ಎತ್ತಿಡ್ರಿ. ಸೊ ಸಾರಿ 2 ಅಷ್ಟೇ ಕಾಮನ್ ಇಲ್ಲ, 2 ನ ಹೊರಗಡೆ ಇಡ್ರಿ. ಪೈ ಮತ್ತು 6 ಸಹಿತ ಹೊರಗಡೆ ಇಡ್ರಿ. ಹೊರಗಡೆ ಇಡ್ರಿ. ಒಳಗಡೆ ಎಚ್ ಉಳಿತು. ಪ್ಲಸ್ ಇಲ್ಲೇನ್ ಉಳಿತು, 2r ಉಳಿತು. ನೋ ಅಗೇನ್ 2πr into s 2πrh, 2 2s are 4, π into r, πr² ಆಗಿರುತ್ತೆ. ಸೊ ನೀಟಾಗಿ ಕಾಮನ್ ಅನ್ನ ತಗೊಂಡಿದೀವಿ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡೋದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಅವರ ಕೊಟ್ಟಿದಾರ ಸಿಲಿಂಡರ್ ನ ಹೈಟ್ ಕೊಟ್ಟಿದಾರ. ಹೈಟ್ ಆಫ್ ದ ಸಿಲಿಂಡರ್ 10 ಸೆಂಟಿಮೀಟರ್, ರೇಡಿಯಸ್ ಕೊಟ್ಟಿದಾರ r is equal to 3.5. ಜಸ್ಟ್ ಹಾಕಿ ನಾವು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೇ ನಿಜ ಆಗಿತ್ತಪ್ಪ ಅಂತಂತಂದ್ರ ವಿದ್ಯಾರ್ಥಿಗಳೇ, ಅದ್ರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂತಂದ್ರ ಅದ್ರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರ ನೀವು ಮಾಡಿದ್ದ ನಿಜ ಆಗಿತ್ತಪ್ಪ ಅಂತಂದ್ರ ಸೊ 374 ಇದರ ಆನ್ಸರ್ ಬರುತ್ತೆ. 374 ಸೆಂಟಿಮೀಟರ್ ಸ್ಕ್ವೇರ್ ಇದರ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಮ್ಮನ್ನ ನಾನು ಇಲ್ಲಿಗೆ ಕೈ ಬಿಟ್ಟು ಮುಂದೆ ಹೋಗ್ತೀನಿ. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ, ನೀಟಾಗಿ ಕ್ಯಾಲ್ಕುಲೇಷನ್ ಮಾಡ್ರಿ. ಫಾರ್ಮುಲಾಗಳನ್ನು ಹೇಳ್ಕೊಟ್ಟಿದ್ವಿ. ಸೊ ಎಕ್ಸ್ಟ್ರಾಕ್ಟು ಮಾಡಿದ್ವಿ, ಹೊರಗಡೆ ತಗೊಂಡಿದ್ವಿ. ಸೊ ಇದರ ಆನ್ಸರ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಸೊ ನೀಟಾಗಿ ನೀವು ಇದ್ರೊಳಗಡೆ ಆ ಟರ್ಮ್ಗಳನ್ನ ಹಾಕಿ ಇಲ್ಲಿ ಪೈ ವ್ಯಾಲ್ಯೂನು ಸಹಿತ ಹೇಳ್ಕೊಡ್ತೀನಿ. ಪೈ is equal to 22/7 ಬಂತಪ್ಪ ಅಂತಂದ್ರೆ ಇಷ್ಟೇ ಆನ್ಸರ್ ಬಂತಾರ. ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ 37 ಡಾಟ್ ಕೊಟ್ಟು ಒಂದು ತಮ್ಮ ಕೊಡ್ರಿ. ನೀವು ಪ್ರಾಕ್ಟೀಸ್ ಮಾಡಿದಿರ ಅಂತ ಅನ್ಕೊಂತೀನಿ, ಸೊಲ್ಯೂಷನ್ ಸಿಕ್ಕಿದೆ ಅಂತಾನೆ ಭಾವಿಸ್ತೇನೆ. ಸೊ ಹಾಗಾಗಿ ಹೋಗೋಣ. ಸೊ ಬಹಳ ಈಸಿ ಆಗಿರೋ ಕ್ವಶನ್ ನಂಬರ್ 37. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಅದುವೇ ಇನ್ನೊಂದು ಕೊಟ್ಟಿದ್ದಾನೆ ಅದೇ ರೀತಿ. ಇದು ನಮ್ ಡೇ ಟು ಡೇ ಲೈಫ್ ಒಳಗೆ ಆಗ್ತಾ ಇರತ್ತ, ನಾವು ನೋಡ್ರಲ್ಲ, ಆದ್ರೂ ಸಹಿತ ಬಹಳ ಈಸಿ ಆಗೈತಿ. ನೋಡೋಣ. ಅ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಹಿಸ್ ಕಸ್ಟಮರ್ ಯೂಸಿಂಗ್ ಗ್ಲಾಸ್ ಶೋನ್ ಇನ್ ದ ಫಿಗರ್. ಸೊ ಈ ಒಂದು ಗ್ಲಾಸ್ ಇಲ್ಲಿ ಕೊಟ್ಟಿದ್ದಾನಲ್ಲ, ಈ ಒಂದು ಗ್ಲಾಸ್ ಒಳಗಡೆ ಏನ್ ಮಾಡ್ತಿರ್ತಾನಪ್ಪ, ಜ್ಯೂಸ್ ತುಂಬಿ ಕೊಡ್ತಿರ್ತಾನ. ಸೊ ಯಾವ ರೀತಿ, ದ ಇನ್ನರ್ ಡಯಾಮೀಟರ್ ಆಫ್ ದ ಸಿಲಿಂಡ್ರಿಕಲ್ ಗ್ಲಾಸ್ ವಾಸ್ 5 ಸೆಂಟಿಮೀಟರ್. ಇಟ್ ಮೀನ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಸೊಲ್ಯೂಷನ್ ಒಳಗಡೆ ಡಯಾಮೀಟರ್ ಎಷ್ಟಿದೆ, 5 ಸೆಂಟಿಮೀಟರ್ ಆಗಿದೆ. ಹಾಗಿದ್ರೆ ರೇಡಿಯಸ್ ಬಂದಾಗ ಏನಾಗುತ್ತೆ, 5/2 or 2.5 ಸೆಂಟಿಮೀಟರ್ ಆದ್ರೂ ಹಚ್ಕೋಬಹುದು. ಸೊ ಆಫ್ ದ ಬಟ್
Bottom of the glass had a hemispherical raised portion which reduced the capacity of the glass. If the height of the glass was 10 centimeter, then find the apparent capacity. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡಿದಾನ ಕೆಪಾಸಿಟಿ ವರ್ಡ್ ಹಾಕಿದಾನ ಹೇಳ್ಕೊಡ್ತೀನಿ ಆಫ್ ದ ಗ್ಲಾಸ್ ಅಂಡ್ ಇಟ್ಸ್ ಆಕ್ಚುಯಲ್ ಕೆಪಾಸಿಟಿ ಆಫ್ ದ ಗ್ಲಾಸ್. ನೋಡ್ರಿ ಅದು ಒಂದೇ ಕ್ವಶನ್ ಸರ್ಫೇಸ್ ಏರಿಯಾಗೆ ಸಂಬಂಧಪಟ್ಟಂದಾಗಿತ್ತಪ್ಪ ಅಂದ್ರೆ ಈ ಕ್ವಶನ್ ವ್ಯಾಲ್ಯೂಮ್ ಸಂಬಂಧಪಟ್ಟೈತಿ. ಅಂತಂದ್ರ ನಮಗೆ ನಾರ್ಮಲ್ ಆಗಿ ನಾವು ಹೋಟೆಲ್ಗಳಿಗೆ ಹೋದಾಗ ಗ್ಲಾಸ್ ಒಳಗಡೆ ಜ್ಯೂಸ್ ಹಾಕಿ ಕೊಟ್ಟಿರ್ತಾರೆ. ಆ ಜ್ಯೂಸ್ ಇದ್ರೊಳಗೆ ಹೇಳ್ತೀವಿ, ವ್ಯಾಲ್ಯೂಮ್ ಒಳಗೆ ಹೇಳ್ತೀವಿ. ಇಲ್ಲಿ ಕೊಟ್ಟು ಕೇಳಿರೋದನ್ನು ವ್ಯಾಲ್ಯೂಮ್ ವರ್ಡ್ ಬದಲಾಗಿ ಕೆಪಾಸಿಟಿ ಅಂತ ಕೊಳಿದಾನ. ಹಾಗಿದ್ರೆ ಒಂದು ಗ್ಲಾಸ್ ಒಳಗಡೆ ಜ್ಯೂಸ್ ಎಷ್ಟು ಹಿಡಿತದೆ, ದೊಡ್ಡ ಗ್ಲಾಸ್ ನೋಡಿ ಬಹಳ ಖುಷಿ ಇಷ್ಟು ಹಾಕೊಂಡು ಕೊಡ್ತಾರಲ್ಲ ಅಂತ ಅನ್ಕೊಂತೀವಿ. ಬಟ್ ಅದರ ತಳದಾಗ ನೀವು ಕೈ ಹಾಕಿದ್ರೆ ಅದೇನಾಗಿರುತ್ತೆ, ಅದ್ರ ತಳ ಒಳಗಡೆ ಉಬ್ಬಿ ಬಿಟ್ಟಿರುತ್ತೆ. ಇಟ್ ಮೀನ್ಸ್ ಏನಾಗುತ್ತೆ, ಕೆಪಾಸಿಟಿ ಅದ್ರ ವ್ಯಾಲ್ಯೂಮ್ ಕಡಿಮೆ ಆಗಿರುತ್ತೆ. ಇಲ್ಲಿ ಕ್ವಶನ್ ಏನ್ ಕೊಟ್ಟಿದಾನಪ್ಪ ಅಂತಂದ್ರ ಈ ರೀತಿ. ಹಾಗಿದ್ರೆ ಎಷ್ಟು ಕಡಿಮೆ ಆಗೈತೆ ಅಂತ ಕೊಟ್ಟಿಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳಿದಾನ. ಕಂಡಾಗ ಎಷ್ಟು ವ್ಯಾಲ್ಯೂಮ್ ಕಾಣಬಹುದು ಅಂತ ಹೇಳಿದಾನ. ಹಾಗಿತ್ತಪ್ಪ ಅಂದ್ರೆ ಆಕ್ಚುಯಲ್ ಕೆಪಾಸಿಟಿ ಅಂತಂದ್ರೆ ಅದ್ರ ಒಳಗಡೆ ಹೆಮಿಸ್ಪೆರಿಕಲ್ ಅನ್ನ ನಾವು ಮೈನಸ್ ಮಾಡ್ಬೇಕು. ಇಲ್ಲಿ 2 ಕ್ವಶನ್ ಇದ್ದಂಗ, ಒಂದು ಕ್ವಶನ್ ಅಲ್ಲ 2 ಕ್ವಶನ್ ಕೇಳದಂಗ. ಸೊ ಅಪೆರೆಂಟ್ ಕೆಪಾಸಿಟಿ ನಮಗೆ ಕಣ್ಣಿಗೆ ಕಾಣುವ ಒಂದು ಕೆಪಾಸಿಟಿ ಅಂತಂದ್ರೆ ಏನಪ್ಪಾ ಅಂತ ನೀ ಇಲ್ಲೇನ್ ಫೈಂಡ್ ಮಾಡ್ಬೇಕು, ಆ ಸಿಲಿಂಡರ್ದ ವ್ಯಾಲ್ಯೂಮ್ ಅನ್ನ ಫೈಂಡ್ ಮಾಡ್ಬೇಕು. ಆ ಸಿಲಿಂಡರ್ದ ಏನ್ ಫೈಂಡ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರ ವ್ಯಾಲ್ಯೂಮ್. ಅದಕ್ಕೆ ಯಾವ ಫಾರ್ಮುಲಾ ನೀನ್ ಹಾಕೋಬೇಕಾಗಿರುತ್ತಪ್ಪ ಅಂತಂದ್ರ ಪೈ ಆರ್ ಸ್ಕ್ವೇರ್ ಹೆಚ್ ಫಾರ್ಮುಲಾ ನೀನು ಹಾಡ್ಕೊಂಡಿಪ್ಪ ಅಂತಂದ್ರ ನಿನಗ ಆ ಪೈ ಆರ್ ಸ್ಕ್ವೇರ್ ಹೆಚ್ ಫಾರ್ಮುಲಾ ಹಾಕೊಂಡಿದ್ದೆ ನಿಜಾಗಿ ನೀ ಫೈಂಡ್ ಮಾಡಿದ್ದೆ ಆಯ್ತಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಸಾರಿ ಪೈ ಆರ್ ಸ್ಕ್ವೇರ್ ಹೆಚ್ ಆನ್ಸರ್ ಹಾಕೊಂಡಿಪ್ಪ ಅಂದ್ರೆ 196.25 ಸೆಂಟಿಮೀಟರ್ ಕ್ಯೂಬ್. ನೋಡ್ರಿ ಅಬ್ಸರ್ವ್ ಮಾಡ್ರಿ, ಕ್ಯೂಬ್ ಯಾಕಂತಂದ್ರೆ ಇಲ್ಲಿ ಕೆಪಾಸಿಟಿ ಅಂತಂದ್ರೆ ವ್ಯಾಲ್ಯೂಮ್ ಆನ್ಸರ್ ಬರುತ್ತೆ. ಸೊ ಇದೇನಾಗುತ್ತಪ್ಪ, ಇದ್ರೊಳಗೆ ಡಾಟಾ ನೀಟಾಗಿ ಹಾಕೊಂಡ್ಬಿಟ್ಟೆ ಅಂದ್ರೆ ಪೈ ಅಂತಂದ್ರೆ ಇಲ್ಲಿ 3.14 ಹಾಕು, 22/7 ಅಲ್ಲ. ಆರ್ ಅಂತಂದ್ರ 2.5 ಹಾಕೋತ 5/2 ಹಾಗಾದ್ರು ಹಾಕೋ. ಎಚ್ ಅಂತಂದ್ರ ಅವ್ರ ಕೊಟ್ಟಿದಾರ ಎಷ್ಟಪ್ಪ ಅಂದ್ರ ಹೈಟ್ ಆಫ್ ದ ಗ್ಲಾಸ್ ವಾಸ್ 10 ಸೆಂಟಿಮೀಟರ್ ಅಂತ ಹೇಳಿದಾರ. ಸೊ ಹಾಕೊಂಡಾಗ 196.25 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಬರುತ್ತೆ. ಸೊ ಅಪೆರೆಂಟ್ ಕೆಪಾಸಿಟಿ. ಸೊ ನೆಕ್ಸ್ಟ್ ಇನ್ನೊಂದು ಹೇಳಿದಾನೆ, ಯಾವುದಪ್ಪ ಅಂತಂದ್ರ ಆಕ್ಚುಯಲ್ ಕೆಪಾಸಿಟಿ ಅಂತಂದ್ರ ನಮಗೆ ಸತ್ಯ ಗೊತ್ತಾಗತ್ತ ಏನು ಅಲ್ಲಿ ಒಂದು ಉಬ್ಬೈತಿ ಅಂತೇಳಿ ಗೊತ್ತಾದಾಗ ನಮಗ್ ಮೊದ್ಲು ಏನು ನಾವು ಅಪೆರೆಂಟ್ ಕೆಪಾಸಿಟಿನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪೆರೆಂಟ್ ಕೆಪಾಸಿಟಿ ಒಳಗಡೆ ಮೈನಸ್ ಮಾಡ್ಬೇಕು. ಏನ್ ಮೈನಸ್ ಮಾಡ್ಬೇಕಂದ್ರ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತಂದ್ರ ಮೇಲ್ಗಡೆ ಏನ್ ಆನ್ಸರ್ ಬಂದಿತ್ತಲ್ಲ 196.25 ಅದ್ರ ಒಳಗಡೆ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ನ ಮೈನಸ್ ಮಾಡ್ಬೇಕು. ಹಾಗೈತ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ದ ಫಾರ್ಮುಲಾ ಏನೈತಿ 2/3 ಪೈ ಆರ್ ಕ್ಯೂಬ್ ಐತಿ. ಸೊ ಹಾಕಿದ್ರೆ ಇದರ ಆನ್ಸರ್ ನೀವು ಮಾಡ್ಕೊಂಡಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ ಅಪ್ರಾಕ್ಸಿಮೇಟ್ 196.2 ಇದನ್ನ ಹಾಕೊಂಡಾಗ ನೀವು ಸಮ್ ಮಾಡಿದಾಗ 32.70 ಆನ್ಸರ್ ಬರುತ್ತೆ. ಇವೆರಡು 196 ಒಳಗೆ 32.70 ಕಳೆದಿದ್ದು ನಿಜ ಆಗಿತ್ತಪ್ಪ ಅಂತಾರೆ. ಫೈನಲಿ 163 ಎಷ್ಟು ಆನ್ಸರ್ ಬರುತ್ತಪ್ಪ ಅಂತಂತಂದ್ರೆ 55 ಆನ್ಸರ್ ಬಂದಿರುತ್ತೆ. 166 ಎಷ್ಟು ಆನ್ಸರ್ ಬಂದಿರುತ್ತೆ 55 ಸೆಂಟಿಮೀಟರ್ ಕ್ಯೂಬ್ ಮೆನ್ಷನ್ ಮಾಡೋದು ಮರಿಬೇಡ್ರಿ. ಸೊ ಈಸಿ ಇತ್ತು, ಭಾಳ ಈಸಿ ಇತ್ತು. ಏನಪ್ಪಾ ಅಂದ್ರೆ ಅಲ್ಲಿ ಸರ್ಫೇಸ್ ಕೇಳಿದ್ದ, ಇಲ್ಲಿ ವ್ಯಾಲ್ಯೂಮ್ ಕೇಳಿದ್ದ. ಅದ್ರ ವ್ಯಾಲ್ಯೂಮ್ ಹೆಂಗ್ ಕೇಳಿದಾನ, ಆಲ್ಮೋಸ್ಟ್ ಎಷ್ಟು ಕಡಿಮೆ ಆಗೈತೆ ಅಂತ ಕೇಳಿಲ್ಲ. ಸೊ ಮೊದ್ಲು ಕಣ್ಣಿಗೆ ಎಷ್ಟು ವ್ಯಾಲ್ಯೂಮ್ ಕಾಣಬಹುದು, ಆಮೇಲೆ ಸತ್ಯ ಗೊತ್ತಾದ ಮೇಲೆ ಅದ್ರ ಎಷ್ಟು ವ್ಯಾಲ್ಯೂಮ್ ಕಡಿಮೆ ಆಗಿರುತ್ತೆ ಅಂತ ಕೇಳಿದಾನ. ಸೊ ಆ ರೀತಿ ಒಂದು ಪ್ರಶ್ನೆ. ಸೊ ಆ ಪ್ರಶ್ನೆನ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತೇಳಿ ಅನ್ಕೊಳ್ತಾ ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಸೊ ಅದುವೇ ಲಾಸ್ಟ್ ಕ್ವಶನ್. ನಾವು ಕ್ವಶನ್ ಇಲ್ಲೇನ್ ಮಾಡಿಲ್ಲಪ್ಪ ಅಂದ್ರೆ ನಿಮ್ ಗಮನಕ್ಕೆ ತಂದಿಲ್ಲ. ಕ್ವಶನ್ ನೋಡ್ಲಾರ್ದ ಮೊದಲು ಸೊಲ್ಯೂಷನ್ ಮಾಡಿ ಆಮೇಲೆ ಕ್ವಶನ್ ಕಡೆ ಬರೋಣ. ಇದು ನನ್ನ ಚಾಲೆಂಜ್. ಡೆಫಿನೆಟ್ಲಿ ಕ್ವಶನ್ ಓದುವ ನೀ ಇದ್ದಿಲ್ಲ, ಯಾಕಂದ್ರೆ ನೀಟಾಗಿ ಡೈಗ್ರಾಮ್ ಕೊಟ್ಟಾಗ ಕ್ವಶನ್ ಯಾಕೆ ಬೇಕ್ರಿ, ನಾವು ಡೈಗ್ರಾಮ್ ಇಂತ್ರ ಅವ್ರಿಗೆ ಹೇಳೋಣ ನಿನಗೆ ಏನು ಬೇಕು ನಾನು ಎಲ್ಲವನ್ನು ಫೈಂಡ್ ಮಾಡಿದೀನಿ, ನೀನ್ ಕೇಳಿದ್ದಕ್ಕೆ ನಾನು ಇವಾಗ ಲಾಸ್ಟಿಗೆ ಸೊ ಕನ್ಕ್ಲೂಷನ್ ಪಾರ್ಟ್ ಒಳಗೆ ಬರಿತಾ ಹೋಗ್ತೀನಿ. ನೋಡ್ರಿ ಈ ತರ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, 2-3 ಟ್ರಯಾಂಗಲ್ ಗಳದ, 1-2-3 ಟ್ರಯಾಂಗಲ್ ಕಣ್ಣಿಗೆ ಕಾಣ್ತಿದ್ವು. ಆದ್ರೆ ಇಲ್ಲಿ ಎ ಪಿ ಮತ್ತ ಕ್ಯೂ ಟ್ರಯಾಂಗಲ್ ಅನ್ನ ನೋಡ್ರಿ. ಎಂತ ಟ್ರಯಾಂಗಲ್ ಕಣ್ಣಿಗೆ ಕಾಣತೈತಿ, ಇಲ್ಲೇನು 30 ಡಿಗ್ರಿ ಐತಿ, ಇಲ್ಲೇನು 30 ಡಿಗ್ರಿ ಐತಿ ಅಂದ್ರೆ ಸರ್
ಸರ್ ಇದು ಐಸೋಸೆಲ್ ಟ್ರಯಾಂಗಲ್ ಸರ್. ಸೊ ಐಸೋಸೆಲ್ ಟ್ರಯಾಂಗಲ್ ಒಳಗಡೆ AP ಮತ್ತೆ AQ ಯಾವುದ್ರ ಏನು ಅವುಗಳ ಆಂಗಲ್ಗಳ ಅಪೋಸಿಟ್ ಸೈಡ್ಗಳು ಈಕ್ವಲ್ ಆಗಿರ್ತವೆ. AP ಎಷ್ಟಿರುತ್ತ ಅಷ್ಟೇ ಏನಾಗಿರುತ್ತ AQನು ಅಷ್ಟೇ ಇರುತ್ತೆ. ಸೊ ಒಂದೇದು ಗೊತ್ತಾಯ್ತು. ಎರಡನೇದೇನಪ್ಪಾ ಅಂತಂತಂದ್ರ ಐಸೋಸೆಲ್ ಟ್ರಯಾಂಗಲ್ ಒಳಗಡೆ ಇಲ್ಲಿ ಏನು ಈ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ಇಂತ್ರ ಬೇಸಿಗೆ ಏನಾದ್ರು ಅಂದ್ರೆ PQ ಅನ್ನೋದು ಬೇಸ್ ಅಂತ ಕನ್ಸಿಡರ್ ಮಾಡಿ AB ಏನಾದ್ರು ಪರ್ಪೆಂಡಿಕ್ಯುಲರ್ ಎಳೆದಾಗ ಇದು PQ ಏನಾಗತ್ತಪ್ಪ ಅಂತಂದ್ರೆ ಬೈಸೆಕ್ಟ್ ಆಗತ್ತ, ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಒಳಗಡೆ ಏನಾಗತ್ತ ಕಟ್ ಆಗತ್ತ. ಸೊ ಆಲ್ರೆಡಿ PQ 24 ಮೀಟರ್ ಅಂತ ಕೊಟ್ಟಿದಾನ. ಹಾಗಿದ್ರೆ PB ಏನಾಗತ್ತಪ್ಪ ಅಂತಂದ್ರ 12 ಮೀಟರ್ ಆಗತ್ತ. BQನು ಏನಾಗತ್ತಪ್ಪ ಅಂತಂದ್ರ 12 ಮೀಟರ್ ಆಗತ್ತ. ಸೊ ನೋಡ್ರಿ ಇಷ್ಟು ನನಗ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ತಿಳ್ಕರಿತೀವಿ. ಐಸೋಸೆಲ್ ದ ಅಪೋಸಿಟ್ ಸೈಡ್ ಗಳು ಈಕ್ವಲ್ ಆಗಿರ್ತಾವ. ಆಮೇಲೆ ಐಸೋಸೆಲ್ ಒಳಗಡೆ ಆ ಮೇಲ್ಗಡೆ ಇಂತ್ರ ಬೇಸಿಗೆ ಏನಾದ್ರು ನೀನು ಪರ್ಪೆಂಡಿಕ್ಯುಲರ್ ಲೈನ್ ಅಂತಂದ್ರೆ 90 ಡಿಗ್ರಿ ಅಂತ ಹೇಳಿದ ನಾವು ಅಣ್ಣ. ಸೊ ಹಾಗಾಗಿ ಪರ್ಪೆಂಡಿಕ್ಯುಲರ್ ಲೈನ್ ಹೇಳ್ಕೊಂಡ್ವಿ ಅಂತಂದ್ರೆ PB ಮತ್ತು BQ ಏನದು ಈಕ್ವಲ್ ಆಗಿದೋ. ಆಲ್ರೆಡಿ PQ 24 ಮೀಟರ್ ಕೊಟ್ಟಿದ್ದಾನೆ. ಹಾಗಿದ್ರೆ ಈಕ್ವಲ್ ಅದಾವ ಅಂತಂದ್ರೆ ಈ ಕಡೆ ಸೇಮ್ ಆ ಕಡೆ ಸೇಮ್ ಅಂದ್ರೆ 12 ಮೀಟರ್ 12 ಮೀಟರ್. ಓಕೆ ನೋಡ್ರಿ ಮಾತಾಡ್ತಾ ಇಷ್ಟು ತಿಳ್ಕೊಂಡ್ರಿ. ಮತ್ತೇನ್ ತಿಳ್ಕೊಳಕ್ ಇಷ್ಟಪಡೋಣ ಇವಾಗ. ಸೊ ಇವಾಗ AB ಯ ಉದ್ದ ಫೈಂಡ್ ಮಾಡ್ಬೋದಾ ನಾವು? ಸೊ AB ಯ ಉದ್ದ ಯಾವ ಒಂದು ಟ್ರಯಾಂಗಲ್ ಹೇಳಕತ್ತೀನಿ ನೋಡ್ರಿ. ಯಾವ ಒಂದು ಟ್ರಯಾಂಗಲ್ ABQ ನ ಬಳಸ್ಕೊಂಡು ನಾನು AB ಯ ಉದ್ದ ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಥೀಟಾ ಅಂದ್ರೆ 30 ಡಿಗ್ರಿ ಐತಿ. ಏನನ್ನು ಬಳಸ್ಬೋದು? tan 30 ಡಿಗ್ರಿ. tan 30 ಡಿಗ್ರಿ ಇಸ್ ಈಕ್ವಲ್ ಟು ಇಲ್ಲಿ ಥೀಟಾ ಐತಿಪ್ಪ ಅಂದ್ರೆ ಇಲ್ಲಿ ಥೀಟಾ ಐತಿಪ್ಪ ಅಂತಂದ್ರೆ ಇಲ್ಲಿ ಥೀಟಾ ಐತಪ್ಪ ಅಂದ್ರೆ ಇದು AB ಏನಾಯ್ತು ಅಪೋಸಿಟ್ ಆಯ್ತು. BQ ಏನಾಯ್ತಪ್ಪ ಅಂದ್ರೆ ಅಡ್ಜಸೆಂಟ್ ಆಯ್ತು. tan 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಅಪೋಸಿಟ್ ಅಂತಂದ್ರೆ ಏನು? AB BQ ಅಂತೇಳಿ ಬರ್ಕೊಂತೀನಿ. ಹಾಗಿದ್ರೆ tan 30 ಡಿಗ್ರಿ ಅಂತಂದ್ರೆ ಗೊತ್ತಿರ್ಬೇಕು. tan 30 ಡಿಗ್ರಿ ಅಂತಂದ್ರೆ ಏನು? tan 30 ಡಿಗ್ರಿ ಅಂತಂದ್ರೆ ಏನು? tan 30 ಡಿಗ್ರಿ ಅಂತಂತಂದ್ರೆ ಏನಾಗ್ಬೋದು ಗೊತ್ತಾ? ಸೊ ಇಲ್ಲಿ ನೋಡ್ರಿ ನಮ್ಗೆ ಆಮೇಲೆ ಅದು ಒಂದು ಎಂಟೈರ್ ಬಾಕ್ಸ್ ಕಂಡು ಹಿಡ್ಕೊಳ್ಳೋದು ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ನಮ್ಗೆ ಒಂದು 5 ಪಾಯಿಂಟ್ಗಳು ಗೊತ್ತಿರ್ಬೇಕು. 0, 1/2, 1/√2, √3/2, 1. ಈ 5 ಗೊತ್ತಿದ್ವು ಅಂದ್ರೆ ಎಂಟೈರ್ ಬಾಕ್ಸ್ ಬರಿಬೋದು. ಇದನ್ನ ಉಲ್ಟಾ ಬರ್ಕೊಂಡಾಗ ಏನಾಗತ್ತ? ಸೊ √3/2, 1/√2, ಸೊ 1/2, 0. ಆಮೇಲೆ ಇವುಗಳ ನಡುವೆ ಡಿವೈಡೆಡ್ ಬೈ ಅಂತೇಳಿ ಹಾಕೊಂಡ್ ಮಾಡಿದಾಗ ಏನಾಗುತ್ತೆ? ಈಸಿಯಾಗಿ ಇರುತ್ತೆ. ಕ್ಯಾನ್ಸಲ್ ಮಾಡ್ಕೊಂಡಾಗ ಇದು 0/1 ಅಂತಂದ್ರೆ ಆನ್ಸರ್ ಏನ್ ಬಂತು? 0 ಬಂತು. ಇದು 1/√3, ಇದು 1, ಇದೇನಾಗುತ್ತೆ? √3 ಆಗುತ್ತೆ. ಇದ್ರ ಆನ್ಸರ್ ಏನ್ ಬರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲೇ tan 30 ಡಿಗ್ರಿ ಆನ್ಸರ್ ಏನು? 1/√3. tan 30 ಡಿಗ್ರಿ ಆನ್ಸರ್ ಏನು? 1/√3. AB ಅಂದ್ರೆ ಗೊತ್ತಿಲ್ಲ ಅಪ್ಪಿ ನನಗೆ. BQ ಅಂತಂದ್ರೆ ಎಷ್ಟೈತಿ? 12 ಅಂತ ಗೊತ್ತೈತಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. AB ಇಸ್ ಈಕ್ವಲ್ ಟು 12√3. ಕೆಳಗಡೆ ಒಂದು ಇರ್ರೇಷನಲ್ ನಂಬರ್ ಬಂದೈತಿ. AB ಇಸ್ ಈಕ್ವಲ್ ಟು 12√3 ಇಂಟು √3/√3 ಏನಾಗುತ್ತೆ? AB ಬಹಳ ಫಾಸ್ಟ್ ಮಾಡವು ಎಲ್ಲ ಸಮ್. 12√3 ಹೋಲ್ ಸ್ಕ್ವೇರ್ ಮಾಡ್ಕೊಂತೀವಿ. ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಆಗುತ್ತ. ಸೊ ಹಾಗಿತ್ತಪ್ಪ ಅಂತಂದ್ರೆ ನೋಡ್ರಿ AB ಇಸ್ ಈಕ್ವಲ್ ಟು 12√3/3 ಆಯ್ತು. 3 1s 3 4s. AB ಇಸ್ ಈಕ್ವಲ್ ಟು ಏನ್ ಕೊಟ್ಟಿದಾರಪ್ಪ ಅಂದ್ರ 4√3 ಕೊಟ್ಟಿದಾರ. AB ಇಸ್ ಈಕ್ವಲ್ ಟು 4√3 ಬೆಲೆ 1.73 ಏನೋ ಕೊಟ್ಟಿದಾರ. 1.73 ಕೊಟ್ಟಿದ್ರಪ್ಪ ಅಂತಂದ್ರ ಎಷ್ಟು ಆನ್ಸರ್ ಆಗತ್ತಪ್ಪ ಅಂತಂದ್ರೆ 6.92 ಆನ್ಸರ್ ಆಯ್ತು. ಯಾವುದು? ಹೈಟ್ ಎದ್ರೊಳಗೆ ಕೊಟ್ಟಿದಾರೆ? ಮೀಟರ್ ಒಳಗೆ ಕೊಟ್ಟಿದಾರೆ. ಮೀಟರ್ 6.92. AB ಹೈಟ್ ಫೈಂಡ್ ಮಾಡ್ಕೊಂಡಿ. ಓಕೆ. ಸೊ ಹಾಗಿತ್ತಪ್ಪ ಇದನ್ನ ಫೈಂಡ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೋಬಹುದು? AQನು ಫೈಂಡ್ ಮಾಡ್ಕೋಬಹುದಲ್ಲ. AQನು ಫೈಂಡ್ ಮಾಡ್ಕೋಬಹುದಲ್ಲ. ಹಾಗಿದ್ರೆ ಅದನ್ನ ಯಾವ ರೀತಿ ಫೈಂಡ್ ಮಾಡ್ಕೊಂತೀನಿ? ಈ ಕಡೆ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊ ಒಂದ್ ಸೆಕೆಂಡ್ ಇದನ್ನ ರಬ್ ಮಾಡ್ಕೊಳ್ಳೋಣ. ಸೊ ಇವಾಗ AB ಆನ್ಸರ್ ಎಷ್ಟು ಬಂದೈತಿಪ್ಪ ಅಂತಂದ್ರೆ 6.92 ಮೀಟರ್ ಅಂತೇಳಿ ಬಂದೈತಿ. ಸೊ ಇವಾಗ AQ ಆನ್ಸರ್ ನ ಹೆಂಗ್ ಫೈಂಡ್ ಮಾಡ್ಕೊಂಡು? ಸೇಮ್ tan 30 ಡಿಗ್ರಿ ಅದೇ ಟ್ರಯಾಂಗಲ್ ಯಾವುದು? ABQ ನೇ ಕನ್ಸಿಡರ್ ಮಾಡ್ತೀನಿ. ಥೀಟಾ ಅಂತಂದ್ರೆ 30 ಡಿಗ್ರಿ ಇದೆ. tan 30 ಡಿಗ್ರಿ ಇಸ್ ಈಕ್ವಲ್ ಟು ಅಗೇನ್ ಏನ್ ಬರ್ಕೊಂತೀನಿಪ್ಪ ಅಂತಂದ್ರೆ ಇವಾಗ ನನಗೆ ಹೈಪೋಟಿನಿಯಸ್ ಬೇಕಾಗಿದೆ. ಸೊ ಅದಕ್ಕಾಗಿ ಸಾರಿ ಇಲ್ಲಿ tan 30 ಡಿಗ್ರಿ ಬರ್ಸ್ಕೋಬೇಕು. ನನಗೆ ಏನು ಇಲ್ಲಿ ಥೀಟಾ ಇತ್ತಂದ್ರೆ ಇದೇನಾಯ್ತು? ಅಪೋಸಿಟ್ ಆಯ್ತು. ಇದೇನಾಯ್ತು? ಅಡ್ಜಸೆಂಟ್ ಆಯ್ತು. ಇದೇನಾಯ್ತು? ಹೈಪೋಟಿನಿಯಸ್ ಆಯ್ತು. ನಾ ಹೈಪೋಟಿನಿಯಸ್ ಅನ್ನ ಫೈಂಡ್ ಮಾಡ್ಬೇಕು. ಅಡ್ಜಸೆಂಟ್ ನನಗೆ ಗೊತ್ತಿದೆ, ಅದುವೇ 12 ಮೀಟರ್ ಅಂತೇಳಿ. ಸೊ ಯಾವ್ದನ್ನ ಬಳಸ್ಬೋದು? ಕಾಸ್ ಥೀಟಾ ಬಳಸ್ಬೋದಾ? ನಾನು ಕಾಸ್ ಥೀಟಾ ಬಳಸ್ಬೋದಾ? cos 30 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಬರೆಸಬಹುದು? AQ ಅಲ್ಲ, ಕಾಸ್ ಥೀಟಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಅದುವೇ ಏನಪ್ಪಾ? BQ ಬೈ AQ. cos 30 ಡಿಗ್ರಿ ಅಂತಂದ್ರೆ ಏನಂತ ಬರ್ಕೊಂಡಿದ್ವಿ? ಯಾವಾಗಲೂ ಬರ್ಕೊಂಡಿದ್ವಿ ನೋಡ್ರಿ. 0 1/2 1/√2 1/√3/2 ಆಮೇಲೆ 1. ಆ 1 ಆದ್ಮೇಲೆ ಏನ್ ಬರ್ಕೊಂಡಿದ್ವಿಪ್ಪ ಅಂತಂದ್ರೆ √3/2
2 √3/2. ಸೊ cos 30 ಡಿಗ್ರಿ ಅಂತಂದ್ರೆ ಏನಾಗುತ್ತೆ √3/2 ಆಗುತ್ತೆ. ಸೊ ನೆಕ್ಸ್ಟ್ ಬಿ ಕ್ಯೂ ಅಂತಂದ್ರೆ ಎಷ್ಟೈತಿ 12 ಅಂತ ಗೊತ್ತೈತಿ. ಎ ಕ್ಯೂ ಅಂತಂದ್ರೆ ಎಷ್ಟು ಗೊತ್ತೈತಿ ನಮಗ ಗೊತ್ತಿಲ್ಲ. ಸೊ ಅದು ಹೇಗಿದೆ ಹೇಗಿರ್ಲಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡೋಣ. ಎ ಕ್ಯೂ ಅನ್ನ ಇಲ್ಲೇ 2 ಅನ್ನ ಇಲ್ಲೇ. ಎ ಕ್ಯೂ ಇಸ್ ಈಕ್ವಲ್ ಟು √312 ಇಂಟು 2 ಏನಾಗುತ್ತೆ 24 ಆಗುತ್ತೆ. ಎ ಕ್ಯೂ ಅಗೇನ್ ಎ ಕ್ಯೂ ಇಸ್ ಈಕ್ವಲ್ ಟು 24/√3. ಅಗೇನ್ rationalizing ಮಾಡ್ಕೊಳ್ಳೋಣ. ಡಿನಾಮಿನೇಟರ್ ಟರ್ಮ್ 24/√3 ಇಂಟು √3/√3. ಸೊ ಏನಾಯ್ತಿದು ಎ ಕ್ಯೂ ಇಸ್ ಈಕ್ವಲ್ ಟು 24√3 ಆಯ್ತು ಡಿವೈಡೆಡ್ ಬೈ √3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಅಂಡ್ ರೂಟ್ ಗೆಟ್ ಕ್ಯಾನ್ಸಲ್ ಆಯ್ತು. ಎ ಕ್ಯೂ ಇಸ್ ಈಕ್ವಲ್ ಟು 24/√3/3. 3 1s 3 8s. ಎ ಕ್ಯೂ ಇಸ್ ಈಕ್ವಲ್ ಟು 8 ಇಂಟು √3 ಅಂತಂದ್ರೆ 1.73. ಈ √3 ಅಂತಂದ್ರೆ ಏನ್ ಕೊಟ್ಟಿದ್ದಾನ 1.73. ಸೊ ಮಲ್ಟಿಪ್ಲೈ ಮಾಡ್ಕೊಂಡಿದ್ದ ನಿಜ ಆಗಿತ್ತಪ್ಪ ಅಂತ ಆನ್ಸರ್ ಏನ್ ಬರುತ್ತೆ 13.84 ಮೀಟರ್ ಬರುತ್ತೆ. ನೋಡ್ರಿ ಕ್ವಶನ್ ನೋಡಿಲ್ಲ, ಜಸ್ಟ್ ಡೈಗ್ರಾಮ್ ನೋಡಿ ನಾನೇ ಫೈಂಡ್ ಮಾಡ್ಕೊಳಕತ್ತಿದ್ದೀನಿ. ಹಾಗಿದ್ರ ಇದ್ರ ಆನ್ಸರ್ ಏನ್ ಬಂತು 13.84 ಬಂದೈತಿಪ್ಪ ಅಂತಂದ್ರೆ ಈ ಕಡೆ ಆನ್ಸರ್ ಸಹಿತ ಏನಿರುತ್ತ 13.84 ಬಂತು. ಈ ಕಡೆನು 13.84 ಬಂದಿರುತ್ತ. ಇದ್ರ ಆನ್ಸರ್ ಏನ್ ಬಂದೈತಿ 6.92. ಮತ್ ಯಾವ್ದು ಬೇಕ್ರಿ ನಿಮಗ ಆರ್ ಕ್ಯೂ ಬೇಕೇನ್ರಿ? ಆರ್ ಕ್ಯೂ ಆಲ್ರೆಡಿ ನಮಗ್ ಗೊತ್ತೈತಲ್ರಿ. ಹೆಂಗ್ ಗೊತ್ತೈತ್ರಿ ನೋಡ್ರಿ, ಇದಕ್ಕೊಂದು ಸೇಮ್ ಪ್ಯಾನ್ ಆಗಿ ಲೈನ್ ಎಳೆದಾಗ ಇಲ್ಲಿ 6.92 ಐತಿ ಅಂತಂದ್ರೆ ಇಲ್ಲಿಂತ್ರ ಇಲ್ಲಿಗೆ 6.92 ಐತಿ. ಹಾಗಿದ್ರೆ ಇಲ್ಲಿಂತ್ರ ಇಲ್ಲಿಗೆ ಎಷ್ಟೈತಿ 6.92. ಹಾಗಿದ್ರೆ ಇದಕ್ಕೊಂದು ಹೆಸರು ಕೊಡೋಣ, ಎ ಬಿ ಸಿ ಅಂತ ಹೆಸರು ಕೊಟ್ಟಿಲ್ಲ, ಸಿ ಅಂತ ಹೆಸರು ಕೊಟ್ಟು ಅಂದ್ರೆ ಕೇವಲ ಆರ್ ಮತ್ತು ಸಿ ನ ಫೈಂಡ್ ಮಾಡೋಕೆ. ಇದು ಎಷ್ಟೈತಿ ಹೆಂಗ್ ಫೈಂಡ್ ಮಾಡ್ತೀರಿಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಬಿ ಕ್ಯೂ ಎಷ್ಟೈತಿ 12 ಸೆಂಟಿಮೀಟರ್ ಐತಿ ಅಂದ್ರೆ ಎ ಸಿನು ಎಷ್ಟಾಗತ್ತೆ ಇದು ಸಹಿತ 12 ಸೆಂಟಿಮೀಟರ್ ಆಗುತ್ತೆ. ಎ ಸಿ ಬಿ ಅದ ಯಾವ ತರ ಟ್ರಯಾಂಗಲ್, ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಎ ಸಿ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ಯಾವ ಥೆರಮ್ ಅನ್ನ ಬಳಸ್ಕೋಬಹುದಲ್ಲಿ ಎ ಸಿ ಆರ್ ಆಗ್ಬೇಕು. ಎ ಆರ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಆರ್ ಸ್ಕ್ವೇರ್. ಏನು ಬರುತ್ತೆ ಎ ಆರ್ ಅಂತ ಆಲ್ರೆಡಿ 13 ಸ್ಕ್ವೇರ್ ಅಂತ ಕೊಟ್ಟಿದಾರ. ಸೊ ಎ ಸಿ ಅಂತಂದ್ರೆ ಎಷ್ಟು ಕೊಟ್ಟಿದಾರ, ಸೊ ಎ ಸಿ ಅಂತಂದ್ರೆ 12 ಸ್ಕ್ವೇರ್ ಅಂತ ಕೊಟ್ಟಿದಾರ. ಸೊ ಸಿ ಆರ್ ಸ್ಕ್ವೇರ್ ಇದನ್ನ ಸಾಲ್ವ್ ಮಾಡಿದ್ದ ನಿಜ ಆಗಿತ್ತಪ್ಪ ಅಂದ್ರೆ ಸಿ ಆರ್ ಇಸ್ ಈಕ್ವಲ್ ಟು 5 ಮೀಟರ್ ಬಂತು. ಎಲ್ಲ ಬಂದಂಗಾಯ್ತು. ಹಾಗಿದ್ರ ಆರ್ ಕ್ಯೂ ನ ಹೆಂಗ್ ಫೈಂಡ್ ಮಾಡ್ಕೊಂತೀವಿ, ಇಲ್ಲಿ ಆರ್ ಕ್ಯೂ ನ ಹೆಂಗ್ ಫೈಂಡ್ ಮಾಡ್ಕೊಂತೀವಿ, ಸಿ ಆರ್ ಪ್ಲಸ್ ಸಿ ಕ್ಯೂ ನ ಆಡ್ ಮಾಡಿದಾಗ ಆರ್ ಕ್ಯೂ ಸಿಗುತ್ತೆ. ಆರ್ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಸಿ ಆರ್ ಅಂತಂದ್ರೆ ಏನೈತಿ, ಸಿ ಆರ್ ಅಂತಂದ್ರೆ ಇದೈತಿ, ಸಿ ಕ್ಯೂ ಅಂತಂದ್ರೆ ಎಷ್ಟು ಆನ್ಸರ್ ಬಂದೈತಿ 6.92. ಹಾಗಿದ್ರೆ ಆರ್ ಕ್ಯೂ ನ ಆನ್ಸರ್ ಎಷ್ಟು, ಹಾಗಿದ್ರೆ ಆರ್ ಕ್ಯೂ ನ ಆನ್ಸರ್ ಎಷ್ಟು 11.92 ಮೀಟರ್ ಆಯ್ತು. ನೋಡ್ರಿ ಇಲ್ಲಿ ಆರ್ ಕ್ಯೂ ಆನ್ಸರ್ ಬಂದೈತಿ. ಇಲ್ಲಿ ಇನ್ನೊಂದು ಎ ಕ್ಯೂ ಆನ್ಸರ್ ಅಂತ, ಎ ಕ್ಯೂ ಅಂತಂದ್ರೆ ಅಷ್ಟ ಆರ್, ಎ ಕ್ಯೂ ಅಂತಂದ್ರೆ ಅಷ್ಟ ಆರ್, ಎ ಪಿ ಆನ್ಸರ್ ಅಷ್ಟೇ ಆಗಿರುತ್ತೆ 13.84 ಮೀಟರ್. ಆಮೇಲೆ ಇಲ್ಲಿ ಎ ಬಿ ಆನ್ಸರ್ನು ಸಹಿತ ನಾವು ಫೈಂಡ್ ಮಾಡ್ಕೊಂಡಿದ್ವಿ. ಆಡ್ತಾ ಮಾಡ್ಕೊಂಡಿವ್ರಿ. ಒಂದು ಟ್ರಯಾಂಗಲ್ ನ ಬಗ್ಗೆ ಸರಿಯಾಗಿ ಸ್ಫಟಿಕವಾಗಿ ನಿಮಗೆ ಗೊತ್ತಿದ್ದಿದ್ದೇ ನಿಜ ಆತಂದ್ರ ಕ್ವಶನ್ ಓದುವುದು ಸಹಿತ ನೀಟ್ ಅಲ್ಲ. ಕರೆಕ್ಟ್ ಬರೀ ಡೈಗ್ರಾಮ್ ನ ಅಬ್ಸರ್ವ್ ಮಾಡಿ ನಾವು ನೀಟಾಗಿ ಏನ್ ಮಾಡ್ಕೋಬಹುದು ಸೊಲ್ಯೂಷನ್ ನ ಫೈಂಡ್ ಮಾಡ್ಕೋಬಹುದು. ಸೊ ಇವಾಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮ್ ಮುಂದೆ ಡೈಗ್ರಾಮ್ ನ ತಗೊಂಡು ಬಂದಿದ್ದೀನಿ. ಸೊ ಇದು 5 ಮಾರ್ಕ್ಸಿನ ವಿದ್ಯಾರ್ಥಿಗಳೇ. ಸೊ ಯಾವ ಒಂದು ಲೆಸನ್ ಇಂತ್ರ ಟ್ರಿಗ್ನೋಮೆಟ್ರಿಕ್ ಲೆಸನ್ ಇಂತ್ರ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಿದ್ವಿ. ಸೊ ಕ್ವಶನ್ನೇ ಓದಿಲ್ಲ, ಇವಾಗ ಕ್ವಶನ್ ಒಮ್ಮೆ ಓದೋಣ. ಎ ಬಿ ಅಂಡ್ ಆರ್ ಕ್ಯೂ ಆರ್ 2 vertical towers standing on a level ground. The angle of elevation of the top of the tower from a point P on the same ground and from the foot of the tower QR are 30 degrees as shown in the figure. If PQ is equal to 24 meter and AR is equal to 13 meter, then find the heights of the tower AB and RQ. Also find the length of AP. ನೋಡ್ರಿ ಇಲ್ಲಿ AB ದ ಹೈಟ್ ಫೈಂಡ್ ಮಾಡ್ಕೊಂಡಿವಿ. ಸೊ ಅದರೊಂದಿಗೆ RQ ದ ಹೈಟ್ ಫೈನಲ್ ಆಗಿ ಫೈಂಡ್ ಮಾಡ್ಕೊಂಡಿವಿ. ಅದರೊಂದಿಗೆ ಲೆಂತ್ ಆಫ್ AP ಅಂತ ಹೇಳಿದಾರೆ, ಅದನ್ನು ಸಹಿತ ಫೈಂಡ್ ಮಾಡ್ಕೊಂಡಿದ್ವಿ. ಸೊ 3 ಫೈಂಡ್ ಮಾಡ್ಕೊಂಡಿದ್ವಿ. ಹೌದಾ ಹೊತ್ತ ಆಯ್ತು ನೋಡ್ರಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂತಂತಂದ್ರ 38ನೇ ಕ್ವಶನ್ ವರ್ಗು ಸಹಿತ ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಈಸಿ ಮಾಡಿ ಕ್ವಶನ್ ಪೇಪರ್ ಸೆಟ್ 1 ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಸೊ 25ರಿಂದ 38ನೇ ಪ್ರಶ್ನೆವರೆಗೂ ಸಹಿತ ಸಾಲ್ವ್ ಮಾಡಿದ್ದೀನಿ. ಸೊ ಕೊನೆ ಒಂದು ಇದೇ
ಪಾರ್ಟ್ 1 ವಿಡಿಯೋ ಒಳಗಡೆ 1ರಿಂದ 24 ಕ್ವಶನ್ ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನ ಮುಂದಿನ ಅವಧಿ ಒಳಗೆ ಇನ್ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದ ಸೆಟ್ 2 ಕ್ವಶನ್ ಪೇಪರ್ ಅಂತ ಹೇಳ್ತಾ, ಸೊ ನಿಮಗೆ ಈ ಒಂದು ಕಂಟೆಂಟ್ ಅಲ್ಲಿ ಈ ಒಂದು ಕಂಟೆಂಟ್ ಅಥವಾ ಈ ವಿಡಿಯೋದಲ್ಲಿ ಬರುವ ಕಂಟೆಂಟ್ ಗಳು ಇಷ್ಟ ಆಗ್ತಿತ್ತಪ್ಪ ಅಂತಂದ್ರೆ ಕ್ವಶನ್ ಸಾಲ್ವಿಂಗ್ ಆಗಿರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿ, ನಾವು ಹೇಳ್ಕೊಡುವಂತಿರೋ ಮೆಥಡ್ಸ್ ಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂತಂದ್ರೆ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುವಂತ ವಿಡಿಯೋಗಳಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಅನ್ನು ಮಾಡ್ತಾ ಯಾವುದೇ ಡೌಟ್ ಗಳಿತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಏನ್ ಮಾಡ್ರಿಪ್ಪ ಅಂದ್ರೆ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಹಾಕಿದೀವಿ. ಸೊ ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ನಿಮ್ಮ ಡೌಟ್ ಗಳನ್ನ ಹೇಳ್ಕೋರಿ. ಅದರೊಂದಿಗೆ ಸೊ ಪಾಸಿಂಗ್ ಪ್ಯಾಕೇಜಿನ ಸುರಿಮಳೆಗಳ ವಿಡಿಯೋಗಳನ್ನ ಮಾಡಿದ್ವಿ. ಸೊ ನಮ್ಮ ಆ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆನೆ ಸೊ ತಾವು ಪ್ಲೇ ಲಿಸ್ಟ್ ಹೋದ್ರೆ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ಅದು ಪ್ಲೇ ಲಿಸ್ಟ್ ಅನ್ನು ಮಾಡಿದ್ವಿ. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ವಿದ್ಯಾರ್ಥಿಗಳೇ ವಂದನೆಗಳನ್ನ ಹೇಳ್ತೀನಿ. ಸೊ ಮುಂದಿನ ಸೆಷನ್ ಅಲ್ಲಿ ಸಿಗ್ತೀನಿ. ಸೊ ಎಲ್ರಿಗೂ ನಮಸ್ಕಾರ.